ತಲೆಗೆ ಟೋಪಿ ಹಾಕ್ಕೊಂಡು ಉಷ್ಣೀಶ ಅಂತ ಹೇಳ್ತೇವೆ, ಒಂದು ಮುಂಡಾಸಿನ ಥರ ಕಟ್ಟಿಕೊಂಡು ನಡಿಲಿಕ್ಕೆ ಹೋಗುವಂಥದ್ದು. ಹೋಗುವಾಗ ಹೇಗೆ ಹೋಗಬೇಕು ಅಂತೆಲ್ಲ ಬಹಳಷ್ಟು ಅದ್ರ ಬಗ್ಗೆ ವಿಚಾರಗಳನ್ನು ಎಲ್ಲ ಆಯುರ್ವೇದ ಆಯುರ್ವೇದದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಒಂದು ಬೇಸಿಕ್ ಎಷ್ಟು ವಾಕಿಂಗ್ ಸರ್, ಎಷ್ಟು ಮಾಡಬೇಕು ಒಂದು ಬೇಸಿಕ್ ವಾಕಿಂಗ್ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಬೆವರ್ಲಿಕ್ಕೆ ಶುರು ಆಗ್ತದೋ ಆವಾಗ ನಿಮ್ಮ ವಾಕಿಂಗ್ ಆರಂಭ ಅಂತ ಲೆಕ್ಕ. ಹೆಚ್ಚಿನವ್ರು ಏನು ಮಾಡ್ತಾರೆ, ಬೆವರ್ಲಿಕ್ಕೆ ಶುರು ಆದ ಕೂಡಲೇ ಇನ್ನು ಸಾಕು ಅಂತ ನಿಲ್ಲಿಸಿ ಬಿಡ್ತಾರೆ. ಹಾಗಲ್ಲ, ಚೆನ್ನಾಗಿ ಬೆವರು ಹಣೆಯಲ್ಲಿ ಬೆವರು ಬಂತು ಅಂತ ಹೇಳಿದ್ರೆ ಆವಾಗ ಆರಂಭ. ಉಪವಾಸ ಮಾಡೋದ್ರಿಂದ ಏನಾಗ್ತದೆ ಹೇಳಿದ್ರೆ ನಿಮ್ಮಲ್ಲಿರುವ ಡೆಡ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಇದೆಲ್ಲ ನಾಶ ಆಗಿ ಹೋಗ್ತವೆ. ಉಪವಾಸ ಯಾಕೆ ನಮ್ಮ ಪೂರ್ವಜರು ಸುಮ್ಮನೆ ಮಾಡಲಿಲ್ಲ, ಅವರಿಗೆ ಇದು ಎಲ್ಲ ಕಾರಣಗಳು ಗೊತ್ತಿತ್ತು. ಪ್ರತಿ ಸಲ ಆಹಾರ ಸೇವನೆ ಮಾಡುವಾಗಲೂ ಆ ಆಹಾರವು ಆಗ ತಾನೇ ತಯಾರಿ ಮಾಡಿದ್ದಾಗಿರಬೇಕು ಅಂತೇಳಿ. ನೀವು ಬೆಳಗಿನ ಆಹಾರವನ್ನು ಪುನಃ ಸಾಯಂಕಾಲ ಬಿಸಿ ಮಾಡಿ ಸೇವನೆ ಮಾಡುವಂಥದ್ದು ನಾವು ಅದೇ ಇದು ಒಳ್ಳೆಯದಲ್ಲ ಖಂಡಿತ. ನಾವು ಅದನ್ನೇ ಮಾಡ್ತೀವಿ. ಎಷ್ಟೋ ಜನ ಈ ಹೋಟೆಲ್ಗಳು ಅಥವಾ ತಳ್ಳುಗಾಡಿಗಳಲ್ಲಿ ತಯಾರಾಗುವಂಥ ಆಹಾರ, ಅವರು ಉಪಯೋಗ ಮಾಡುವಂಥ ಎಣ್ಣೆಯನ್ನು ನೀವು ನೋಡಿರ್ತೀರಿ, ಎಂಜಿನ್ ಆಯಿಲ್ಗೆ ಸಮವಾಗಿರ್ತದೆ, ಅದು ಕಪ್ಪಾಗಿರ್ತದೆ. ಹಾ. ಅದನ್ನು ಸೇವನೆ ಮಾಡಿದರೆ ಖಂಡಿತ ಆಘಾತ ಆಗೇ ಆಗ್ತದೆ, ದೇಹಕ್ಕೆ ಹಾನಿ ಉಂಟಾಗೇ ಆಗ್ತದೆ. ನಮಗೆ ಗೊತ್ತಿರೋ ವಿಚಾರ. ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಹಾಗೆ ಇವತ್ತು 2ನೇ ಒಂದು ಎಪಿಸೋಡ್ ವರ್ಕ್ ಇಸ್ ವರ್ಷಿಪ್ ಅಥವಾ ಕಾಯಕವೇ ಕೈಲಾಸ ಹೇಳುವಂಥ ಒಂದು ನಮ್ಮ ಪಾಡ್ಕಾಸ್ಟ್ ಸೀರೀಸಲ್ಲಿ. ಸೊ ಆಲ್ರೆಡಿ ನಾನು ಹೇಳಿರುವ ಹಾಗೆ ಕಳೆದ ಸಂಚಿಕೆಯಲ್ಲಿ ವರ್ಕ್ ಇಸ್ ವರ್ಷಿಪ್ ಹೇಳುವಂಥದ್ದು ಈ ಕಾನ್ಸೆಪ್ಟ್ ಏನಿದೆ, ಅವರ ಪ್ರತಿಯೊಂದು ವೃತ್ತಿ ಜೀವನದಲ್ಲಿ ಸಾರ್ಥಕ್ಯವನ್ನು ಪಡ್ಕೊಂಡು ಅಂಥ ಒಂದು ಅನುಭವನ ಹೇಳಬಲ್ಲಂಥ ಒಂದು ಗಣ್ಯ ವ್ಯಕ್ತಿಗಳನ್ನು, ಅತಿಥಿಗಳನ್ನು ನಮ್ಮ ಸ್ಟುಡಿಯೋಕ್ಕೆ ಕರೆಸಿ ನಾವು ಅವರಿಂದ ಅವರ ಅನುಭವ, ವೃತ್ತಿ ಜೀವನದ ಅನುಭವ ಅಥವಾ ಜೀವನ ಅನುಭವ ಇದನ್ನ ಕೇಳಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತು 2ನೇ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಮ್ಮ ಅತಿಥಿಯಾಗಿ ಬಂದವರು ಡಾಕ್ಟರ್ ಅಜಿತ್ KS. ಸೊ ಇವರು ಫಿಸಿಷಿಯನ್, ಹಿತಾಯು ಆಯುರ್ವೇದ ಸೆಂಟರ್, ಕುಂಜಿಬೆಟ್ಟು, ಉಡುಪಿ. ಸೊ ಇವರು ನಮಗೆ ಯಾವ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ಈಗ ಈ ಆಧುನಿಕ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ತುಂಬಾ ಸ್ಟ್ರೆಸ್ ಓರಿಯೆಂಟೆಡ್ ಕೆಲಸಗಳಿರ್ತವೆ. ಸೊ ಇದರಲ್ಲಿ ಹೇಗೆ ನಾವು ಆಯುರ್ವೇದ ಅಥವಾ ನಾರ್ಮಲ್ ನಮ್ಮ ಲೈಫ್ ಸ್ಟೈಲನ್ನು ಒಂದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವ ರೀತಿಯನ್ನ ಸರಿ ಮಾಡ್ಕೊಳ್ಬೋದು, ಹೆಲ್ತ್ ರಿಲೇಟೆಡ್ ವಿಚಾರಗಳನ್ನ ಹೇಗೆ ತಿದ್ದುಪಡಿ ಮಾಡ್ಕೊಳ್ಬೋದು ಹೇಳುವಂಥದ್ರ ಬಗ್ಗೆ ನಮ್ಮೊಟ್ಟಿಗೆ ಹೇಳಲಿಕ್ಕಿದ್ದಾರೆ. ಯಾಕೆಂದ್ರೆ ಬೇಸಿಕಲಿ ಈ ನಮ್ಮ ಲಾ ಪ್ರೊಫೆಷನ್ ಇರ್ಬೋದು ಅಥವಾ ಯಾವುದೇ ಪ್ರೊಫೆಷನ್, ಕೇವಲ ಲಾ ಅಂತ ಅಲ್ಲ, ತುಂಬಾ ಸ್ಟ್ರೆಸ್ ಆಗ್ತಾ ಇದೆ ಪ್ರತಿದಿನ. ಈಗ ದೈಹಿಕವಾಗಿ ನಾವು ದಣಿಯೋಕ್ಕಿಂತ ಮಾನಸಿಕವಾಗಿ ದಣಿತಾ ಇದ್ದಾವೆ. ಸೊ ಆ ಕಾರಣಕ್ಕೋಸ್ಕರ ಅದ್ರ ಬಗ್ಗೆ ಒಂದು ಸರಳವಾಗಿ ಒಂದು ಮಾತಾಡ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಸರ್ ಇದ್ದಾರೆ. ಸೊ ಅವರಿಗೆ ಸ್ವಾಗತವನ್ನ ಕೋರೋಣ. ಸರ್ ನಮಸ್ತೆ. ನಮಸ್ತೆ. ಇವತ್ತು ಈ ಒಂದು ನಮ್ಮ ಒಂದು ಇನ್ವಿಟೇಷನ್ ತಗೊಂಡು ಬಂದಿರೋ ಕಾರಣಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ಸೊ ಮೊದಲಿಗೆ ನಾನು ನಿಮ್ಗೆ ಕೇಳುವಂಥದ್ದು, ಈ ಬಿಸಿ ಲೈಫ್ ಸ್ಟೈಲ್ ಇರುವಂಥದ್ದು, ಸೊ ಅದರಿಂದ ಈ ಆಯುರ್ವೇದ ಅದನ್ನೆರಡು ನಾವು ಕನೆಕ್ಟ್ ಮಾಡ್ಬೋದಾ, ಅಂದ್ರೆ ಸರಿ ಮಾಡ್ಬೋದಾ ಯಾವ್ದಾದ್ರು ಅದರಿಂದ ಬರುವಂತ ಹೆಲ್ತ್ ಬೆನಿಫಿಟ್ಸ್? ಖಂಡಿತವಾಗಿಯೂ ಮಾಡ್ಬೋದು. ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ? ಯಾಕೆಂದರೆ ಬಹಳಷ್ಟು ಜನ ಸಕ್ಸಸ್ಫುಲ್ ಆಗಿದ್ದಾರೆ ಅದರಲ್ಲಿ. ನೀವು ನಿಮ್ಮ ಉದ್ಯೋಗಕ್ಕೆ ಕೊಡುವಷ್ಟು ಸಮಯವನ್ನು ನೀವು ನಿಮ್ಮ ಸ್ವಂತದ ಸುಖಕ್ಕೆ, ಅದು ನಿಮ್ಮ ಕೆಲವು ಚಟುವಟಿಕೆಗಳಿರ್ಬೋದು ಅಥವಾ ನಿಮಗೆ ಆಸಕ್ತಿ ಇರುವ ಕೆಲವು ಸಂಗೀತ ಇರ್ಬೋದು ಅಥವಾ ಆಟಗಳಿರ್ಬೋದು, ಇದಕ್ಕೆಲ್ಲ ನೀವು ಸಮಯ ಕೊಟ್ಟರೆ ಬಹಳಷ್ಟು ಸ್ಟ್ರೆಸ್ಸನ್ನು ನೀವು ಕಡಿಮೆ ಮಾಡ್ಬೋದು. ಯಾಕಂದರೆ ನಾವು ಆಸಕ್ತಿ ಇರುವ ಕೆಲಸ ಅಂತೇಳಿ, ಈಗ ನನ್ನದೇ ಉದಾಹರಣೆ, ನನಗೆ ಕ್ರಿಕೆಟ್ ಆಡುವುದು ಮತ್ತು ಸಂಗೀತ, ಹಾಡುಗಾರಿಕೆ ಭಾಳ ಇಷ್ಟ. ನಾನು ಯಾವಾಗೆಲ್ಲ ಸಮಯ ಸಿಗ್ತದೆ ಆವಾಗೆಲ್ಲ ಇದರಲ್ಲಿ ತೊಡಗಿಸ್ಕೊಳ್ತೇನೆ. ಇದರಿಂದ ಏನಾಗ್ತದೆ, ನಿಮಗೊಂದು ಪಾಸಿಟಿವ್ ವೈಬ್ ಅಂತ ಬರ್ತದೆ. ಪಾಸಿಟಿವ್ ವೈಬ್ ಅಂದರೆ ಏನು? ದಿನಪೂರ್ತಿ ನೀವೊಂದು ಉಲ್ಲಾಸದಾಯಕವಾಗಿ ನಿಮ್ಮ ಚೆಹರೆಯಲ್ಲಿ, ಮುಖದಲ್ಲೇ ಗೊತ್ತಾಗ್ತದೆ, ಒಂದು ಉಲ್ಲಾಸ ಪಡೆಯುವಂಥದ್ದು. ಈ ಉಲ್ಲಾಸ ಪಡೆದಾಗ ಏನಾಗ್ತದೆ, ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಬಂದಾಗ ನಮ್ಮ ಮುಖದಲ್ಲೇ ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ನಿಮಗೆ ನಿಮ್ಮ ಉಳಿದ ದೈನಂದಿನ ಚಟುವಟಿಕೆಗಳಲ್ಲೂ ಕೂಡ ನಿಮಗೆ ಅದನ್ನು ಸುಲಭವಾಗಿ ಮಾಡಲಿಕ್ಕಾಗ್ತದೆ, ಯಾವುದೇ ಒತ್ತಡ ಇಲ್ಲದೆ ಮಾಡಲಿಕ್ಕಾಗ್ತದೆ. ಈ ನೀವು ಸಮಯ ಕೊಡುವಂಥದ್ದು ಮುಖ್ಯ. ಈಗ ಎಷ್ಟೋ ಜನ ಬಹಳ, ನಾವು ಏನು ಹೇಳ್ತೀವಿ, ಸಕ್ಸಸ್ಫುಲ್ ಅಂತ ಹೇಳ್ತೀವಿ, ಏನೋ ತುಂಬ ಪ್ರಸಿದ್ಧಿಯನ್ನು ಪಡೆದವರು. ಆದರೆ ಪ್ರಸಿದ್ಧಿ ಅಂತ ಹೇಳಿದ ಕೂಡಲೇ ಅವರಿಗೆ ಸಮಯ ಸಿಕ್ಕುವುದು ತುಂಬ ಕಡಿಮೆ ಆಗ್ತದೆ. ಅವರ ಚಟುವಟಿಕೆಗಳಿಗೆ ಅಥವಾ ಅವರ ಸಂತೋಷಕ್ಕೆ, ಅವರ ಫ್ಯಾಮಿಲಿಗೆ ಕೊಡುವಂಥ ಸಮಯದಲ್ಲಿ ಬಹಳಷ್ಟು ಕಡಿಮೆ ಕಂಡು ಬರ್ತದೆ. ಈ ಪ್ರಸಂಗಗಳಲ್ಲಿ ನಾವು ಕೆಲವು ಸಮಯವನ್ನಾದರೂ ಇತರೆ ಚಟುವಟಿಕೆಗಳಿಗೆ ಕೊಟ್ಟರೆ ಅವನ ಜೀವನ ಆರಾಮವಾಗಿರ್ತದೆ, ಸ್ಟ್ರೆಸ್ ಕಡಿಮೆ ಆಗ್ತದೆ. ಓಕೆ ಸರ್. ಸೊ ಅಂದ್ರೆ ಈಗ ಬೇಸಿಕಲಿ ವಿ ಆರ್ ಕನೆಕ್ಟಿಂಗ್ ಇಟ್ ಟು ಆಯುರ್ವೇದ. ಸೊ ಆಯುರ್ವೇದದಲ್ಲಿ ಇದೆ ಅಂದ್ರೆ ಈ ರೀತಿ ಹೇಗೆ ಹೇಳ್ತಾರೆ, ಅಂದ್ರೆ ಅದಕ್ಕೆ ಏನು ಚಿಕಿತ್ಸೆಯ ಅಥವಾ ಏನು ಬೇಸಿಕಲಿ ಆಯುರ್ವೇದ? ಆಯುರ್ವೇದದಲ್ಲಿ ನಿಮಗೆ
ಮೂಲವಾಗಿ ಹೇಳಿರುವಂಥದ್ದೇ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತೇಳಿ. ಅಂದರೆ ಆರೋಗ್ಯ ಇದ್ದವನು ತನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂತು. ಅದರ ಜೊತೆಗೆ ಆತುರಸ್ಯ ವಿಕಾರ ಪ್ರಶಮನಂ, ಅಂದರೆ ಯಾರಿಗೆ ರೋಗ ಉಂಟೋ ಅವನ ರೋಗವನ್ನು ಹೋಗಲಾಡಿಸಲಿಕ್ಕೆ ಬೇಕಾದಂಥ ಕ್ರಮಗಳನ್ನು ಅನುಸರಿಸುವಂಥದ್ದು. ಇದರಲ್ಲಿ ಪ್ರಥಮವಾಗಿ ಬೆಳಗ್ಗಿಂದ ರಾತ್ರಿವರೆಗೆ ನೀವು ಏನು ಮಾಡ್ತೀರಿ ಅಂದರೆ ನಾವು ದಿನಚರ್ಯೆ ಅಂತ ಹೇಳ್ತೇವೆ. ದಿನಚರ್ಯೆ ಅಂದರೆ ಹೇಗೆ, ಅವನು ಬೆಳಗ್ಗೆ ಎಷ್ಟೊತ್ತಿಗೆ ಏಳಬೇಕು ಅಂತ ಹೇಳುವಂಥದ್ದು. ಈಗ ಏಳುವ ವಿಚಾರದಲ್ಲೇ ನಾವು ಮಾತಾಡೋಣ. ಈಗ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೇತ್, ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಶ್ರೇಷ್ಠ ಜ್ಞಾನ ಪಡೆಯುವಂಥ ಸಮಯ. ಅದು ಸಾಧಾರಣ ಬೆಳಗ್ಗೆ 4:15 ಹೊತ್ತಿಗೆ ಬರ್ತದೆ. ಈ 4:15ಗೆ ಏಳುವವರು ತುಂಬ ಕಡಿಮೆ. 4:15ಗೆ ಎದ್ದಾಗ ಏನಾಗ್ತದೆ ಅಂತ ಹೇಳಿದರೆ ನಿಮ್ಮ ಮನಸ್ಸು ಅತಿ ಒಂದು ಏನು ಹೇಳ್ತೇವೆ ಫ್ರೆಶ್ ಅಂತ ಹೇಳ್ತೇವೆ ನಾವು. ಹಾಗಿರುವಾಗ ನಿಮಗೆ ಬ್ರಹ್ಮಜ್ಞಾನ ಪಡೆಯುವುದು ಅಂದರೆ ಏನಾದರೂ ನೀವು ಓದುದು ಅಥವಾ ಜ್ಞಾನ ಪಡೆಯಲಿಕ್ಕೆ ಬೇಕಾದಂಥ ಅತ್ಯುತ್ತಮ ಸಮಯ ಇದು 4:15ಯಿಂದ ಸಾಧಾರಣ 5:30, 6 ಗಂಟೆವರೆಗೆ ಇರುವಂಥದ್ದು. ಈ ಸಮಯದಲ್ಲಿ ನಾವು ಎದ್ದು ಬರೀ ಎದ್ದರೆ ಸಾಕಾಗೋದಿಲ್ಲ. ಎದ್ದು ನಿಮಗೆ ಕೆಲವು ಚಟುವಟಿಕೆಗಳನ್ನು ಹೇಳಿದ್ದಾರೆ. ಪ್ರಥಮವಾಗಿ ನಿಮ್ಮ ದೈನಂದಿನ ಅಂದರೆ ಬಾತ್ರೂಮಿಗೆ ಹೋಗೋದು ಇತರೆ. ಅದಾದಮೇಲೆ ಸ್ನಾನ ಮಾಡುವಂಥದ್ದು. ಸ್ನಾನ ಮಾಡುವ ಮುಂಚೆ ಒಂದು ಅಭ್ಯಂಜನ ಅಂತ ಮಾಡಿಕೊಳ್ಳುವಂಥದ್ದು. ಅಭ್ಯಂಜನ ಹೇಗೆ, ತೈಲಾಭ್ಯಂಜನ ಮಾಡುವಂಥದ್ದು ಮಾಡಿ ಅದ ನಂತರ ಸ್ನಾನ ಮಾಡಿ ಅನಂತರ ನಿಮಗೇನಾದರೂ ವೇದವೋ ಅಥವಾ ಗ್ರಂಥಗಳ ಪಠಣವೋ ಏನಾದರೂ ಇದ್ದರೆ ಅದನ್ನು ಮಾಡುವಂಥದ್ದು. ಹೀಗೆ ಮಾಡೋದ್ರಿಂದ ನಿಮಗೊಂದು ಏನು ಹೇಳ್ತೀವಿ ಒಂದು ರೂಲ್ಸ್, ನೀವೊಂದು ಕೆಲವು ರೂಲ್ಸನ್ನು ನೀವು ಸೆಟ್ ಮಾಡಿಕೊಳ್ಳುವಂಥದ್ದು. ಹೀಗೆ ಮಾಡಿದಾಗ ಏನಾಗ್ತದೆ, ಅದು ಒಂದು ಅಭ್ಯಾಸ ಆಗಿಬಿಡ್ತದೆ. ಈ ಅಭ್ಯಾಸ ಮಾಡಿದಾಗ ನಿಮಗೆ ಅದು ಯಾವುದೇ ಒತ್ತಡ ಇಲ್ಲದೆ ಕ್ರಮವಾಗಿ ನಡೀತಾ ಹೋಗ್ತದೆ. ಈಗ ಅದಾದಮೇಲೆ ಸ್ನಾನ ಆದಮೇಲೆ ಓದುವಂಥದ್ದು ಅಂತ ಹೇಳಿದೆ. ಓದಿ ಆದಮೇಲೆ ಈಗ ಹಿಂದಿನ ಕಾಲದಲ್ಲಿ ಭಾಳಷ್ಟು ವಿಚಾರಗಳನ್ನು, ಈಗ ವಾಕ್ ಹೋಗುವಂಥದ್ದು ಕೂಡ ಇತ್ತು. ತಲೆಗೆ ಟೋಪಿ ಹಾಕ್ಕೊಂಡು ಉಷ್ಣೀಶ ಅಂತ ಹೇಳ್ತೇವೆ, ಒಂದು ಮುಂಡಾಸಿನ ಥರ ಕಟ್ಟಿಕೊಂಡು ನಡಿಲಿಕ್ಕೆ ಹೋಗುವಂಥದ್ದು. ಹೋಗುವಾಗ ಹೇಗೆ ಹೋಗಬೇಕು ಅಂತೆಲ್ಲ ಬಹಳಷ್ಟು ವಿಚಾರಗಳನ್ನು ಆಯುರ್ವೇದದಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಓಕೆ ಸರ್, ಇದ್ರ ಬಗ್ಗೆ ನಾನು ಮತ್ತೆ ಕೇಳ್ತೇನೆ. ಸರಿ. ಬೇಸಿಕಲಿ ಈಗ ನಿಮ್ ಬಗ್ಗೆ ತಿಳ್ಕೊಳ್ಬೇಕಂತ Right. ಯಾಕೆ ಆಯುರ್ವೇದವನ್ನ ಚುನಾಯಿಸ್ಕೊಂಡ್ರಿ, ಅಥವಾ ಹೇಗೆ ನೀವು ಈ ಸಿಸ್ಟಮ್ಗೆ ಹೇಗೆ ಬಂದ್ರಿ, ಅಥವಾ ಒಳ್ಳೆ- ನಿಮ್ಮ ಹಿನ್ನೆಲೆ ಹೇಳ್ಬೋದು, ನೀವು ಎಲ್ಲಿಂದ ಸರಿ, ಬಂದ್ರಿ? ಒಳ್ಳೆ ಪ್ರಶ್ನೆ. ನಾನು ಮೂಲತಃ ಕಾಸರಗೋಡು ಜಿಲ್ಲೆಯ ಮಲ್ಲಂ ಅಂತ ದೇವಸ್ಥಾನ ಇದೆ, ಆ ಊರಿನವನು. ನಾನಲ್ಲಿ ಯಾವತ್ತೂ ವಿದ್ಯಾಭ್ಯಾಸ ಏನು ಮಾಡಿಲ್ಲ. ನನ್ನ ತಂದೆಯವರು ಇಲ್ಲಿ ಮಣಿಪಾಲದಲ್ಲಿ ಬಂದು ಅವರು ಸೆಟ್ಲ್ ಆಗಿದ್ದರು. ಹಾಗಾಗಿ ನಾವು ಇಲ್ಲೇ ಎಲ್ಲ ನಮ್ಮ ವಿದ್ಯಾಭ್ಯಾಸ ಇಲ್ಲೇ ನಡೀತು. ಹೀಗೆ ವಿದ್ಯಾಭ್ಯಾಸ ನಡೀತಾ ಇದ್ದಾಗ ನಾವೊಂದು ಕ್ವಾರ್ಟರ್ಸಲ್ಲಿದ್ದೆವು. ನಮ್ಮ ಪಕ್ಕದ ಮನೆಯವರೊಬ್ಬರು ಡಾಕ್ಟ್ರು, ಅವರು ನನ್ನ ಮಿತ್ರರೇ. ಹಾಗೆ ಅವ್ರ ಹತ್ರ PUC ಆದಮೇಲೆ ಏನು ಮಾಡ್ಬೋದು ಅಂತ ಕೇಳಿದಕ್ಕೆ ಆಯುರ್ವೇದ ಮಾಡು ಅಂತ ಹೇಳಿದರು. ಹಾಗೆ ನಾನು ಆಯುರ್ವೇದವನ್ನು, ಯಾಕಂದರೆ ಅವರು ಕಾಲೇಜಿಗೆ ಹೋಗೋದೆಲ್ಲ ನಾನು ನೋಡ್ತಾ ಇದ್ದೆ. ಆವಾಗ ಸ್ವಲ್ಪ ಅದರ ಹವಾ ಬರ್ತಾ ಇತ್ತಷ್ಟೇ ಆಯುರ್ವೇದದ್ದು. ಆಯಿತು ಸರಿ, ನಾನು ಸಹ ಮಾಡ್ತೇನೆ ಅಂತ ಆಯುರ್ವೇದಕ್ಕೆ ಹೊರಟಿದ್ದೆ. ಹಾಗಾಗಿ ಆಯುರ್ವೇದ ಚುನಾಯಿಸ್ಕೊಂಡೆ. ಬೇರೆ ವಿಶೇಷ ಕಾರಣಗಳೇನೂ ಇಲ್ಲ. ನೈಸರ್ಗಿಕವಾದ ಒಂದು ವೈದ್ಯಕೀಯ ಪದ್ಧತಿ. ಇದರಲ್ಲಿ ನಮಗೆ ಒಳ್ಳೆಯದಾಗ್ತದೆ, ಯಾರಿಗೂ ಏನು ಅಪಾಯ ಇಲ್ಲ ಅಂತ ಹೇಳುವಂಥ ಒಂದು ಮನದಟ್ಟು ಮಾಡಿಕೊಂಡಿದ್ದೆ ನಾನು ಆವಾಗಲೇ. ಓಕೆ, ಸೊ ಆಯುರ್ವೇದ ಈಗ ಕಲಿಬೇಕಂತಂದ್ರೆ ಎಷ್ಟು ವರ್ಷದ ಕಲಿಕೆ ಇರುತ್ತೆ, ಹೇಗೆ ಅದ್ರದ್ದು? ಆಯುರ್ವೇದವನ್ನು ಈಗ ನಮ್ಮ ಸೆಂಟ್ರಲ್ ಬೋರ್ಡ್ ಇದೆ, NCISM ಅಂತೇಳಿ, ಅದು ದಿಲ್ಲಿಯಲ್ಲಿರುವಂಥದ್ದು. ಅವರೇ ಅದನ್ನು ಗವರ್ನಿಂಗ್ ಬಾಡಿ ಅದರದ್ದು. ಸೊ ಇದರಲ್ಲಿ 4.5 ವರ್ಷ ಪ್ಲಸ್ 1 ವರ್ಷ ಇಂಟರ್ನ್ಶಿಪ್ ಅಂತ ಹೇಳ್ತೇವೆ. ಒಟ್ಟು 5.5 ವರ್ಷದಲ್ಲಿ ಈ ಅಂದ್ರೆ PUC ನಂತರವೇ CET ಎಕ್ಸಾಮ್, ಖಂಡಿತ ನೀಟ್ PUC ಎಕ್ಸಾಮ್, ಹೌದು. ಅದರಲ್ಲಿ ರ್ಯಾಂಕಿಂಗ್ ತಗೊಂಡು. ಹೌದು, ನೀಟ್ ಮೂಲಕವೇ ಬರಬೇಕಷ್ಟೇ. ಓಕೆ, ಸೊ ಹಾಗಿದ್ರೆ ಈಗ ಅಷ್ಟು ವರ್ಷ ಕಲಿಕೆ ನಂತರ ಆಮೇಲೆ ಕರಿಯರ್ ಆಪರ್ಚುನಿಟೀಸ್ ಹೇಗಿರುತ್ತೆ ಸರ್? ಒಂದು ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವಂಥದ್ದು. ಪ್ರೈವೇಟ್ ಪ್ರಾಕ್ಟೀಸ್ ಅಲ್ಲದೆ ನಿಮಗೆ ಬೇರೆ ಸಂಸ್ಥೆಗಳಲ್ಲಿ ಉದ್ಯೋಗ ಮಾಡುವಂಥದ್ದು. ಆಮೇಲೆ MD ಮಾಡಿದರೆ ನಿಮಗೆ ಯಾವುದಾದ್ರೂ ಸಂಸ್ಥೆಯಲ್ಲಿ ನೀವು ಒಂದು ಪ್ರೊಫೆಸರ್ ಆಗಿ ಅಥವಾ ಏನೋ ಟೀಚಿಂಗಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೋದು. ಇದಲ್ಲದೆ ಫಾರ್ಮಸಿಯಲ್ಲಿ ಅವಕಾಶ ಇದೆ, ನೀವು ನಿಮ್ಮ ಸ್ವಂತ ಫಾರ್ಮಸಿಯನ್ನು ತೆರಿಬೋದು. ರಿಸರ್ಚ್ಗೆ ಅವಕಾಶ ಇದೆ. ಅದು ರಿಸರ್ಚ್ ಮಾಡಲಿಕ್ಕೆ ನಿಮಗೆ ಸರ್ಕಾರದ್ದೇ ಕೆಲವು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ, ಅಲ್ಲಿ ಹೋಗಿ ಸೇರಿಕೊಂಡು ರಿಸರ್ಚನ್ನು ಮಾಡ್ಬೋದು. ಅದಕ್ಕೆ ನಿಮಗೊಂದು ಸ್ಟೈಪೆಂಡ್ ಅಥವಾ ಸ್ಯಾಲರಿ ಅಂತ ಅವರು ಕೊಡ್ತಾರೆ, ಅದನ್ನು ಮಾಡ್ಬೋದು. ಇಲ್ಲ ನೀವು ನಿಮಗೆ ಆಸಕ್ತಿ ಇದ್ದರೆ ನೀವು ಒಂದು ರಿಸಾರ್ಟ್ ಅಂತ ಮಾಡಿಕೊಳ್ಳುವುದು, ಆಯುರ್ವೇದ ಹೆಲ್ತ್ ರಿಸಾರ್ಟ್ ಅಥವಾ ವೆಲ್ನೆಸ್ ರಿಸಾರ್ಟ್ ಅಂತೇಳಿ. ಈಗ ನಾವೊಂದು ಮಾಡಿದ್ದೇವೆ, ಹಿತಾಯು ಆಯುರ್ವೇದ ಸೆಂಟರ್ ಅಂತ. ನಮ್ಮದು 2 ಸೆಂಟರ್ ಇದೆ, ಒಂದು ಇಲ್ಲಿ ಕುಂಜಿಬೆಟ್ಟು ಹತ್ರ, ಇನ್ನೊಂದು ಕುಕ್ಕೆಹಳ್ಳಿಯಲ್ಲಿ. ಕುಕ್ಕೆಹಳ್ಳಿಯಲ್ಲಿ ಸ್ವಲ್ಪ ವಿಶಾಲವಾದ ಜಾಗೆಯಲ್ಲಿ ಒಂದು, ಉಡುಪಿಯಲ್ಲಿ? ಹೌದು, ಉಡುಪಿಯಲ್ಲೇ ಕುಕ್ಕೆಹಳ್ಳಿ ಅಂತ ಇದೆ. ಅಲ್ಲಿ ಒಂದು 12 ಎಕರೆ ಜಾಗದಲ್ಲಿ ಮಾಡಿದ್ದೇವೆ. ಬಹಳಷ್ಟು ಜನ ಬರ್ತಾರೆ ನಮಗೆ. ಯಾವ ರೀತಿಯ ಬೇಸಿಕ್ ಟ್ರೀಟ್ಮೆಂಟ್ಸ್ಗಳೆಲ್ಲ? ಅಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಗಳನ್ನೇ ಮುಖ್ಯವಾಗಿ ಹೊರದೇಶದವರಿಗೆ ಹೆಚ್ಚಾಗಿ ನಾವು
ನೀಡುವಂಥದ್ದು. ನಾವು ಇಲ್ಲೇ ಲೋಕಲ್ ಪೇಷಂಟ್ಸ್‌ಗಳಿಗೂ ಕೂಡ ನಾವು ಅದನ್ನು ಆ, ಅಳವಡಿಸ್ತಾ ಇದ್ದೇವೆ. ಹೆಚ್ಚಿನವರು ನಮಗೆ ಹೊರದೇಶದಿಂದ ಒಂದು ಪಂಚಕರ್ಮ ಅಂದರೆ ಅವರ ವಿಚಾರದಲ್ಲಿ ಕ್ಲೆನ್ಸಿಂಗ್ ಅಂತ ಹೇಳ್ತೇವೆ, ಡಿಟಾಕ್ಸ್ ಮಾಡುವಂಥದ್ದು. ಅಂದರೆ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರ ಹಾಕಿದರೆ ಬಹಳಷ್ಟು ನಮಗೆ ನಮ್ಮ ದೇಹಕ್ಕೆ ಒಳ್ಳೆಯದಾಗ್ತದೆ ಅಂತ ಹೇಳುವಂಥ ಒಂದು ಭಾವನೆಯಲ್ಲಿ ಪ್ರತಿ ವರ್ಷ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಕೆಲವೊಮ್ಮೆ ಬಂದವರೇ ಪುನಃ ಪುನಃ ಬರ್ತಾರೆ. ಇನ್ನು ಕೆಲವರು ಹೊಸಬ್ರು ಸಹ ವರ್ಡ್ ಆಫ್ ಮೌತ್ ಅಂದರೆ ಒಬ್ಬರು ಹೇಳಿ ಇನ್ನೊಬ್ಬರ ಮೂಲಕ ಕೇಳಿಸ್ಕೊಂಡು ಬರ್ತಾರೆ. ಓಕೆ ಸರ್. ಈಗ ನೀವೊಂದು ಈ ಡಿಟಾಕ್ಸ್ ಅಂತ ಹೇಳಿದ್ರೆ, ಈಗಂತೂ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಂದು ಇನ್ಫಾರ್ಮೇಶನ್ ಮಿಸ್‌ಇನ್ಫಾರ್ಮೇಶನ್ ನಮ್ಗೆ ಗೊತ್ತಾಗೋದಿಲ್ಲ. ಹ್ಮ್. ತುಂಬಾ ವಿಚಾರಗಳು ಬರ್ತವೆ. ಸೊ ಏನಿದು ಡಿಟಾಕ್ಸ್ ಅಂದ್ರೆ ಏನು? ಅದನ್ನ ಹೇಗೆ ಮಾಡ್ಕೊಳ್ಬೇಕು? ಅದರಿಂದ ಲಾಭ ಏನು? ಈಗಾಗಲೇ ಹೇಳಿದ ಹಾಗೆ ನಾನು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಹೇಳಿದೆ. ಯಾರು ಆರೋಗ್ಯವಾಗಿದ್ದಾನೋ ಅವನು ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ. ಈಗ ಎಳೆ ವಯಸ್ಸಲ್ಲಿ ಅಂದರೆ ಈಗ ಒಂದು 25-30 ವರ್ಷದವರೆಗೆ ಅವನು ಎಳೆ ವಯಸ್ಸಲ್ಲಿ ಏನು ತೊಂದರೆಗಳು ಅವನಿಗೆ ಉಂಟಾಗೋದಿಲ್ಲ. ಆದರೆ ಒಂದು ಸತಿ ಅವನು ಉದ್ಯೋಗಕ್ಕೆ ಸೇರಿದ ಮೇಲೆ ಅವನೇನಾಗ್ತದೆ, ಒತ್ತಡಗಳು ಜಾಸ್ತಿ, ಅವನಿಗೆ ವ್ಯಾಯಾಮಕ್ಕೆ ಸಮಯ ಇಲ್ಲ, ಆಮೇಲೆ ಆಹಾರ ಸೇವನೆ ಕೂಡ ಒಟ್ಟು ಟೈಮ್ ಟು ಟೈಮ್ ಅಂತ ಆಗ್ತದೆ. ಅಂದರೆ ಎಷ್ಟೋ ಸತಿ ಅಗ್ನಿಗೆ ಯಾವುದೇ ಪ್ರಾಧಾನ್ಯತೆ ನೀಡದೆ ಸುಮ್ಮನೆ ಸಮಯ ನೋಡಿ ಆಹಾರ ಸೇವಿಸುವಂಥದ್ದು, ಅಥವಾ ಆಹಾರ ಸೇವಿಸುವುದು ಅನ್ನೋದಕ್ಕಿಂತಲೂ ತಿನ್ನುವುದಂತ ಹೇಳ್ತೇವೆ. ಸಿಕ್ಕಿದ್ದ ಕೈಗೆ ಸಿಕ್ಕಿದ್ದನ್ನು ತಿನ್ನುವಂಥದ್ದು, ಜಂಕ್ ಫುಡ್, ಆನ್ಲೈನ್ ಆರ್ಡರ್ ಮಾಡುವಂಥದ್ದು, ಹೀಗೆ ಆಗ್ತಾ ಇದೆ. ನಾವೆಲ್ಲ ಈಗ ದೈನಂದಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಮನೆಯಲ್ಲಿ ಆಹಾರ ತಯಾರಿ ಮಾಡುವಂಥ ಸಮಯ ಯಾರಿಗೂ ಇಲ್ಲ ಮತ್ತು ಅದಕ್ಕೆ ಅವಕಾಶವೂ ಇಲ್ಲ. ಯಾಕಂದರೆ ಅವರು ಆಫೀಸಲ್ಲಿರ್ತಾರೆ, ಬೆಳಿಗ್ಗೆ ಮಾಡಿದ್ದನ್ನು ಮಧ್ಯಾಹ್ನ ತಿಂತಾರೆ, ಮಧ್ಯಾಹ್ನ ಸಾಯಂಕಾಲ ಮತ್ತೆ ಪುನಃ ಬೆಳಗ್ಗಿದ್ದನ್ನೇ ಬಿಸಿ ಮಾಡಿ ತಿಂತಾರೆ ಅಥವಾ ಹೊರಗಡೆಯಿಂದ ತರಿಸ್ತಾರೆ. ಇದೆಲ್ಲ ಖಂಡಿತವೂ ಒಂದಲ್ಲ ಒಂದು ಸಮಯ ನಮಗೆ ಅಪಾಯವನ್ನು ಉಂಟು ಮಾಡಿಯೇ ಮಾಡ್ತದೆ. ಆದ ಕಾರಣ ಈಗ ನಾವು ನೋಡ್ತೇವೆ ಎಷ್ಟು ರೋಗಗಳು, ಹೊಸ ಹೊಸ ರೋಗಗಳು ಬರ್ತವೆ. 35 ವರ್ಷದವನಿಗೆ ಡಯಾಬಿಟಿಸ್ ಇದೆ, 30 ವರ್ಷದವನಿಗೆ ಹೈಪರ್ ಟೆನ್ಷನ್ ಇದೆ, ಅಂದರೆ BP ಸಮಸ್ಯೆ ಇದೆ. ಹಾಗಾಗಿ ಈ ಸಮಸ್ಯೆಗಳು ಬಾರದ ಹಾಗೆ ನಾವು ಡಿಟಾಕ್ಸ್ ಮಾಡುವಂಥದ್ದು, ಅಂದರೆ ನಾವು ಪಂಚಕರ್ಮ ಚಿಕಿತ್ಸೆಗಳಲ್ಲಿ ಗಳನ್ನು ಅಳವಡಿಸುವಂಥದ್ದು. ಉದಾಹರಣೆಗೆ ಪಂಚ ಅಂದರೆ 5 ನಿಮಗೆ ಗೊತ್ತಿರ್ತದೆ. ಪಂಚ ಅಂದರೆ 5 ಥರದ ಥೆರಪಿಗಳು. ನಾವು ಯಾವಾಗ ಔಷಧಿ ನೀಡಿ ಕಾಯಿಲೆಗಳು ಸುಧಾರುವುದಿಲ್ಲವೋ ಆ ಸಮಯದಲ್ಲಿ ನಾವು ಪಂಚಕರ್ಮ, ಪಂಚ ಅಂದರೆ 5 ಅಂದರೆ ಥೆರಪಿಗಳು ಅಂತ ಹೇಳಿದರೆ ನಾವೇನು ಹೇಳ್ತೇವೆ, ವಮನ ಅಂತ ಹೇಳ್ತೀವಿ, ವಿರೇಚನ ಅಂತ ಹೇಳ್ತೀವಿ, ಆಮೇಲೆ ಬಸ್ತಿ ಅಂತ ಹೇಳ್ತೀವಿ, ಆಮೇಲೆ ನಸ್ಯ ಅಂತ ಒಂದು ಚಿಕಿತ್ಸೆ ಇದೆ, ಕೊನೆಯದಾಗಿ ರಕ್ತ ಮೋಕ್ಷಣ ಅಂತ. ಒಟ್ಟು 5 ಚಿಕಿತ್ಸೆಗಳು. ಇದರಲ್ಲಿ ಕಫ ಪ್ರಾಧಾನ್ಯತೆ ಇದ್ದಾಗ ನಾವು ವಮನ ಚಿಕಿತ್ಸೆ ಅಂತ ಮಾಡಿಸ್ತೀವಿ, ಅಂದರೆ ವಾಂತಿ ಮಾಡಿಸುವ ಚಿಕಿತ್ಸೆ. ಇದು ಸ್ವಲ್ಪ ಕಷ್ಟಕರ, ಬಹಳಷ್ಟು ಜನ ಸ್ವಲ್ಪ ಕಷ್ಟಪಡ್ತಾರೆ ಅದನ್ನು ಮಾಡಿಸ್ಕೊಳ್ಳುವಾಗ. ವಿರೇಚನ ಅಂದರೆ ಭೇದ ಚಿಕಿತ್ಸೆ ಮಾಡುವಂಥದ್ದು, ಇದು ಪಿತ್ತಕ್ಕೆ ಇರುವಂಥದ್ದು, ಪಿತ್ತದ ಅತಿ ವೃದ್ಧಿ ಆದಾಗ. ಇನ್ನೊಂದು ಬಸ್ತಿ ಅಂತ ಮಾಡ್ತೀವಿ. ಬಸ್ತಿ ಅಂದರೆ ವಾತ ಸಮಸ್ಯೆಗಳಂದರೆ ನರ್ವಸ್ ಡಿಸಾರ್ಡರ್ಸ್. ಈಗ ವಯಸ್ಸೊಂದು 40, 55, 60 ಆದಾಗ ನಾವು ವೃದ್ಧಾಪ್ಯ ಬಂದಿರುತ್ತೆ. ವೃದ್ಧಾಪ್ಯದಲ್ಲಿ ಎಷ್ಟೋ ಸಮಸ್ಯೆಗಳು ನಮ್ಮ ನ್ಯೂರೋ ಮಸ್ಕ್ಯುಲರ್, ಅಂದರೆ ನಮ್ಮ ಸಂಧಿಗಳಿಗೆ ಅಥವಾ ನಮ್ಮ ಮಸ್ತಿಷ್ಕಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ತವೆ. ಅಂಥದ್ರಲ್ಲಿ ನಾವು ಬಸ್ತಿ ಚಿಕಿತ್ಸೆ ಅಂದರೆ ಎನಿಮಾ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ನಾವು ಹೇಳುವಾಗ, ಈ ಚಿಕಿತ್ಸೆಯನ್ನು ನೀಡ್ತೀವಿ. ಇನ್ನು ನಸ್ಯ ಅಂತ ಹೇಳುವಂಥದ್ದು ನಮ್ಮ ಊರ್ಧ್ವ ಜತೃ ಭಾಗ, ಅಂದರೆ ಕುತ್ತಿಗೆಯ ಮೇಲ್ಭಾಗ, ಕುತ್ತಿಗೆ, ಕಿವಿ, ಗಂಟಲು, ಮೂಗು, ಇಂಥ ಸಮಸ್ಯೆಗಳಿಗೆ ನಾವು ನಸ್ಯ ಚಿಕಿತ್ಸೆ ಅಂದರೆ ಮೂಗಿನ ಮೂಲಕ ಔಷಧಿಯನ್ನು ಹಾಕಿ ನಾವು ಒಂದು ನೀಡುವಂಥ ಚಿಕಿತ್ಸೆ. ಕೊನೆಯದಾಗಿ ರಕ್ತ ಮೋಕ್ಷಣ. ಈಗ ಎಷ್ಟೋ ಕಾಯಿಲೆಗಳಿರ್ತವೆ, ಇಲ್ಲಿ ನಿಮಗೆ ಕಾಲಲ್ಲಿ, ಪಾದದಲ್ಲಿ ಗುಣವಾಗದಂಥ ಅಲ್ಸರ್ಗಳು ಅಥವಾ ಕೆಲವು ಚರ್ಮದ ವ್ಯಾಧಿಗಳು, ಇವಕ್ಕೆಲ್ಲ ನಾವು ರಕ್ತವನ್ನು ಬಿಡುವಂಥದ್ದು, ಅಂದರೆ ರಕ್ತವನ್ನು ಮೋಕ್ಷಣ ಅಂದರೆ ಅದು ಹರಿಲಿಕ್ಕೆ ಬಿಡುವಂಥದ್ದು. ಇದನ್ನು ನಾವು ಇಂಬಳ ಅಂತ ಹೇಳುವಂಥ ಲೀಚ್ ಥೆರಪಿಯಿಂದಲೂ ಮಾಡ್ತೀವಿ. ಇಲ್ಲದಿದ್ದರೆ ಒಂದು ಗಾಯ ಹಾಕಿ ಕೆಟ್ಟ ರಕ್ತವನ್ನು ತೆಗೆಯುವಂಥ ಕ್ರಮ. ಸೊ ಇವಿಷ್ಟು 5 ಚಿಕಿತ್ಸೆಗಳು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಲ್ಪಡ್ತೇವೆ. ಇದನ್ನು ನಾವು ನಮ್ಮ ಸೆಂಟರ್ನಲ್ಲಿ ಮಾಡ್ತೀವಿ. ಸೊ ಅಂದ್ರೆ ಇದು ಬೇಸಿಕಲಿ ಡಿಟಾಕ್ಸ್ ಮೆಥಡ್ಸ್ಗಳು. ಇದು ಡಿಟಾಕ್ಸ್ ಮೆಥಡ್ಸ್ಗಳು. ಇದಲ್ಲದೆ ಇನ್ನು ಬೇರೆ ಚಿಕಿತ್ಸೆಗಳಿದ್ದಾವೆ ವ್ಯಾಧಿಗೆ ಅನುಸಾರವಾಗಿ. ಈಗ ಒಬ್ಬನಿಗೆ ಬೆನ್ನು ನೋವಿದೆ, ಒಬ್ಬನಿಗೆ ಕುತ್ತಿಗೆ ನೋವಿದೆ, ಅದಕ್ಕೆಲ್ಲ ವಿವಿಧ ಚಿಕಿತ್ಸೆಗಳಿದ್ದಾವೆ. ಉದಾಹರಣೆಗೆ ಕಟಿಬಸ್ತಿ, ಗ್ರೀವಾಬಸ್ತಿ, ಮತ್ತು ಪತ್ರಪಿಂಡ ಸ್ವೇದ, ಪಿಂಡ ಸ್ವೇದ ಅಥವಾ ಪಿಡಿಚಿಲ್ ಅಂತ ಹೇಳ್ತೀವಿ. ಇದಲ್ಲದೆ ಇನ್ನೂ ಕೆಲವು ಸಮಸ್ಯೆಗಳಿರ್ತವೆ. ಈಗ ನಮ್ಮ ನೀ ಜಾಯಿಂಟ್ಸ್, ಈಗ ಹೆಚ್ಚಿನವರಿಗೆ ಆರ್ಥ್ರೈಟಿಸ್ ಸಮಸ್ಯೆ ಇರ್ತದೆ. 50 ಆದಾಗಲೇ ಹೆಚ್ಚಿನವರಿಗೆ ನಡಿಲಿಕ್ಕೆ ಕಷ್ಟ ಆಗುವಂಥದ್ದು. ಈ ಆರ್ಥ್ರೈಟಿಸ್ಗೆ ನಾವು ಜಾನುಬಸ್ತಿ ಅಥವಾ ಪಿಂಡ ಸ್ವೇದ ಅಥವಾ ಈವನ್ ನಾವು ಪಿಚು ಅಂತ ಮಾಡ್ತೀವಿ, ತೈಲ ಪಿಚು, ತೈಲಧಾರ, ಇವೆಲ್ಲ ಚಿಕಿತ್ಸೆಗಳು ನೋವು ನಿವಾರಕಗಳು. ಅಂದರೆ ಪೇಯ್ನ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾವು ಮಾತಾಡುವಾಗ ಇವೆಲ್ಲ ಚಿಕಿತ್ಸೆಗಳು ಮಾಡಬೇಕಾಗ್ತದೆ. ಓಕೆ ಸರ್. ಸೊ ಅದೇ ಈಗ ಡಿಟಾಕ್ಸ್ ಇದೆಲ್ಲ ಒಂದು ಹಂತದಲ್ಲಿ ನಾವು ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು.
ನ್ಯಾಚುರಲಿ ಹಾಗೆ ಡಿಟಾಕ್ಸ್ ಮಾಡುವಂತ ಯಾವ್ದಾದ್ರು ಡ್ರಿಂಕ್ಸ್ ಹಾಗೆಲ್ಲ ಈಗ ಹೇಳ್ತಾರೆ. ಸೊ ಹ್ಮ್. ಆಯುರ್ವೇದ ಹಾಗೇನಾದ್ರು ಹೇಳತ್ತಾ ಸರ್? ನ್ಯಾಚುರಲಿ ಡಿಟಾಕ್ಸ್ ಅಂದರೆ ನಾವು ಸಮಸ್ಯೆ ಬಾರದ ಹಾಗೆ ನೋಡುವಂಥದ್ದೇ ಉತ್ತಮ. ಓಕೆ. ಅಂದ್ರೆ ಬಂದ ನಂತರ ನಾವು ಡಿಟಾಕ್ಸ್ ಮಾಡ್ಲಿಕ್ಕೆ ಬಂದ ನಂತರ ಡಿಟಾಕ್ಸ್ ಮಾಡುವುದು, ಬಾರದ ಹಾಗೆಯೂ ಡಿಟಾಕ್ಸ್ ಮಾಡಿಕೊಳ್ಬೋದು. ಒಂದು ಪ್ರತಿ ವರ್ಷ ಯಾವುದಾದ್ರು ಒಂದು ಚಳಿಗಾಲ ಅಂದರೆ ನವೆಂಬರ್ ಡಿಸೆಂಬರ್ ಈ ಸಮಯ ಈಗ ನಾವು ಡಿಸೆಂಬರ್ನಲ್ಲಿ ಹತ್ತಿರ ಇದ್ದೇವೆ, ಈ ಸಮಯವೇ ಅದಕ್ಕೆ ಸೂಕ್ತ. ಅಂದರೆ ಈ ವಮನ ವಿರೇಚನ ಆದಿಗಳು ಈ ಸಮಯದಲ್ಲಿ ಮಾಡಿದಾಗ ನಮಗೆ ಹೆಚ್ಚು ತ್ರಾಸ ಆಗುವುದಿಲ್ಲ ದೇಹಕ್ಕೆ. ಈಗ ಯಾಕಂದರೆ ಸ್ವಲ್ಪ ಚಳಿ ಪ್ರದೇಶ ಅಲ್ವಾ, ಚಳಿ ಸಮಯ ಅಲ್ವಾ ಇದು, ಹೌದು. ಚಳಿಗಾಲ. ಹಾಗಾಗಿ ಈ ಸಮಯದಲ್ಲಿ ಮಾಡಿದರೆ ಉತ್ತಮ. ಓಕೆ ಸರ್. ಸೊ ಆವಾಗ ನೀವು ಅದು ತಲೆಗೆ ಮುಂಡ ಸುತ್ಕೊಂಡು ವಾಕಿಂಗ್ ಅಂತ ಹೇಳ್ತಿದ್ರೆ ಹೌದು. ಅದೇನು ಸರ್? ಅದೊಂದು ಹೊಸ ವಿಷಯ ಕೇಳಲಿಕ್ಕೆ. ಅದು ಯಾಕೆಂದರೆ ಬೆಳಗಿನ ಜಾವ ನಾವು ಹೊರಗೆ ಹೋದಾಗ ಸ್ವಲ್ಪ ಇಬ್ಬನಿ ಇರ್ತದೆ. ಇಬ್ಬನಿ ಇದ್ದಾಗ ಏನಾಗ್ತದೆ, ತಲೆ ಮೇಲೆ ಅದು ಇಬ್ಬನಿ ಸೆಟ್ಲ್ ಆದಾಗ ಅದು ನಮ್ಮ ಸೂಕ್ಷ್ಮ ದ್ವಾರಗಳ ಮೂಲಕ ತಲೆಯ ಒಳಭಾಗಕ್ಕೆ ಹೊಕ್ಕಿದಾಗ ನೆಗಡಿ, ಕೆಮ್ಮು ಇಂಥದ್ದು ಹುಟ್ಟಿ ಬರ್ತದಲ್ಲ, ಅದಕ್ಕೆ ಅದು ಬಾರದ ಹಾಗೆ ಒಂದು ಒಂದು ಆ, ಮುಂಜಾಗ್ರತಾ ಕ್ರಮ ಅಷ್ಟೇ. ಅಲ್ಲ ಅಂದ್ರೆ ವಾಕಿಂಗ್ ಬಗ್ಗೆ ಎಲ್ಲ ಆವಾಗಲೇ ಹೌದೌದು, ಆಯುರ್ವೇದದಲ್ಲಿ ಇತ್ತು. ಖಂಡಿತ ಮುಂಜಾಗ್ರತಾ ಕ್ರಮ. ಹೊರಗೆ ಹೋಗುವಾಗ ಆಗಿನ ಕಾಲದಲ್ಲಿ ಸರ್ಪ ಆದಿ ಹಾ, ಇತ್ತಲ್ಲ, ಹಾವುಗಳೆಲ್ಲ ಇರ್ತದೆ. ಹಾವುಗಳೆಲ್ಲ. ಹಾಗಾಗಿ ಮುಂಡಾಸ್ ಕಟ್ಕೊಂಡು ಕೈಯಲ್ಲಿ ಒಂದು ಕೋಲ್ ತಕೊಂಡು ಹೋಗಬೇಕು. ಯಾಕಂದ್ರೆ ಏನಾದರೂ ಬಂದರೆ, ಅಪಾಯಗಳು ಬಂದರೆ ಅದನ್ನು ತಡೆಗಟ್ಟಲಿಕ್ಕೋಸ್ಕರ. ಒಂದು ಬೇಸಿಕ್ ಎಷ್ಟು ವಾಕಿಂಗ್ ಸರ್? ಎಷ್ಟು ಮಾಡ್ಬೇಕು ಒಂದು ಬೇಸಿಕ್ normal? ವಾಕಿಂಗ್ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಬೆವರ್ಲಿಕ್ಕೆ ಶುರು ಆಗ್ತದೋ ಆವಾಗ ನಿಮ್ಮ ವಾಕಿಂಗ್ ಆರಂಭ ಅಂತ ಲೆಕ್ಕ. ಹೆಚ್ಚಿನವ್ರು ಏನು ಮಾಡ್ತಾರೆ, ಬೆವರ್ಲಿಕ್ಕೆ ಶುರು ಆದ ಕೂಡಲೇ ಇನ್ನು ಸಾಕು ಅಂತ ನಿಲ್ಲಿಸಿ ಬಿಡ್ತಾರೆ. ಹಾಗಲ್ಲ, ಚೆನ್ನಾಗಿ ಹಣೆಯಲ್ಲಿ ಬೆವರು ಬಂತು ಅಂತ ಹೇಳಿದ್ರೆ ಆವಾಗ ಆರಂಭ. ಹಾ. ಮತ್ತೆ ಒಂದು 5-6 ಕಿಲೋಮೀಟರ್ ಆದರೂ ನೀವು ದಿನಕ್ಕೆ ನಡೆದ್ರೆ ಅತ್ಯುತ್ತಮ. ಪ್ರತಿದಿನ ಪ್ರತಿದಿನ 5-6 ಕಿಲೋಮೀಟರ್. ಬೆಳಗ್ಗೆ ಇದನ್ನು ಬೇಕಾದ್ರೆ exercise ಸಂಜೆ ಮಾಡ್ಬೋದು. ನಿಮಗೆ ಬೆಳಗಿನ ಸಮಯ ಜಾವ ಸಮಯ ಇರುವುದಿಲ್ಲ, ಆಫೀಸಿಗೆ ಹೋಗಬೇಕು, ಸಂಜೆ ಮಾಡಿ, 6 ಗಂಟೆ ಮೇಲೆ ಮಾಡಿ. ಕತ್ತಲಾಗೋ ಮುಂಚೆ ನಿಮ್ಮ ಮನೆಯನ್ನು ತಲುಪಿದ್ರೆ ಆಯಿತು. ಓಕೆ ಸರ್. ಸೊ ಒಂದು ಈ ವಾಕಿಂಗ್ ಹೌದು. ಬಗ್ಗೆ. ಹಾಗೆ ಬೇರೆ ವ್ಯಾಯಾಮಗಳು ಅಂದ್ರೆ ಆಯುರ್ವೇದ ಹೇಳತ್ತಾ? ಅಂದ್ರೆ ತೀವ್ರವಾಗಿ ಕೆಲವೊಂದಿಗೆ ತುಂಬಾ ಇಂಟೆನ್ಸ್ ವರ್ಕೌಟ್ಸ್ ಇರತ್ತೆ. ಕರೆಕ್ಟ್, ಸರಿ. ವ್ಯಾಯಾಮಗಳು ಅಂತ ಹೇಳಿದ್ರೆ ನೀವು ನಮ್ಮ ವ್ಯಾಯಾಮ ಪದ್ಧತಿಗಳು ನೀವು ಈಗ ಏನು ಹೇಳ್ತೀವಿ, ವ್ಯಾಯಾಮ ಶಾಲೆಗಳಲ್ಲಿ ಕೆಲವು ವ್ಯಾಯಾಮ ಮಾಡಿಸ್ತಾರೆ. ಹಾ, ಹಾ. ಉಠಕ್ ಬೈಠಕ್ ಹಾ, okay ಅಲ್ವಾ, sir. ಹೌದು sir. ಅವುಗಳನ್ನೇ ಮಾಡಿದ್ರೂ ಸಾಕಾಗ್ತದೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸರಿಯಾಗಿ ಮಾಡುವಂಥದ್ದು. ಅದಷ್ಟೇ ಅಲ್ಲದೆ ನಮ್ಮ ದೇಹಕ್ಕೆ ಸ್ಟ್ರೆಚ್ ಆಗುವಂಥದ್ದು. ಅಂದರೆ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಏನಿದ್ದಾವೆ, ನಮ್ಮ ಗಂಟುಗಳೆಲ್ಲ ಸಡಿಲಾಗಬೇಕು. ಅದು ಸ್ವಲ್ಪ ಸ್ಟಿಫ್ ಆಗಿರ್ತೇವೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ಸ್ವಲ್ಪ ಸಡಿಲುಗೊಳಿಸಬೇಕಾಗ್ತದೆ. ಅದಕ್ಕೋಸ್ಕರ ಮಾಡುವಂಥ ಸಿಂಪಲ್ ವ್ಯಾಯಾಮಗಳು, ಕೈಗಳನ್ನು ಮೇಲೆ ಮಾಡುವಂಥದ್ದು, ಬದಿಗೆ ಮಾಡುವಂಥದ್ದು, ಹಾಗೆ ಕುತ್ತಿಗೆಯನ್ನು ಎಡ ಬಲ ತಿರುಗಿಸುವಂಥದ್ದು ಇತ್ಯಾದಿಗಳು ಚಿಕ್ಕ ಪುಟ್ಟ ವ್ಯಾಯಾಮಗಳು. ಅಂದರೆ ರಕ್ತ ಸಂಚಾರವನ್ನು ಚೆನ್ನಾಗಿ ಇಟ್ಕೊಳ್ಳಿಕ್ಕಿರುವಂಥ ಸ್ಟ್ರೆಚಬಿಲಿಟಿಯನ್ನು ಜಾಸ್ತಿ ಮಾಡುವಂಥದ್ದು. ಅಂದ್ರೆ ಯೋಗ ಕೂಡ ಬರುತ್ತೆ. ಯೋಗ ಆಸನಗಳು, ಪ್ರಾಣಾಯಾಮಗಳು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇವುಗಳು. ಹೌದು. ಅಲ್ಲ ಆದ್ರೂ ಸಿಂಪಲ್ ಅಂತ ಹೌದು. ಎಫೆಕ್ಟಿವ್ ಅಲ್ಲ ಅಂತ ಈಗ ಒಂದು ಇದು ಬಂದ್ಬಿಡತ್ತೆ. ಚೆನ್ನಾಗಿ ನಿಮಗೆ ದೇಹ ದಂಡನೆ ಆಗಬೇಕು. ದೇಹ ದಂಡನೆ ಅಷ್ಟೇ. ಅದು ಯಾವಾಗ ನಿಲ್ಲಿಸಬೇಕು ಅಂತಲೂ ಕೂಡ ಹೇಳ್ತಾರೆ. ಹಣೆಯಲ್ಲಿ ಬೆವರು ಬಂದಾಗ ನೀವು ಇದು ವ್ಯಾಯಾಮ ಅರ್ಧ ಆಯಿತು ಅಂತ, ಅರ್ಧ ಆಯ್ತು. ಅರ್ಧ ಶಕ್ತಿಗೆ ಮಾಡಬೇಕು ಅಂತ ಹೇಳಿ. ಹಾ, ಹಾ, ಹಾ. ಈಗ ವ್ಯಾಯಾಮಗಳು ನಾನು ಆವಾಗ ಹೇಳಿದ ಯಾವುದು Walking. ವಾಕಿಂಗ್ ಹೇಳಿದ್ನಲ್ಲ, ಹಾ. ಅದು ಈಗಿನ ಪದ್ಧತಿಯ ಪ್ರಕಾರ ಆವಾಗ ಆರಂಭ ಅಂತ ಹೇಳ್ತಾರೆ. ಹಾ, ಹಾ. ನಮ್ಮ ಶಾಸ್ತ್ರದ ಪ್ರಕಾರ ಹಣೆಯಲ್ಲಿ ಬೆವರು ಬಂದಾಗ ನಿಮಗೆ ಅರ್ಧ ಶಕ್ತಿಗೆ ನೀವು ವ್ಯಾಯಾಮ ಮಾಡಿದ್ದೀರಿ, ಇನ್ನು ಸಾಕು, ಇನ್ನು ನಿಲ್ಲಿಸಬಹುದು ಅಂತ ಹೇಳುವಂಥ ಒಂದು ಸೂಚನೆ ಅದು. ಓಕೆ, ಓಕೆ, ಹೌದು. ಓಕೆ. ಹಾಗಿದ್ರೆ ಯಾವ್ದು ನಾವು ಫಾಲೋ ಮಾಡ್ಬೇಕೀಗ? ನೀವು ವಾಕಿಂಗ್ ಮಾಡೋದಾದ್ರೆ ಈಗ ಆಧುನಿಕ ಪದ್ಧತಿಯಲ್ಲಿ ಹೇಳಿದ ಪ್ರಕಾರ ಮಾಡಿಕೊಳ್ಬಹುದು. ಈಗ ಉದಾಹರಣೆಗೆ ಬೇಸಿಗೆಯಲ್ಲಿ ತಗೊಂಡು ನೀವು ಸುಮ್ಮನೆ ಕೂತ್ಕೊಂಡ್ರೆ ಹಣೆಯಲ್ಲಿ ಬೆವರ್ತದೆ. ಅವಾಗ ಏನಾದರೆ ಅರ್ಥ ನಾವು ಆವಾಗಲೇ ನಿಲ್ಲಿಸಬೇಕು ಅಂತಲ್ಲ. 5-6 ಕಿಲೋಮೀಟರ್ ನಡಿಬೋದು. ಬೇಸಿಗೆಯಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದು, ಬೇಕಾದ್ರೆ 5ರ ಬದಲಿಗೆ 4 ಕಿಲೋಮೀಟರ್ ಕೂಡ ನಡಿಬೋದು. ಮುಖ್ಯವಾಗಿ ನಮಗೆ ಪಾದಗಳಿಗೆ, ಗಂಟುಗಳಿಗೆ ಒಂದು ರಕ್ತ ಸಂಚಾರವನ್ನು ಜಾಸ್ತಿ ಮಾಡಲಿಕ್ಕಿರುವಂಥ ಒಂದು ಕ್ರಮವನ್ನು ನಾವು ಅನುಸರಿಸಲೇಬೇಕು. ಅದಕ್ಕೋಸ್ಕರ ನೋಡಿ, ಈಗ ಸ್ಮಾರ್ಟ್ ವಾಚ್ಗಳಿದ್ದಾವೆ, ದಿನಕ್ಕೆ 10,000 ಸ್ಟೆಪ್ ಹೌದು. ನಡಿಬೇಕು ಅಂತ. ಅದನ್ನೆಲ್ಲ ಇದು ಈ ಪದ್ಧತಿಗೆ ಸರಿಯಾಗಿ ಸರಿ. ಹೊಂದಿಕೊಳ್ತದೆ. ಅದಂದ್ರೆ ವಾಕಿಂಗ್ ಮಾಡ್ಬೇಕು ಎಲ್ರಿಗೂ ಗೊತ್ತಿದೆ, ಬಟ್ ಹೌದು. ಅದರಿಂದ ತುಂಬಾ ಬೆನಿಫಿಟ್ ಆಗತ್ತೆ. ರೋಗ ರಿವರ್ಸ್ ಮಾಡ್ಲಿಕ್ಕೆ ನಂಗೆ ಗೊತ್ತಿಲ್ಲ ರೋಗ ಎಲ್ಲ ರಿವರ್ಸ್ ಮಾಡ್ಲಿಕ್ಕೆ ಸಾಧ್ಯವಾ ಅಂತ, ಬಟ್ ಕೆಲವೊಂದು ಮಾಡ್ಬೋದೇನೋ ಸರ್. ಸ್ವಾಸ್ಥ್ಯ ರಕ್ಷಣಂ ಅವಾಗ ಹೇಳಿದಾಗೆ ಹಾ. ಆರೋಗ್ಯವನ್ನು ಕಾಪಾಡಿಕೊಂಡು ಇರಲಿಕ್ಕೆ. ಇದು ಎಲ್ಲದಕ್ಕಿಂತಲೂ ಮುಖ್ಯ ನಾವು ಹೇಳುವಂಥದ್ದು, ನಾವು ಹಸಿವೆಗೆ ತಕ್ಕ ಊಟ. ನಾನೀಗ ಯಾವತ್ತು ನಮ್ಮ ರೋಗಿಗಳು ಯಾರು ಬರ್ತಾರೆ ಅವರಿಗೆ ನಾನು ಒಂದು ಅರ್ಧ ಗಂಟೆ ನಾನು ಸಮಯ ತಗೊಳ್ತೇನೆ ಅವರಿಗೆ ಈ ವಿಷಯಗಳನ್ನು ಹೇಳಲಿಕ್ಕೆ. ಏನು ಅಂತ ಹೇಳಿದರೆ, ಎಷ್ಟೋ ಜನ
ಅವರಿಗೆ ಯಾವಾಗ ತಿನ್ನಬೇಕು ಅಂತ ಕೇಳಿದರೆ, ನಾನು ಮಧ್ಯಾಹ್ನ 1 ಗಂಟೆ ಆಗುವಾಗ ಊಟ ಆಗ್ತದೆ ನಂದು. ನಿಮ್ಗೆ ಹಸಿವಿರುತ್ತಾ ಕೇಳ್ತೇನೆ. ಹಸಿವು ಊಟ ಮಾಡಬೇಕಲ್ಲ ಅಂತ ಉತ್ತರ ಕೊಡ್ತಾರೆ. ಸರ್ ನಾವು ಹಾಗೆಲ್ಲ ಸರ್ 2 ಗಂಟೆಗೆ ಊಟ. ನಾನು ಆ ರೀತಿ ಖಂಡಿತ ಪಾಲಿಸುವುದಿಲ್ಲ. ನಾನು ಕೆಲವೊಮ್ಮೆ 2 ಸತಿ ಊಟ ಮಾಡಿದ್ದು ಉಂಟು, ದಿನಕ್ಕೆ ಒಂದೇ ಸತಿ ಆಹಾರ ಸೇವಿಸಿದ್ದು ಉಂಟು. ಯಾಕೆ ಅಂತ ಹೇಳಿದ್ರೆ ಹಸಿವಾದರೆ ಊಟ ಮಾಡೋದು, ಹಸಿವಿಲ್ಲ ಅಂದರೆ ಊಟ ಮಾಡೋದೇ ಇಲ್ಲ. ಕೆಲವೊಂದು ಸತಿ ಕೆಲವರಿಗೆ ಹಸಿವೆ ಗೊತ್ತಾಗುವುದಿಲ್ಲ. ಅಗ್ನಿ ಅಂತ ಹೇಳ್ತೀವಿ. ಈಗ ಜಾಠರಾಗ್ನಿ ಅಂತ ಹೇಳುವಂಥದ್ದು ನಮಗೀಗ ಚರಕಾಚಾರ್ಯರು ಹೇಳಿದ್ದಾರೆ. ಜಾಠರಾಗ್ನಿ, ಅಗ್ನಿ ಅಂದರೆ ಏನು, ಅಗ್ನಿಯ ಮಹತ್ವ ಏನು? ಅಗ್ನಿ ಅಂದರೆ ಆಯು, ವರ್ಣ, ಬಲ, ಉಪಚಯ, ಕಾಂತಿ, ಇದನ್ನೆಲ್ಲ ಹೇಳ್ತಾರೆ. ಅಂದರೆ ನಿಮ್ಮ ಉಪಚಯ ಅಂದರೆ ನಿಮ್ಮ ನರಿಶ್ಮೆಂಟ್, ನಿಮ್ಮ ದೇಹಕ್ಕೆ ಬೇಕಾದಂಥ ಕಾಂತಿ. ನಿಮ್ಮ ಮುಖ ನೋಡಿದಾಗಲೇ ಅಥವಾ ನಿಮ್ಮ ಬಣ್ಣ ನೋಡಿದಾಗಲೇ ಗೊತ್ತಾಗ್ತದೆ ಇವನಿಗೆ ಸರಿಯಾದ ಉಪಚಯ ಆಗ್ತಾ ಉಂಟೋ ಇಲ್ವೋ. ಅವನು ದಪ್ಪಗಾಗಿದ್ದರೆ ಅವನ ಅಗ್ನಿ ಚೆನ್ನಾಗಿಲ್ಲ. ಯಾಕಂದರೆ ನಿಮ್ಮ ಅಗ್ನಿ ಚೆನ್ನಾಗಿದ್ದಾಗ ನಿಮಗೆ ಒಳ್ಳೆ ಹಸಿವಿರ್ತದೆ. ಆ ಹಸಿವು ಇದ್ದಾಗಲೇ ಆಹಾರ ಸೇವಿಸಬೇಕು. ಅದ ಗಂಟೆ ನೋಡ್ಲಿಕ್ಕೆ ಹೋಗಬೇಡಿ. ನಾನು ಇನ್ನೂ ಸಹ ಟೈಮ್ ಆಗಲಿಲ್ಲ, ನನ್ನ ಊಟದ ಟೈಮ್ ಗಂಟೆ ಹೇಳುವಂಥದ್ದಲ್ಲ, ನಮ್ಮ ಜಠರ ಹೇಳುವಂಥದ್ದು. ನಮಗೆ ಸೂಚನೆ ಕೊಡ್ತದೆ ಈಗ ಆಹಾರ ಸೇವಿಸುವ ಸಮಯ, ಹೊಟ್ಟೆ ಚುರು 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 ಅನ್ನಲಿಕ್ಕೆ ಶುರು ಆಗ್ತದೆ. ಆವಾಗ ಕೂಡ ನೀವು ಅದನ್ನು ಕಡೆಗಣಿಸಿದರೆ ಏನಾಗ್ತದೆ, ನೀವು ತಿನ್ನೋ ಆಹಾರ ಸರಿಯಾಗಿ ಪಚನ ಆಗೋದಿಲ್ಲ. ಅರ್ಧ ಪಚನ ಆಗ್ತದೆ. ಈ ಅರ್ಧ ಪಚನ ಆದದ್ದನ್ನು ನಾವು ಆಮ ಅಂತ ಹೇಳ್ತೀವಿ. ಈ ಆಮವೇ ಎಲ್ಲ ರೋಗಗಳಿಗೂ ಕಾರಣ. ಊಷ್ಮಣೋ ಅಲ್ಪಬಲತ್ವೇನೋ ಧಾತು ಮಾಧ್ಯಮ ಅಪಾಚಿತಂ ದುಷ್ಟಂ ಆಮಾಶಯಗತಂ ರಸಂ ಆಮಂ ಪ್ರಚಕ್ಷತೆ ಅಂತ ಹೇಳ್ತಾರೆ. ಈ ಅರ್ಧ ಬೆಂದ ಆಹಾರ ಉಂಟಲ್ಲ, ಅದೊಂದು ಟಾಕ್ಸಿನ್ ಅಂತ ನಾವು ಅದನ್ನು ಪರಿಗಣಿಸ್ಬೋದು. ಈ ಟಾಕ್ಸಿನ್ ಏನು ಮಾಡ್ತದೆ, ನಮ್ಮ ದೇಹದ ಸಂದುಗಳಲ್ಲಿ ಅಥವಾ ಹೊಟ್ಟೆಯ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ನಿತಂಬ ಭಾಗದಲ್ಲಿ ಹೋಗಿ ಕೂತ್ಕೊಳ್ಳೋಂಥದ್ದು. ಅವಾಗ ಏನಾಗ್ತದೆ, ನಮ್ಮ ದೇಹದಲ್ಲಿ ತೂಕ ಹೆಚ್ಚಾಗ್ತದೆ. ತೂಕ ಆಗೋದು ಮಾತ್ರ ಅಲ್ಲ, ಈ ಗಂಟುಗಳಲ್ಲಿ ಸೇರಿದ ಆಮ ಏನು ಮಾಡ್ತದೆ, ಸಾಮವಾತ ಉಂಟು ಮಾಡ್ತದೆ. ಸಾಮವಾತ ಅಂದರೆ ಆಮ ಇರುವಂತಹ ವಾತವೃದ್ಧಿ. ಅದಾದಾಗ ಕುತ್ತಿಗೆ ನೋವು, ಭುಜ ನೋವು, ಸೊಂಟ ನೋವು ಇವಿತ್ಯಾದಿಗಳು ನಿಮಗೆ ಖಂಡಿತ ಒಂದಲ್ಲ ಒಂದು ಹಂತದಲ್ಲಿ ಬಂದೇ ಬರ್ತದೆ. ಯಾಕಂದರೆ ಅಗ್ನಿಯನ್ನು ನಾವು ಕಡೆಗಣಿಸಿದ್ದೇವೆ. ಈ ಕಡೆಗಣಿಸಿದ ಅಗ್ನಿ ಇಷ್ಟೆಲ್ಲ ಮಾರಕ ರೋಗಗಳಿಗೆ ಕಾರಣ ಆಗಿರುವಾಗ ನಾವು ಮುಂಜಾಗ್ರತೆಯಾಗಿ ಅಗ್ನಿಗೆ ಪ್ರಕಾರ ಆಹಾರ ಸೇವಿಸುವುದೇ ಒಂದು ಬುದ್ಧಿವಂತಿಕೆ ಅಲ್ವಾ? ಹಾಗಾದ್ರೆ ಏಜ್ ಫ್ಯಾಕ್ಟರ್ ಪ್ರಕಾರ ಇದು ನಿಮಗೆ ವಯಸ್ಸಾದ ಹಾಗೆ ನಿಮ್ಮ ಅಗ್ನಿ ಕುಂಠಿತ ಆಗ್ತದೆ. ಆವಾಗ ನೀವು ಆಹಾರವನ್ನು ಕಡಿಮೆ ಸೇವಿಸಬೇಕು. ನೀವು ಗಂಟೆಯನ್ನು ಯಾವತ್ತೂ ನೋಡ್ಲಿಕ್ಕೆ ಹೋಗಬೇಡಿ. ಈಗ ನಾನು ಕೆಲವೊಮ್ಮೆ ಊಟ ಮಾಡುವಾಗ 3-3:30 ಆಗ್ತದೆ. ಗಂಟೆ ನಾನು ನೋಡುವುದಿಲ್ಲ, ಹಸಿವಾಗುವವರೆಗೆ ಕಾಯ್ತೇನೆ. ಯಾಕೆ ಕಾಯ್ತೇನೆ ಹೇಳಿದರೆ ಆರೋಗ್ಯ ಚೆನ್ನಾಗಿರ್ತದೆ, ಉಲ್ಲಾಸವಾಗಿರ್ತೇವೆ. ಈಗ ನೀವು ಆಹಾರ ಪಚನ ಸರಿಯಾಗಿ ಆಗದೇ ಇದ್ದವರಿಗೆ, ಯಾರಿಗೆ ದೇಹದಲ್ಲಿ ಟಾಕ್ಸಿನ್ ಉಂಟಾಗ್ತದೆ ಅವರನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ, ಅವರ ತೂಕ ಹೆಚ್ಚಾಗ್ತದೆ ಮತ್ತು ಅವರಿಗೆ ಆಲಸ್ಯತನ ಬಂದುಬಿಡ್ತದೆ. ಬೆಳಗ್ಗೆ ಏಳಲಿಕ್ಕೆ ಆಗೋದಿಲ್ಲ ಅವರಿಗೆ. ಎದ್ದವರಿಗೆ 10-11 ಗಂಟೆ ಆದಾಗಲೇ ಅವ್ರು ಹೇಳ್ತಾರೆ, ನಾನು ಅಡುಗೆ ಕೋಣೆಯಲ್ಲಿ ನನಗೆ ನಿಲ್ಲಕ್ಕೆ ಆಗೋದಿಲ್ಲ, ನಾನು ಹೋಗಿ ಸ್ವಲ್ಪ ಅಡ್ಡ ಬೀಳ್ತೇನೆ. ಅಡ್ಡ ಬೀಳುವುದಂದರೆ ಸ್ವಲ್ಪ ಮಲಗ್ತೇನೆ, ಮತ್ತು ನನಗೆ ಇಡೀ ದಿವಸ ನನಗೆ ಒಂಥರ ಆಲಸ್ಯ ಮತ್ತು ಮೈಕೈ ನೋವು ಮತ್ತು ನನ್ನಿಂದ ಏನೂ ಶಕ್ತಿ ಇಲ್ಲದಾಗೆ ಆಗ್ತದೆ ನನಗೆ. ಹಾಗಾಗಿ ಏನಾದರೂ ನನಗೆ ಮಾಡಿ ಅಂತ ನಮ್ಮ ಹತ್ರ ಎಷ್ಟೋ ಜನ ಬರ್ತಾರೆ. ನಾನು ಅವರಿಗೆ ಅಗ್ನಿಯ ವಿಚಾರವನ್ನೇ ತಿಳಿ ಹೇಳುವಂಥದ್ದು. ಆಹಾರ ಸೇವನೆಗೆ ನೀವು ಗಂಟೆ ನೋಡಬೇಡಿ, ನೀವು ಖಂಡಿತ ನಿಮ್ಮ ಅಗ್ನಿಯ ಕಡೆ. ಅಲ್ಲ, ನಮಗೆ ಹಸಿವಾದದೇ ಗೊತ್ತಾಗುವುದಿಲ್ಲ. ಗೊತ್ತಾಗುವುದಿಲ್ಲ ಯಾಕೆ? ನೀವು ಏನೂ ವ್ಯಾಯಾಮ ಮಾಡೋದಿಲ್ಲ, ನೀವು ಏನು ಮನೆಯಲ್ಲೇ ಕೂತಿರ್ತೀರಿ. ಎಷ್ಟೋ ಫ್ಲ್ಯಾಟ್ಗಳಲ್ಲಿ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಅವರು ಒಂದು ಕನಿಷ್ಠ ಪಕ್ಷ ಬಿಲ್ಡಿಂಗಿಂದ ಕೆಳಗೆ ಹೋಗುವಂಥ ಕಷ್ಟವನ್ನು ಕೂಡ ತಾವು ತಗೊಳ್ಳೋದಿಲ್ಲ. ಮನೆಯಲ್ಲೇ ಕೂತಿರ್ತಾರೆ, ಟಿ ವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಏನು ಮಾಡ್ತಾರೆ, ರಾತ್ರಿ 12 ಗಂಟೆವರೆಗೂ ಸುಮ್ಮನೆ ಕೂತಿರ್ತಾರೆ, ಮೊಬೈಲ್ ನೋಡಿಕೊಂಡು ರೀಲ್ಸನ್ನು ನೋಡ್ತಾರೆ. ಈ ರೀಲ್ಸ್ ನೋಡೋದ್ರಿಂದ ಅಪಾಯ ಎಂಥದ್ದು, ಕಣ್ಣಿಗೆ ಖಂಡಿತ ಅಪಾಯ. ಯಾಕೆ ಹೇಳಿದರೆ ಕಣ್ಣಿನ ಹಿಂಭಾಗ, ಈ ಭಾಗದಲ್ಲಿ ಒಂದು ಪೈನಿಯಲ್ ಗ್ಲ್ಯಾಂಡ್ ಅಂತ ಇದೆ. ಅದು ಹೈಪೋಥಾಲಮಸ್ ಹೇಳುವಂಥ ಬ್ರೈನ್ನ ಒಂದು ಭಾಗದ ಹತ್ತಿರ ಇರ್ತದೆ. ಈ ಪೈನಿಯಲ್ ಗ್ಲ್ಯಾಂಡ್ನ ಕೆಲಸ ಏನು ಅಂತ ಹೇಳಿದರೆ, ಒಂದು ಹಾರ್ಮೋನನ್ನು ಅದು ಸ್ರಾವಿಸ್ತದೆ. ಈ ಹಾರ್ಮೋನ್ ಅಂದರೆ ನಾವು ಮೆಲಟೋನಿನ್ ಅಂತ ಹೇಳ್ತೀವಿ. ಈ ಮೆಲಟೋನಿನ್ ಯಾವಾಗ ಸ್ರಾವ ಆಗ್ತದೆ ಅಂದರೆ ಬೆಳಕು ಇಲ್ಲದೇ ಇರುವಾಗ. ಯಾವಾಗ ಬೆಳಕಿಲ್ಲದೆ ಆಗ್ತದೆ, ಕತ್ತಲಾದ ಕೂಡಲೇ 6 ಗಂಟೆ 6:30 ಆದಾಗ ಕತ್ತಲಾಗ್ತದೆ. ಈ ಕತ್ತಲಾಗುವ ಸಮಯದಲ್ಲಿ ಕೂಡ ನಾವು ಈಗ ಆಧುನಿಕ ಜೀವನ ಶೈಲಿಯಲ್ಲಿ ಭಾಳಷ್ಟು ಬೆಳಕನ್ನು ನಾವು ನೋಡ್ತೇವೆ. ಒಂದು ಟ್ಯೂಬ್ಲೈಟ್ ಇರ್ತದೆ, LED ಲೈಟ್ಗಳಿರ್ತವೆ. ನಮ್ಮ ಮೊಬೈಲಲ್ಲಿ ಕೂಡ LED ಲೈಟ್ ಇರ್ತದೆ, ಕಂಪ್ಯೂಟರ್ ಸ್ಕ್ರೀನಲ್ಲಿ LED ಲೈಟ್ ಇರ್ತದೆ, ಟಿ ವಿ ಸ್ಕ್ರೀನಿಂದ ಕೂಡ ಹೊಮ್ಮುವಂಥದ್ದು LED ಲೈಟ್ಗಳೇ. ಈ LED ಲೈಟ್ಗಳು ಏನು ನಮ್ಮ ಕಣ್ಣಿನ ಒಳಗೆ ಹೊಕ್ಕಾಗ ಆ ಗ್ರಂಥಿ ಏನು ಅನ್ನಿಸ್ಕೊಳ್ತದೆ, ಇನ್ನೂ ಕತ್ತಲಾಗಲಿಲ್ಲ ಅಂತ ಹೇಳಿ ಅನ್ನಿಸ್ಕೊಳ್ತದೆ. ಆವಾಗ ಮೆಲಟೋನಿನ್ ಸೆಕ್ರೇಟ್ ಆಗೋದಿಲ್ಲ. ಮೆಲಟೋನಿನ್ ಸ್ರಾವ ಆಗದೇ ಇರುವಾಗ ಅದು ನಿದ್ದೆ ಬರಿಸುವಂಥ ಹಾರ್ಮೋನ್.
ಈಗ ನಿದ್ದೆ ಬರಿಸುವಂಥ ಹಾರ್ಮೋನ್ ನಮಗೆ ಬೇಡ ಅಂತ ನಾವು ನಮ್ಮ ಈ ದೊಡ್ಡ ದೊಡ್ಡ ಬೆಳಕನ್ನು ನೋಡ್ತಾ ಕೂತಾಗ ಸ್ರಾವ ಆಗುದಿಲ್ಲ. ಸ್ರಾವ ಆಗದಿರುವಾಗ ನಿದ್ರೆ ಬರುವುದಿಲ್ಲ. ಇನ್ನು ಎಷ್ಟೋ ಜನ ಅದನ್ನೇ ಹೇಳುದು, ನನಗೆ ನಿದ್ರೆ ಬರುವುದಿಲ್ಲ ಅಂತ ನಾನು ಮೊಬೈಲ್ ನೋಡುದು. ನೀವು ಮತ್ತಷ್ಟು ನಿಮ್ಮ ದೇಹವನ್ನು ತೊಂದರೆಗೆ ಒಳಪಡಿಸ್ತಾ ಇದ್ದೀರಿ. ಅಂದ್ರೆ ಮೊಬೈಲ್ ನೋಡಿಲ್ಲ ಅಂತ ನಿದ್ದೆ ಬಂದಿಲ್ಲ, ನಿದ್ದೆ ನಿದ್ದೆ ಬಂದಿಲ್ಲ ಬಂದಿಲ್ಲ, ಅಂತ ಮೊಬೈಲ್ ನೋಡುದು. ಕಂಟಿನ್ಯೂಸ್ ಇದು ಒಂದು ವಿಷಯ ಸೈಕಲ್ ಅಂತ ಹೇಳ್ತೀವಿ. ಈ ವಿಷಯ ಸೈಕಲಿಂದ ಏನಾಗ್ತದೆ, ಆರೋಗ್ಯ ಕೆಟ್ಟ ಹೋಗ್ತದೆ. ಈ ಆಮ ದೇಹದಲ್ಲಿ ಉಂಟಾಗ್ತಾ ಹೋಗ್ತದೆ. ಉದಾಹರಣೆಗೆ ನೀವು ಅನುಭವಿಸಿರ್ಬೋದು, ಯಕ್ಷಗಾನವನ್ನು ನೋಡಿರ್ಬೋದು ಅಲ್ವಾ, ರಾತ್ರಿ ಇಡೀ ನಡೆಯುವಂಥ ಯಕ್ಷಗಾನ. ನೀವು ರಾತ್ರಿ ಇಡೀ ಯಕ್ಷಗಾನ ನೋಡಿ ಮರುದಿವಸ ನೀವು ಮನೆಗೆ ಬಂದಾಗ ಆ ದಿವಸ ನೀವು ಹೇಗಿರ್ತದೆ ಅಂತ ನಿಮ್ಗೆ ಅನುಭವ ನೆನಪಿರ್ಬೋದು. ಇಡೀ ಮೈಕೈ ನೋವು, ಆಲಸ್ಯ, ಹಸಿವಾಗುವುದಿಲ್ಲ, ಮತ್ತು ಕಣ್ಣು ನಿದ್ರೆ ಮಂಪರು ಬರ್ತಾ ಇರ್ತದೆ ಅಲ್ವಾ. ಇದನ್ನು ದಿನನಿತ್ಯ ಎಲ್ಲರೂ ಮಾಡುವಂಥದ್ದು ಈಗಿನ ಜೀವನಶೈಲಿ. ಮೊದಲು ಮುಂಬೈಯಲ್ಲಿ ಮಾತ್ರ ಹೇಳ್ತಿತ್ತು, ಮುಂಬೈಯಲ್ಲಿಂದ ರಾತ್ಗೆ 12 ಬಜೆ ದಿನ ನಿಕಲ್ತಾ ಹೈ, ಸುಬಹಕ್ಕೆ 6 ಬಜೆ ರಾತು ಹೋತಿ ಅಂತ. ಅದು ಈಗ ಮುಂಬೈಗೆ ಅಲ್ಲ, ಈಗ ಎಲ್ಲ ಹಳ್ಳಿಯಲ್ಲಿ ಕೂಡ ಈ ಸಮಸ್ಯೆ ಬರ್ತಾ ಇದೆ. ಈಗ ನೋಡಿ, ಇವತ್ತಿನ ದಿನಪತ್ರಿಕೆಯಲ್ಲಿ ನಾನು ಓದಿದ್ದೇನೆ, ಅದು ಏನು ಹೇಳ್ತದೆ ಅಂದರೆ, ಉಡುಪಿಯ ಸುತ್ತಮುತ್ತ ಭಾಗದ ಹಳ್ಳಿಗಳಲ್ಲೂ ಕೂಡ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ಈಗ ಸಾಮಾನ್ಯ ಅಂತ ಹೇಳಿ. ಮೊದಲು ನಾವು ಪೇಟೆಯಲ್ಲಿ ಮಾತ್ರ ಕೇಳಿ ಬರ್ತಿತ್ತು, ಈಗ ಯಾಕಾಗಿ ಬರ್ತದೆ? ಎಷ್ಟೋ ಜನ ನೋಡಿ, ನಾನು ಆಗ ಹೇಳಿದ ಹಾಗೆ ಕುಕ್ಕೆಹಳ್ಳಿ, ಹಾವಂಜೆ, ಇದೊಂದು ಉದಾಹರಣೆ ಹೇಳ್ತಾ ಇದ್ದೇನೆ ಅಷ್ಟೇ. ಹಳ್ಳಿಗಳಲ್ಲಿರುವ ಕೆಲಸ ಮಾಡೋ ಮಂದಿ ಅವರು ಪೇಟೆಗೆ ಉದ್ಯೋಗಕ್ಕೆ ಹೋಗ್ತಾರೆ. ಉದ್ಯೋಗಕ್ಕೆ ಹೋದಾಗ ಅವರಿಗೆ ಬೆಳಗಿನ ತಿಂಡಿ ಮಾಡಲಿಕ್ಕೆ ಸಮಯ ಇರೋದಿಲ್ಲ. ಅವ್ರೇನು ಮಾಡ್ತಾರೆ, ಒಂದು ದೊಡ್ಡ ಕಪ್ ಚಾ ತಗೊಳ್ತಾರೆ, ಅದರಲ್ಲಿ ರಸ್ಕನ್ನು ಮುಳುಗಿಸಿ 5-6 ರಸ್ಕ್ ತಿಂದು ಹೋಗ್ತಾರೆ. ಇದು ನಿತ್ಯದ ಅಭ್ಯಾಸ ಮಾಡಿಕೊಳ್ತಾರೆ ಅವರು. ಗಡಿಬಿಡಿಯಲ್ಲಿ ಬೆಳಗ್ಗೆ 7 ಗಂಟೆಗೆ ಎದ್ದು ಹೊರಡುದು, ಮಣಿಪಾಲದ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಓಡುದು. ಹೆಚ್ಚಿನವರು ಪೇಂಟರ್ಗಳು, ಪ್ಲಂಬರ್ಗಳು, ಮತ್ತು ಚಿಕ್ಕ ಪುಟ್ಟ ಉದ್ಯೋಗ ಮಾಡಿಕೊಂಡಿರುವವರು. ಈ ರಸ್ಕನ್ನು ದಿನಾ ನೀವು ತಿಂದರೆ ಅದರಲ್ಲಿ ಏನಿದೆ, ಅದರಲ್ಲಿ ಮೈದಾವನ್ನು ಶುಷ್ಕಗೊಳಿಸಿ ಅದನ್ನು ನಿಮಗೊಂದು ಆಕಾರ ಕೊಟ್ಟು ಟೋಸ್ಟ್ ರಸ್ಕ ಅಂತ ಹೇಳ್ತಾರೆ. ಅದರಲ್ಲಿ ಯಾವುದು ಪೌಷ್ಟಿಕತೆಯೂ ಇಲ್ಲ. ಬಿಸ್ಕೆಟನ್ನು ಮುಳುಗಿಸಿ ತಿನ್ನುವಂಥದ್ದು. ಬಿಸ್ಕೆಟ್ ನೀವು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ನೋಡ್ತೀರಿ. ಈಗ ಬಿಸ್ಕೆಟ್ನ ಬಗ್ಗೆ ಇವತ್ತು ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಯಾರೋ ಹೇಳ್ತಾ ಇದ್ದೆ, ಏನಿದೆ ಬಿಸ್ಕೆಟಲ್ಲಿ? ಮೈದಾ, ಸಕ್ಕರೆ ಮತ್ತು ಸೋಡಿಯಂ, ಇವೆಷ್ಟೇ. ಅದರಿಂದ ನಮ್ಮ ದೇಹಕ್ಕೆ 1% ಅಥವಾ 4% ಒಳಗೆ ಅಷ್ಟೇ ನಿಮಗೆ ಫೈಬರ್ ಸಿಗುವಂಥದ್ದು, ನಾರಿನಂಶ ಇಲ್ಲದಿದ್ದರೆ ದೇಹಕ್ಕೆ ಏನಾಗ್ತದೆ, ನಿಮ್ಮ ಹಸಿವೆ ಹೋಗ್ತದೆ. ಅಷ್ಟೇ ಅಲ್ಲ, ನಿಮ್ಮ ಮಲ ಗಟ್ಟಿ ಆಗ್ತಾ ಹೋಗ್ತದೆ, ಮಲಬದ್ಧತೆ ಕಂಡು ಬರ್ತದೆ. ಮಲಬದ್ಧತೆ ಬಂದರೆ ನಿಮ್ಮ ಅಗ್ನಿ ಪುನಃ ವಿಕಾರ ಆಗ್ತದೆ. ಯಾಕಂದರೆ ದೇಹದಿಂದ ಮಲ ಚೆನ್ನಾಗಿ ವಿಸರ್ಜನೆ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಅಗ್ನಿ ಹುಟ್ಟಿಕೊಳ್ಳುವಂಥದ್ದು. ಅಗ್ನಿ ಹುಟ್ಟಿಕೊಳ್ಬೇಕಾದ್ರೆ ಅನುಲೋಮನ ಅಂತ ಹೇಳ್ತೀವಿ. ಈ ಅನುಲೋಮ ಆಗದಿದ್ದರೆ ಏನು, ಅಲ್ಲೇ ಜಡ ಆಗ್ತಾ ಹೋದ ಹಾಗೆ ಅವನಿಗೆ ಅಗ್ನಿ ಕುಂಠಿತ ಆದ ಕೂಡಲೇ ಮತ್ತೆ ಪುನಃ ಟಾಕ್ಸಿನ್ಸ್ ಉಂಟಾಗುವಂಥದ್ದು. ಈ ಆಮ ದಿನನಿತ್ಯ ನಾವು ಹೀಗೆ ಒಟ್ಟು ಮಾಡ್ತಾ ಹೋದ ಹಾಗೆ ಅವನ ಕೊಲೆಸ್ಟ್ರಾಲ್ ಲೆವೆಲ್ಸ್ ಶೂಟ್ ಆಗ್ತದೆ, ಮೇಲಕ್ಕೆ ಹೋಗ್ತದೆ. ಅದೇ ರೀತಿ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗ್ತದೆ. ಅದೇ ರೀತಿ ಯೂರಿಕ್ ಆ್ಯಸಿಡ್ ಮತ್ತು ಲಿವರ್ನ ಇತರ ಏನು ಬ್ಲಡ್ ಲೆವೆಲ್ಸ್ ಇತ್ತೆ ಎಲ್ಲನೂ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಅವನು ಜೀವನ ಶೈಲಿಯಲ್ಲಿ ಅಗ್ನಿಯನ್ನು ಖಂಡಿತ ಅವನು ಅಳವಡಿಸಿಕೊಳ್ಳೇಬೇಕು. ದಿನಕ್ಕೆ 2 ಆಹಾರ ಸಾಕಾಗ್ತದೆ. ನಮ್ಮ ಪೂರ್ವಜರು ಬಹುಶಃ 2 ಆಹಾರ ಸೇವಿಸ್ತಾ ಇದ್ರು. ಆಂಗ್ಲರು, ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ಮೇಲೆ ಅದಕ್ಕೆ ಹೆಸರು ಕೊಟ್ಟರು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮತ್ತು ಸಾಯಂಕಾಲ ಇನ್ನೊಂದು ಸ್ನ್ಯಾಕ್ಸ್ ಅಂತೇಳಿ. ಈಗ ಅವರೆಲ್ಲ ತಿದ್ದಿಕೊಂಡಿದ್ದಾರೆ. ಅವರು ರಾತ್ರಿ ಊಟ ಸಂಜೆ 6 ಗಂಟೆ ಒಳಗೆ ಮಾಡ್ತಾರೆ. ಈಗ ನಮ್ಮಲ್ಲಿ ಊಟವನ್ನು 6 ಗಂಟೆ ಒಳಗೆ ಮಾಡ್ತಾರೆ. ನಾನು ಮಾಡ್ತೇನೆ 5:30ಗೆ ನನಗೆ ಚೆನ್ನಾಗಿ ಹಸಿವಾಗ್ತದೆ. ನಾನು ಹೋಗಿ ಅವತ್ತು 6 ಗಂಟೆಗೆ ಅಥವಾ 5:30, 6 ಗಂಟೆ ನಡುವೆ ನಾನು ಆಹಾರ ಸೇವಿಸಿದರೆ ಅಂದಿನ ಆಹಾರ ಅಲ್ಲಿಗೆ ಮುಗಿಯಿತು. ಮತ್ತು ನಾನು ಆಹಾರ ಸೇವನೆ ಮಾಡೋದಿಲ್ಲ. ಇದು ನಾನು ಸುಮಾರು ವರ್ಷಗಳಿಂದ ಈಗ ಅಳವಡಿಸಿಕೊಂಡಿದ್ದೇನೆ. ಹಾಗಾಗಿ ನನಗೆ ಒಂದು ಬೆನ್ನು ನೋವಿನ ಸಮಸ್ಯೆ ಇತ್ತು. 29 ವರ್ಷ ನಾನು ಬೆನ್ನು ನೋವಿಂದ ನಾನು ಬಳಲ್ತಿದ್ದೆ. ನಾನು ಸತತವಾಗಿ 1 ವರ್ಷ ಈ ಏನು ಹೇಳ್ತೇವೆ ನಾವು ಫಾಸ್ಟಿಂಗ್ ಅಂದರೆ ಏನು ಕನ್ನಡದಲ್ಲಿ ಹೇಳ್ತೀವಿ ನಾವು, ಉಪವಾಸ ಮಾಡಿದೆ. ನನಗೆ 29 ವರ್ಷದಲ್ಲಿದ್ದ ಸಮಸ್ಯೆ 1 ವರ್ಷದಲ್ಲಿ ನನಗೆ ಬಹುತೇಕ ಈಗ 90% ಹೋಗಿದೆ. ಕೇವಲ 10% ಇದೆ. ಅದು ಕೂಡ ಯಾವಾಗಾದರೂ ಬಂದರೆ ಬರ್ತು, ಇಲ್ಲದ್ರೆ ಇಲ್ಲ. ಯಾಕೆ ನಾನು ಈಗಲೂ ಕೂಡ ಹಸಿವಾದರೆ ಮಾತ್ರ ಆಹಾರ ಸೇವನೆಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇನೆ. ಅದರ ಉಪಯೋಗಗಳು ಏನು ಅಂತ ನನಗೆ ಚೆನ್ನಾಗಿ ಮನವರಿಕೆ ಆಗಿದೆ. ಹಾಗಾಗಿ ನಾನು ಇತರರಿಗೂ ಏನು ಹೇಳ್ತೇನೆ ಅಂತೇಳಿ, ನಿಮ್ಮ ಅಗ್ನಿಯನ್ನು ನೋಡಿ. ದಿನಕ್ಕೆ 2 ಆಹಾರ ಖಂಡಿತ ಸಾಕು. ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮ್ ಇತ್ಯಾದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಷ್ಟೋ ಟಾಕ್ಸ್ ಇದ್ದಾವೆ, ದೊಡ್ಡ ವೈದ್ಯರು, ಸೈಂಟಿಸ್ಟ್ಗಳು ಹೇಳಿರುವಂಥದ್ದು.
ನಿಮ್ಮ ಉಪವಾಸ ಮಾಡೋದ್ರಿಂದ ಏನಾಗ್ತದೆ ಹೇಳಿದರೆ ನಿಮ್ಮಲ್ಲಿರುವ ಡೆಡ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಇದೆಲ್ಲ ನಾಶ ಆಗಿ ಹೋಗ್ತವೆ. ಉಪವಾಸ ಯಾಕೆ ನಮ್ಮ ಪೂರ್ವಜರು ಸುಮ್ಮನೆ ಮಾಡಲಿಲ್ಲ, ಅವರಿಗೆ ಇದು ಎಲ್ಲ ಕಾರಣಗಳು ಗೊತ್ತಿತ್ತು. ನೀವು ನೋಡಿರ್ಬೋದು ನಮ್ಮ ಪೂಜ್ಯ ಸ್ವಾಮಿಗಳು, ಈಗ ಅವರಿಲ್ಲ, ಪೇಜಾವರ ಸ್ವಾಮಿಗಳು, ಅವರು 90ರ ವಯಸ್ಸಲ್ಲಿ ಕೂಡ ಎಷ್ಟು ಲವಲವಿಕೆಯಿಂದ ಓಡಾಡ್ತಾ ಇದ್ರು. ಅವರು ದಿವಸಕ್ಕೆ ಬಹುಶಃ ಒಂದೇ ಆಹಾರ ಸೇವಿಸ್ತಿದ್ರು ಏನೋ. ಉಪವಾಸದ ಬೆನಿಫಿಟ್, ಅಂದ್ರೆ ಉಪವಾಸ ಅಂದ್ರೆ ನೀವು ಹೇಳುವಂತದ್ದು ಇಡೀ ದಿನದ ಉಪವಾಸವ ಅಥವಾ ಇಡೀ ದಿನದ ಉಪವಾಸ. ಹಾ. ಈಗ ನಮ್ಮಲ್ಲಿ ಸಂಕಷ್ಟಿ, ಏಕಾದಶಿ ಅಂತ ಪಾಲನೆ ಮಾಡ್ತೀವಿ ನಾವು ಎಷ್ಟೋ ಜನ, ಅದರಿಂದ ಎಷ್ಟೋ ಲಾಭಗಳು ದೇಹಕ್ಕೆ ಆಗ್ತವೆ. ಆದರೆ ದಯವಿಟ್ಟು ನಿರ್ಜಲ ಏಕಾದಶಿ ಅಥವಾ ನಿರ್ಜಲ ಉಪವಾಸ ಮಾಡಬೇಡಿ. ಯಾಕಂದರೆ ದೇಹ ದಂಡನೆ ಅತಿಯಾಗಿ ವಾತವೃದ್ಧಿಯಾಗಿ ಸಮಸ್ಯೆ ಉಂಟಾಗ್ತದೆ. ಯಾಕಂದರೆ ಡಿಹೈಡ್ರೇಷನ್ ಆಗ್ತದೆ. ನಿರ್ಜಲ ಅಂದ್ರೆ ನಿರ್ಜಲ ನೀರನ್ನು ಕೂಡ ಸೇವಿಸದೆ, ಆಹಾರವನ್ನೂ ಸೇವಿಸದೆ ಮಾಡುವಂಥ ಉಪವಾಸ. ಇನ್ನೆಷ್ಟೋ ಜನ ಉಪವಾಸದಲ್ಲಿ ಉಪವಾಸ ಅಂದರೆ ಅವರ ಅರ್ಥದಲ್ಲಿ ಅನ್ನ ಸೇವಿಸಬಾರ್ದು ಅಂತ ಹೇಳಿ. ಬಹುಶಃ ಇದು ಸರಿ ಅಲ್ಲ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ನೀವು ಅನ್ನದ ಬದಲಿಗೆ ಇತರೆ ಆಹಾರಗಳನ್ನು ಸೇವಿಸ್ತೀರಿ. ಉಪ್ಪಿಟ್ಟು, ಅವಲಕ್ಕಿ ಇದೆಲ್ಲ ಹೊಟ್ಟೆ ತುಂಬ ತಿಂದಾಗ ಉಪವಾಸದ ಯಾವುದೇ ಲಾಭಗಳು ನಿಮಗೆ ಪಡೀಲಿಕ್ಕೆ ಆಗೋದಿಲ್ಲ. ಉಪವಾಸ ಅಂದರೆ ಏನೂ ತಿನ್ನಬಾರ್ದು, ನೀವು ನೀರನ್ನಷ್ಟೇ ಸೇವಿಸಬೇಕು. ಜ್ಯೂಸ್ ಆ ಥರ ಏನಾದರೂ ಜ್ಯೂಸ್ ಕೂಡ ಅಲ್ಲ, ಬರೀ ನೀರನ್ನಷ್ಟೇ. ನೀವು ಜ್ಯೂಸ್ ಮಜ್ಜಿಗೆ ಇದೆಲ್ಲ ತಗೊಂಡು ಕೂಡಲೇ ಅದರಲ್ಲಿ ಏನಾದರೂ ಪೌಷ್ಟಿಕಾಂಶ ಉಂಟು, ಅದು ಇರಬಾರ್ದು. ಬರೀ ಜಲ ಮಾತ್ರ, ಅದು ಉಷ್ಣ ಜಲ ಆದರೆ ಇನ್ನಷ್ಟು ಉತ್ತಮ. ಯಾಕಂದರೆ ಪಿತ್ತದ ಗುಣ ಉಷ್ಣ. ಅದೇ ನೀವು ಬಿಸಿ ನೀರು ಕುಡಿದಾಗ ನಿಮ್ಮ ಅಗ್ನಿ ವೃದ್ಧಿ ಆಗ್ತದೆ. ಯಾರ ಅಗ್ನಿ ಚೆನ್ನಾಗಿರ್ತದೋ ಅವನು ಆರೋಗ್ಯವಂತವಾಗಿ ಲವಲವಿಕೆಯಿಂದ ಇರ್ತಾನೆ. ಇಲ್ಲದಿದ್ದರೆ ಅವನಿಗೆ ಈ ಕೊಲೆಸ್ಟ್ರಾಲ್ ಇತ್ಯಾದಿ ಸಮಸ್ಯೆಗಳು ಬಂದೇ ಬರ್ತವೆ. ಸೊ ಅಗ್ನಿಯನ್ನು ನೀವು ಎಷ್ಟು ಸಮಯ ಚೆನ್ನಾಗಿ ಇಟ್ಕೊಳ್ತೀರೋ ಅಷ್ಟರವರೆಗೆ ನಿಮ್ಮ ಲವಲವಿಕೆ ಮಾತ್ರ ಅಲ್ಲ, ನಿಮ್ಮ ಆರೋಗ್ಯ ಮಾತ್ರ ಅಲ್ಲ, ನಿಮ್ಮ ಯೌವನ ಕೂಡ ಚೆನ್ನಾಗಿ ಉಳಿತದೆ. ನೀವು 40 ವರ್ಷದವರಾಗಿದ್ದರೂ ಕೂಡ ನಿಮಗೆ 30 ವರ್ಷದವರಾಗಿ ಕಾಣ್ತೀರಿ. 50 ವರ್ಷದವ 40 ವರ್ಷದವನಾಗೆ ಕಾಣ್ತಾನೆ. ಅದು ಉಲ್ಟಾ ಆಗಬಾರ್ದು. 40 ವರ್ಷದವ 50ರ ಹಾಗೆ ಕಾಣಬಾರ್ದು. ಇದು ಅದೀಗ ಆಗ್ತಾ ಇದೆ. ಎಷ್ಟೋ ನಮ್ಮ IT ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ಕೆಲಸ ಮಾಡಿಕೊಂಡು ಕೂತ್ಕೊಂಡು ಅಲ್ಲೇ ಅವರಿಗೆ ಓಡಾಟವೇ ಇಲ್ಲ, ಕೂತಲ್ಲೇ ಕೂತು ಕೆಲಸ ಮಾಡುವಂಥದ್ದು. ಈಗಿನ ಕೆಲವು ಕಂಪನಿಗಳು ಕೆಲವು ಆಟೋಟಕ್ಕೆ ಅವಕಾಶ ಕೊಡ್ತವೆ. ಅಲ್ಲೇ ಅವರ ಆಫೀಸ್ನಲ್ಲೇ ಕೆಲವು ಟೇಬಲ್ ಟೆನ್ನಿಸ್, ಶಟಲ್ ಬ್ಯಾಡ್ಮಿಂಟನ್ಗೆಲ್ಲ ಅವಕಾಶ ಇದೆ. ಭಾಳಷ್ಟು ಜನರಿಗೆ ಅದಕ್ಕೂ ಅವಕಾಶ ಅಂದರೆ ಸಮಯ ಸಿಗೋದಿಲ್ಲ ಅಂತ ಹೇಳಿ ಮಾಡಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮತ್ತು ಜಂಕ್ ಫುಡ್ ನಾನು ಪುನಃ ಪ್ರತ್ಯೇಕ ಹೇಳಬೇಕಾಗಿಲ್ಲ ಜಂಕ್ ಫುಡ್ ಏನು ಅಂತ. ಈಗ ಸಿಗುವಂತಹ ನಾವು ಆನ್ಲೈನ್ ತರಿಸುವ ಹೆಚ್ಚಿನ ಆಹಾರಗಳು ಯಾವುದಿರ್ಬೋದು, ಪಿಜ್ಜಾ, ಬರ್ಗರ್ ಎಲ್ರಿಗೂ ಗೊತ್ತಿದೆ. ಇದಲ್ಲದೆ ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರಿಂಗ್ ಏಜೆಂಟ್ ಅಂದರೆ ನೈಸರ್ಗಿಕ ಅಲ್ಲದ್ದು, ಕೃತ್ರಿಮವಾಗಿ ಫ್ಯಾಕ್ಟ್ರಿಯಲ್ಲಿ ತಯಾರಿಸಲ್ಪಟ್ಟ ರುಚಿಯನ್ನು ಹೆಚ್ಚು ಮಾಡುವಂಥ ಕೆಮಿಕಲ್ಗಳು, ರಾಸಾಯನಿಕಗಳು, ಇವೆಲ್ಲ ಏನು ಮಾಡ್ತದೆ ಅಂತ ಹೇಳಿದ್ರೆ ನಿಮಗೆ ಕ್ಯಾನ್ಸರ್ ಕಾರಕವೇ. ನಾನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಯಾಕಂದರೆ ಅಜಿನೋಮೋಟೊ ಎಲ್ರಿಗೂ ಗೊತ್ತಿದೆ. ಅಜಿನೋಮೋಟೊ ಅಂದರೆ ಒಂದು ಕೃತ್ರಿಮವಾಗಿ ತಯಾರಿಸಲ್ಪಟ್ಟ ಒಂದು ರಾಸಾಯನಿಕ. ಇದು ನಮ್ಮ ದೇಹ ನಿರಂತರ ಸೇರ್ತಾ ಇದ್ದರೆ ದೇಹಕ್ಕೆ ಹಾನಿ ಆಗೇ ಆಗ್ತದೆ. ಕ್ಯಾನ್ಸರ್ ಅಥವಾ ಇನ್ನು ಯಾವುದೇ ಮಾರಕ ರೋಗ ಬರ್ಬೋದು. ಇನ್ನೊಂದು ಬಹಳಷ್ಟು ಜನ ಕಡೆಗಣಿಸುವಂಥದ್ದು ನಿದ್ರೆ. ದೇಹಕ್ಕೆ ಕನಿಷ್ಠ ಪಕ್ಷ 6ರಿಂದ 8 ಗಂಟೆ ಕಾಲ ನಿದ್ರೆ ಬೇಕು. ಈಗ ಕೆಲವರು ಹೇಳ್ತಾರೆ, ನಾನು 12 ಗಂಟೆ ಮಲಗಿ 8 ಗಂಟೆಗೆ ಹೇಳ್ತೇನೆ, 8 ಗಂಟೆ ನಿದ್ರೆ ಆಯ್ತಲ್ಲ ಅಂತ. ಅದು ಸರಿಯಲ್ಲ. ಯಾಕಂದರೆ ದೇಹಕ್ಕೆ ನಿದ್ರೆ ಬೇಕಾಗೋದು ದೇಹವೇ ಸೂಚಿಸ್ತದೆ. ಆಕಳಿಕೆ ಬರ್ತದೆ ನಿಮಗೆ 8:30 9 ಆದಾಗ. ಆವಾಗ ನೀವು ಅದನ್ನು ಕಡೆಗಣಿಸಿ ನೀವು ರಾತ್ರಿ ಎಚ್ಚರ ಇದ್ದರೆ 12 ಗಂಟೆ ನಿತ್ಯಾಭ್ಯಾಸ ಇದನ್ನೇ ಮಾಡಿಕೊಂಡ್ರೆ ಏನಾಗ್ತದೆ, ನಿಮ್ಮ ದೇಹದಲ್ಲಿರುವ ಈ ಬ್ರೈನ್ನಲ್ಲಿರುವಂಥ ಕೆಲವು ಸೆಂಟರ್ ಇದೆ, ಏನು ನಾವು ಡೈಯೂರ್ನಲ್ ಚೇಂಜಸ್ ಅಂತ ಹೇಳಿದೆ. ಒಂದು ದೇಹ ಮೊದಲಿಂದಲೂ ಅಭ್ಯಾಸ ಮಾಡಿಕೊಂಡು ಬಂದಂಥ ಒಂದು ಪದ್ಧತಿ. ಇದಕ್ಕೆ ವಿರುದ್ಧವಾಗಿ ನಡೆದು ಹೋದ ಹಾಗೆ ಬ್ರೈನ್ ನಿರಂತರ ನಿಮ್ಮ ಮಸ್ತಿಷ್ಕಕ್ಕೆ ಆಘಾತ ಆಗ್ತಾ ಹೋಗ್ತದೆ. ಯಾವ ರೀತಿ ಆಘಾತ ಆಗ್ತದೆ? ಕೆಲವು ರಕ್ತ ಸಂಚಾರವು ಸರಿಯಾಗಿ ಆಗದೆ ಕುಂಠಿತ ಆಗ್ಬೋದು, ಅಥವಾ ನಿಮಗೆ ಏನಾದರೂ ಬ್ಲಾಕ್ ಆಗ್ಬೋದು, ಅಥವಾ ನಿಮ್ಮ ಅಗ್ನಿ ಖಂಡಿತವಾಗಿ ನಿಮ್ಮದು ಚೆನ್ನಾಗಿರುವುದಿಲ್ಲ. ರಾತ್ರಿ ಎಚ್ಚರ ಇರುವವನು ಅವನ ದೇಹ ತೂಕ ಹೆಚ್ಚಾಗ್ತಾ ಹೋಗ್ತದೆ. ನೀವು ಎಷ್ಟೋ ಜನ ನೋಡಿರ್ಬೋದು, ರಾತ್ರಿ ತಡವಾಗಿ ಮಲಗ್ತಾರೆ. ಅವರು ಇದನ್ನೇ ನಿರಂತರ ಅಭ್ಯಾಸ ಮಾಡಿಕೊಂಡ್ರೆ ಅವನ ಮುದಿ ವಯಸ್ಸಿನಲ್ಲಿ ಒಂದು ಪಾರ್ಕಿನ್ಸನ್ಸ್, ಇಲ್ಲಾದರೆ ಅವನಿಗೆ ಒಂದು ಅಲ್ಝೀಮರ್ಸ್ ಅಥವಾ ಇನ್ಯಾವುದೋ ಡಿಮೆನ್ಷನೋ ಏನಾದರೂ ಒಂದು ಬ್ರೈನಿಗೆ ಸಂಬಂಧಪಟ್ಟ ಹಾಗೆ, ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ಬರುವಂಥ ಸಮಸ್ಯೆಗಳು ನಾವು ಈಗ ಆಧುನಿಕ ಯುಗದಲ್ಲಿ ಕಾಣ್ತಾ ಇದ್ದೇವೆ. ಇದು ಬರಬಾರ್ದು. ಯಾಕಂದರೆ ನಿಮಗೆ ನಿದ್ರೆ ಕಡಿಮೆ ಆಗಬಾರ್ದು. ರಾತ್ರಿ 10 ಗಂಟೆ ಒಳಗೆ ಮಲಗಬೇಕು. 6ರಿಂದ 10 ಸಾಯಂಕಾಲ ಹಾಗೂ ಬೆಳಗ್ಗೆ, ಇದು ಕಫಕಾಲ ಅಂತ ಹೇಳ್ತೀವಿ. ಕಫಕಾಲ ನಮ್ಮ ನಿದ್ರೆಗಿರುವಂಥ ಅತ್ಯಂತ ಸೂಕ್ತ ಸಮಯ. ಆ ಸಮಯದಲ್ಲಿ ನೀವು ಮಲಗಿದರೆ ನಿಮಗೆ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಣೆ, ರೆಸ್ಟ್ ಅಂತ ಹೇಳುವಂಥದ್ದು, ನಿಮ್ಮ ಅಂಗಾಂಗಗಳು ಏನು
ಆಘಾತಗೊಳ್ತವೋ ಅದಕ್ಕೆ ರಿಪೇರಿ ಆಗಲಿಕ್ಕಿರುವಂಥ ಅತ್ಯಂತ ಉತ್ತಮ ಅವಕಾಶ. ಅದನ್ನು ನಾವು ಯಾರೂ ಕಳ್ಕೊಳ್ಬಾರ್ದು. ಇದು ಯಾವುದು ಖರ್ಚಿಲ್ಲದೆ ಆಗುವಂಥದ್ದು. ನಾವು ಯಾವುದೇ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಮನಸ್ಸು ಮಾಡಬೇಕು. ನಾವು ಬೇಗ ಮಲಗಬೇಕು. 10 ಗಂಟೆ ಮಲಗಿ 10 ಗಂಟೆ ಮಲಗಿದ್ರೆ ನಮ್ಮ ಸ್ವಾಭಾವಿಕ 4-5 ಗಂಟೆಗೆ ಎಚ್ಚರಿಕೆ ಆಗೇ ಆಗ್ತದೆ. ಅವಾಗ ಆಯ್ತಲ್ಲ 6ರಿಂದ 8 ಗಂಟೆ. ನಾವೀಗ ಒಂದು 60 ವರ್ಷ ಜೀವನ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ. 20 ವರ್ಷ ನಾವು ಮಲಗಿಯೇ ಕಳೆಯುವಂಥದ್ದು, 40 ವರ್ಷ ನಾವು ಓಡಾಡಿಕೊಂಡು ಇರುವಂಥದ್ದು. ಹಾಗೆ ಹೌದು ಸರ್, ನೀವು ಹೇಳೋದು ಖಂಡಿತ ಸತ್ಯ. ಯಾಕೆಂತಂದ್ರೆ ನಾನು ನನ್ನ ಹತ್ತಿರದ ಸಂಬಂಧಿಕರೆಲ್ಲ ನೋಡಿದ್ದೇನೆ. ಈ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಒಂದು ಮಾರಣಾಂತಿಕ ಕಾಯಿಲೆಗಳೆಲ್ಲ ಅಂದ್ರೆ ಒಂದು ಒಂದು ಪ್ರಾಪರ್ ಹಂತಕ್ಕೆ ಬಂದಿದೆ. ಅಂದ್ರೆ ರಿವರ್ಸಲ್ ಅಂತಾನೆ ಹೇಳ್ಬೋದು. ಹೌದು, ಖಂಡಿತ ರಿವರ್ಸಲ್. ಇದನ್ನ ನಾನು ನೋಡಿದ್ದೇನೆ. ಅದಕ್ಕೋಸ್ಕರ ಆಯುರ್ವೇದನ ಅದಕ್ಕೋಸ್ಕರ ನಿಮ್ಮನ್ನ ಒಂದು ಕೇಳೋಣ. ಅಂದ್ರೆ ನಾರ್ಮಲ್ ಆಗಿ ಈಗ ನಮಗೂ ಒಂದು ಸರಿ ಮಾಡ್ಕೊಳ್ಬೇಕು ಲೈಫ್ ಸ್ಟೈಲ್. ಯಾಕಂದ್ರೆ ತುಂಬಾ ಒಂದು ಸ್ಟ್ರೆಸ್, ಅಂದ್ರೆ ಅದಕ್ಕೊಂದು ಡಿಸಿಪ್ಲಿನ್ ಇಲ್ಲ. ನಾವು ಹೇಗೋ ಒಟ್ಟು ಕೆಲಸ ಅಂತ ಹೇಳಿ ಮಾಡ್ತಾ ಹೋಗ್ತೀವಿ. ಹೌದೌದು. ಬಟ್ ಅದನ್ನ ಈಗ ಪ್ರಾಪರ್ ಆಗಿ ಈಗ ನಮ್ಗೆ ಏನು ಕಾಯಿಲೆ ಬಂದಿಲ್ಲ, ಆದ್ರೂ ಮುಂದಿನ ಮುಂಜಾಗ್ರತೆ ಕ್ರಮವಾಗಿ ನಮ್ಗೆ ಮಾಡ್ಕೊಳ್ಬೇಕಂದ್ರೆ ಹೇಗೆ ನಾವು ಪ್ರಾಪರ್ ಆಗಿ ದಿನಚರಿ ಮಾಡ್ಕೊಳ್ಳಿ? ನಾನು ಮೊದಲೇ ಹೇಳಿದಾಗೆ ಅಗ್ನಿಯನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಹಸಿವೆ ಚೆನ್ನಾಗಿ ಇಟ್ಕೊಳ್ಳಿ, ನಿಮಗೆ ಯಾವುದೇ ಮಲಬದ್ಧತೆ ಆಗದೆ ಹಾಗೆ ನೋಡಿಕೊಳ್ಳಿ. ಅದಕ್ಕೆ ನೀವು ಮನೆಯಲ್ಲಿ ಮಾಡಿದ ಆಹಾರವನ್ನೇ ಸೇವಿಸಬೇಕು. ಎಲ್ರಿಗೂ ಗೊತ್ತಿದೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಆಯಿತಾ, ಮನೆಯಲ್ಲೇ ಮಾಡಿದ ಆಹಾರ ಸೇವನೆ ಮಾಡಬೇಕು. ಮತ್ತು ಅಗ್ನಿಗೆ ನೀವು ಪ್ರಾಮುಖ್ಯತೆ ಕೊಡಲೇಬೇಕು. ದಿನಕ್ಕೆ 1 ಸರ್ತಿ ತಿಂದರೂ ಆಹಾರ ಸೇವಿಸಿದ್ರೂ ಆಗ್ತದೆ, 2 ಸರ್ತಿ ಆಹಾರ ಸೇವಿಸಿದ್ರೂ ಆಗ್ತದೆ. ಅಗ್ನಿಗೆ ಸರಿಯಾಗಿ ಆಹಾರ ಸೇವನೆ ಅಷ್ಟೇ ಬೇಕಾಗಿದ್ದು. ಟೈಮ್ ಉಂಟಾ ಸರ್? ಟೈಮ್ ಇರುವಂಥದ್ದು ನಮ್ಮ ಜಾಠರವೇ ಅದೇ ನಮಗೆ ಹೇಳ್ತೀನಿ. ಸೂಚನೆ ನೀಡ್ತದೆ. ಯಾವುದೇ ಟೈಮ್ ಆಂಗ್ಲರು ಮಾಡಿದ ಟೈಮನ್ನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ನಾವು ಮಾಡಬೇಕಾಗಿಲ್ಲ. ನಿಮಗೆ ಹಸಿವಾಗೋ 10 ಗಂಟೆ ಆಗ್ಬೋದು ಅಥವಾ 11 ಗಂಟೆಯೂ ಆಗ್ಬೋದು. ಈಗ ಆಫೀಸಿಗೆ ಹೋಗುವವರಿಗೆ ಇದಕ್ಕೆಲ್ಲ ಅವಕಾಶ ಇರುವುದಿಲ್ಲ. ಹಾಗಾಗಿ ಈ ಸಮಸ್ಯೆಗಳು ಹುಟ್ಕೊಳ್ತವೆ. ಯಾಕಂದರೆ ಅವರು ಆಫೀಸ್ನಲ್ಲಿ ಹೋಗಿ ಮಧ್ಯದಲ್ಲಿ ಊಟ ಮಾಡಲಿಕ್ಕೆ ಅವರಿಗೆ ಅವಕಾಶ ಇರುವುದಿಲ್ಲ. ಅಲ್ಲಿ ಅವರಿಗೆ ಒಂದೇ 2 ಬ್ರೇಕ್ ಇದು ಊಟಕ್ಕೆ ಇದು ಮಾಡ್ಕೊಂಡು 2 ಆಹಾರ ಸೇವನೆ ದಿನಕ್ಕೆ, ಬೆಳಗ್ಗೆ ಒಂದು, ಸಾಯಂಕಾಲ ಒಂದು. ಸಾಯಂಕಾಲ ಅಂದರೆ ನಾನು ಕ್ರಮ ಮಾಡಿಕೊಂಡದ್ದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಆಹಾರ ನಾನು ಸೇವನೆ ಮಾಡ್ತೇನೆ. ಯಾಕಂದ್ರೆ ನನಗೆ ಚೆನ್ನಾಗಿ ಹಸಿವೆ ಇದೆ. ಹಾಗಾಗಿ ನಾನು 3 ಸಲ ಆಹಾರ ಸೇವನೆ ಮಾಡ್ತೇನೆ. ರಾತ್ರಿ ನಾನು 6 ಗಂಟೆ ಮೇಲೆ ಹೆಚ್ಚಾಗಿ ಏನು ಸೇವಿಸುವುದು. 6 ಗಂಟೆ ಅಂತ ಅದಕ್ಕೆ ಪರ್ಟಿಕ್ಯುಲರ್ ಕಾರಣ ಇದೆಯಾ ಸರ್? 6 ಗಂಟೆ ಸೂರ್ಯಾಸ್ತ ಆಗೋ ಮುಂಚೆ. ಓಕೆ ಹೌದು. ಹಾಗೆ ಅಂದ್ರೆ ಹೌದು. ಸೂರ್ಯ ಅಂದ್ರೆ ಅಗ್ನಿ ಕಮ್ಮಿ ಆಗ್ತದೆ ಅಂತ. ಅಲ್ಲ, ಆಹಾರ ಸೇವನೆ ನೀವು 6 ಗಂಟೆಯ ಮೇಲೆ ಮಾಡಿದರೆ, ಅಲ್ಲ, ನನ್ನ ವಿಷಯದಲ್ಲಿ ನಾನು ಯಾಕೆ ಹೇಳ್ತೇನೆ ಅಂದರೆ 6 ಗಂಟೆಗೆ ನನಗೆ ಚೆನ್ನಾಗಿ ಹಸಿವೆ ಆಗ್ತದೆ. ಆದರೆ ಹೆಚ್ಚಿನವರು, ನಾನು ಹೇಳೋದಾದರೆ, ಒಂದು 7 ಗಂಟೆ ಒಳಗೆ ಆಹಾರ ಸೇವನೆ ಮಾಡಿದರೆ ಉತ್ತಮ. ಯಾಕಂದರೆ ನೀವು ಆಹಾರ ಪಚನ ಆಗಲಿಕ್ಕೆ ಕನಿಷ್ಠ 2ರಿಂದ 3 ಗಂಟೆ ಬೇಕು. ನೀವು 7 ಗಂಟೆಗೆ ಆಹಾರ ಸೇವನೆ ಮಾಡಿದರೆ 10 ಗಂಟೆ ಅಂದರೆ ನೀವು ನಿದ್ರೆ ಮಾಡುವ ಸಮಯಕ್ಕೆ ಸರಿಯಾಗಿ ನಿಮ್ಮದು ಆಹಾರ ಪಚನ ಆಗಿರುತ್ತದೆ. ಅಲ್ಲ, ನೀವು 10 ಗಂಟೆ ಊಟ ಮಾಡಿದರೆ ಏನಾಗ್ತದೆ? ನೀವು ಕೂಡಲೇ ಹೋಗಿ ಮಲಗಿದರೆ ಪಚನ ಸರಿಯಾಗಿ ಆಗೋದಿಲ್ಲ. ಪಚನ ಕ್ರಿಯೆ ಚೆನ್ನಾಗಿ ನಡಿಬೇಕಂದ್ರೆ ನಾವು ಎಚ್ಚರ ಇರಬೇಕು. ಮಲಗಿದ ಮೇಲೆ ಪಚನ ಕ್ರಿಯೆ ಚೆನ್ನಾಗಿ ಆಗೋದಿಲ್ಲ. ಆವಾಗ ಏನು ಹೇಳ್ತೇವೆ, ಪೋಷಣೆಯೂ ಸರಿಯಾಗಿ ಆಗೋದಿಲ್ಲ, ದೇಹದ ತೂಕ ವೃದ್ಧಿ ಆಗ್ತದೆ, ನಿಮ್ಮ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇತ್ಯಾದಿಗಳು ಅದು ಕೂಡ ಶೂಟಪ್ ಆಗ್ತದೆ, ಅಂದರೆ ಅದರ ವೃದ್ಧಿ ಆಗ್ತದೆ. ಆವಾಗ ನಮ್ಮ ದೇಹಕ್ಕೆ ಒಂದೊಂದು ಸಮಸ್ಯೆಗಳು ಹುಟ್ಟಿ ಬರುವಂಥದ್ದು. ನಮ್ಮ ದೇಶದಲ್ಲಿ ಮಾತ್ರ ನಾವು ತಡವಾಗಿ 9:30, 10 ಗಂಟೆಗೆಲ್ಲ ಊಟ ಮಾಡುವಂಥದ್ದು. ಹೊರ ದೇಶದವರು, ಯುರೋಪ್ನ ದೇಶದವರು ಹೆಚ್ಚಿನವರು ಸಂಜೆ 6 ಗಂಟೆ ಒಳಗೆಲ್ಲ ಅವ್ರದ್ದು ಡಿನ್ನರ್ ಅಂತ ಆಗಿರ್ತದೆ. ಹೌದು, ನಾವು ಅದು ಫಾಲೋ ಮಾಡೋದಿಲ್ಲ, ಬೇರೆ ಅದನ್ನು ನಾವು ಪಾಲಿಸುವುದೇ ಇಲ್ಲ ನಮ್ಮವರು. ಹೆಚ್ಚಿನವರು ರಾತ್ರಿ ಆಫೀಸ್ ಮುಗಿಸಿ ಬಂದು ಅವರ ಚಟುವಟಿಕೆಗಳನ್ನೆಲ್ಲ ಮುಗಿಸಿದ ಮೇಲೆ ಆಹಾರ ಸೇವನೆ ಮಾಡ್ತಾರೆ. ಅದು ತುಂಬ ತಡ ಆಗ್ತದೆ. ಹಾಗಾಗಿ ಅವರು ಎಚ್ಚರ ಇರ್ತಾರೆ ರಾತ್ರಿ 12 ಗಂಟೆವರೆಗೆ. ಪುನಃ ಅದೇ ಸೈಕಲ್ ಒಂದು ದಿನ ಪುನರಾವರ್ತನೆ. 2ನೇ ದಿನ ಹಾಗೆ ಅದು ಪುನರಾವರ್ತನೆ ಆಗ್ತಾ ಹೋದಾಗೆ ನಮ್ಮ ದೇಹದಲ್ಲಿ ಈ ಏನು ಹೇಳ್ತೇವೆ, ವಿಷಕಾರಿ ಅಂಶಗಳು, ಆಮ ವಿಷ ಸೇರ್ತಾ ಹೋಗ್ತದೆ. ಓಕೆ ಸರ್, ಅದೇ ಯಾಕೆಂದ್ರೆ ಈಗ ಲೈಫ್ ಸ್ಟೈಲ್ ಹೇಳುವಂಥದ್ದು, ನಾನು ಚಿಕ್ಕವರಿರುವಾಗ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳಿ ಅದ್ರ ಉಲ್ಲೇಖ ಇರಲಿಲ್ಲ. ವಿಟಮಿನ್ ಎ ಕೊರತೆ, ಬಿ ಕೊರತೆ ಅದೆಲ್ಲ ಬರ್ತಿತ್ತು. ಯಾಕಿರ್ಲಿಲ್ಲ, ನೀವು ನಡ್ಕೊಂಡು ಹೋಗ್ತಾ ಇದ್ರಿ ಆಫೀಸಿಗೆ, ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ರಿ. ಅದೇ ಈಗ ಏನು ಮಾಡ್ತಾರೆ, ಮಕ್ಕಳನ್ನು ಶಾಲೆಯ ಬಾಗಿಲಿನವರೆಗೆ ನಾವು ತಂದು ಬಿಡ್ತೇವೆ. ನಮಗೆ 1-2 ಮಕ್ಕಳು ಇರ್ತಾರೆ, ಅವರ ಬಗ್ಗೆ ನಾವು ಅತಿಯಾದ ಪ್ರೀತಿ, ಅತಿಯಾದ ಆರೈಕೆ ಮಾಡ್ತೇವೆ. ಅವರಿಗೆ ಏನು ಅಪಾಯ ಬರಬಾರ್ದು ಅಂತ ಹೇಳಿ ನಾವು ಮುಂಜಾಗ್ರತೆ ಕ್ರಮ ಅಂತ ಹೇಳಿ ನಾವು ಅವರಿಗೊಂದು ಸುಖವನ್ನು ಕೊಡುವಂಥ, ಅತಿಯಾದ ಸುಖವನ್ನು ಕೊಡ್ತಾ ಇದ್ದೇವೆ. ಈ ಅತಿಯಾದ ಸುಖದಿಂದ ಏನಾಗ್ತದೆ, ಅವರಿಗೆ ಒಂದು ಜೀವನವನ್ನು ಹೇಗೆ ಎದುರಿಸಬೇಕು ಅಂತ ಹೇಳುವಂಥ ಸಾಮಾನ್ಯ ಜ್ಞಾನ ಇರುವುದಿಲ್ಲ. ಹಾಗಾಗಿ ಪರೀಕ್ಷೆಯಲ್ಲಿ ಒತ್ತಡ, ಆತ್ಮಹತ್ಯಾ ಪ್ರಕರಣಗಳು ಹೌದು. ಇದೆಲ್ಲ ತುಂಬ ಜಾಸ್ತಿ. ರಾತ್ರಿ 12 ಗಂಟೆವರೆಗೆ ಊಟ ಓಡಿಕೊಂಡಿರ್ತಾರೆ, ಆಯಿತಾ, ತಡವಾಗಿ ಮಧ್ಯೆ ಮಧ್ಯೆ ಆಹಾರ ಸೇವನೆ ಮಾಡ್ತಾರೆ. 12 ಗಂಟೆ ಆಗುವ ನಾಳೆ ಪರೀಕ್ಷೆ ಇದೆ ಅಂತ ಹೇಳಿದ್ರೆ ಒತ್ತಡದಿಂದ ಅವರು ಕರೆ ಮಾಡ್ತಾರೆ,
ನಾನು ಏನು ಮಾಡಲಿ, ನಾಳೆ ಪರೀಕ್ಷೆ ಇದೆ ಅಂತ ನಿಮಗೆ ಅನುಭವಕ್ಕೆ ಬಂದಿರಬಹುದು. ಹೌದು ತುಂಬಾ ಸರ್. ಅಂದ್ರೆ ಈಗ ನಾವೆಲ್ಲ ಹೇಗೋ ಎಕ್ಸಾಮ್ ಒಟ್ಟು ಹೇಗೋ ಮಾಡ್ಕೊಂಡು ಹೋಗ್ತಿದ್ವಿ. ಹೌದು ನಮ್ಮ ಫ್ರೆಂಡ್ಸ್ ಕೆಲವರೆಲ್ಲ ಇರ್ತಿದ್ರು. ಅದು ಇಷ್ಟು ಲೆವೆಲ್ ಅಲ್ಲಿ ಟೆನ್ಷನ್ ಹೌದು ಮಾಡ್ಕೊಳ್ತಿರಲಿಲ್ಲ. ಬಟ್ ಈಗಿನವರು ತುಂಬಾ ದೇ ನೀಡ್ ಕಾನ್ಸ್ಟೆಂಟ್ ಒಂದು ಗೈಡೆನ್ಸ್ ಬೇಕಾಗತ್ತೆ ಅಂತ ಅನ್ಸತ್ತೆ ಈ ಒಂದು ಸ್ಟ್ರೆಸ್ ಲೆವೆಲ್. ಹೌದು. ನಾವು ಮಕ್ಕಳನ್ನು ಹೊರಗಡೆ ಬಿಡುವಂಥದ್ದು ಅಂದರೆ ಅವರಷ್ಟಕ್ಕೆ ಅವರು ಬಸ್ಸಿನಲ್ಲಿ ಶಾಲೆಗೆ ಹೋಗುವಂಥದ್ದು, ಅವರಷ್ಟಕ್ಕೆ ಅವರು ಮನೆಗೆ ವಾಪಸ್ ಬರುವಂಥದ್ದು, ಇದಕ್ಕೆಲ್ಲ ಅವಕಾಶ ಕೊಟ್ಟ ಕೂಡಲೇ ಅವರಿಗೆ ಸ್ವಲ್ಪ ಧೈರ್ಯ ಬರ್ತದೆ ಜೀವನದಲ್ಲಿ. ಆ, ಸಾಮಾನ್ಯ ಜನರೊಟ್ಟಿಗೆ ಬಸ್ಸಿನಲ್ಲಿ ಬರುವಾಗ ಹೋಗುವಾಗ ದಾರಿಯಲ್ಲಿ ಸಿಗುವವರ ಹತ್ರ ಮಾತಾಡಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ನಾವು ಮನೆಯಿಂದ ಅವ್ರನ್ನ ಆಫೀಸಿಗೆ ಬಿಡೋದು, ಆಫೀಸಿಂದ ಅಲ್ಲ ಶಾಲೆಗೆ ಬಿಡೋದು, ಶಾಲೆಯಿಂದ ಮನೆಗೆ ಕರ್ಕೊಂಡು ಬರೋದು, ಇದು ಮಾಡಿದ ಕೂಡಲೇ ಅವರಿಗೆ ಹೊರಗಿನ ಜನದ ಸಂಪರ್ಕವೇ ಬರೋದಿಲ್ಲ, ಅವರೊಟ್ಟಿಗೆ ಮಾತಾಡಿ ಅನುಭವ ಇರೋದಿಲ್ಲ. ಏನೋ ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಆತಂಕ ವ್ಯಕ್ತಪಡಿಸ್ತಾರೆ. ಈ ಆತಂಕ ಬೆಳೀತಾ ಹೋಗ್ತದೆ, ಮನಸ್ಸಲ್ಲಿ ಬೆಳೀತಾ ಹೋಗ್ತದೆ. ಅವರಿಗೆ ಸಾಮಾನ್ಯ ವಿಷಯವನ್ನು ಎದುರಿಸಲಿಕ್ಕೆ ಒಂದು ಭಾಷಣ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಧೈರ್ಯ ಬರೋದಿಲ್ಲ. ಅವರಿಗೆ ಫೇಲಿಯರ್ನ ಹೆದರಿಕೆ, ಅಂದರೆ ನಾನು ಮಾತಾಡಿದ ಭಾಷಣದಲ್ಲಿ ಏನಾದರೂ ಎಡವಟ್ಟಾಗ್ಬೋದೋ ಅಂತ ಹೇಳುವಂಥ ಒಂದು ಭಯ. ಆ ಭಯ ಒಟ್ಟಾಗ್ತಾ ಹೋಗ್ತದೆ. ಒತ್ತಡ ಇದು ನಮ್ಮ ಪ್ರತಿಯೊಂದು ಆತಂಕಕ್ಕೂ ಕಾರಣ ಆಗ್ತದೆ. ಮನಸ್ಸಿಗೆ ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಕೂಡ ಎದುರಿಸಲಿಕ್ಕೆ ಅವ್ರ ಹತ್ರ ಸಾಮರ್ಥ್ಯ ಇಲ್ಲ. ಈ ಮಾನಸಿಕ ಇದು ದೈಹಿಕಕ್ಕೆ ಕಾರಣ ಆಗತ್ತಾ ಸರ್? ಮಾನಸಿಕ ಸಮಸ್ಯೆಗಳು ದೈಹಿಕಕ್ಕೆ ಕಾರಣ ಆಗ್ತವೆ. ಯಾಕಂದರೆ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತೇವೆ. ಮಾನಸಿಕ ಸಮಸ್ಯೆಗಳು ದೈಹಿಕ ಸಮಸ್ಯೆ ಉಂಟು ಮಾಡ್ತೇವೆ. ದೈಹಿಕ ಸಮಸ್ಯೆಗಳು ಅತಿ ಆದರೆ ಮಾನಸಿಕ ಸಮಸ್ಯೆ ಉಂಟಾಗ್ತದೆ ಅಲ್ವಾ? ಹಾಗೆ ಏನಾದ್ರೂ ಎಕ್ಸಾಂಪಲ್ ಅಂದ್ರೆ ಯಾವ ವಿಚಾರದಲ್ಲಿ ಎಕ್ಸಾಂಪಲ್? ಅಂದ್ರೆ ಯಾವ ರೋಗ ಬರುತ್ತೆ ಮಾನಸಿಕ ಒತ್ತಡ ತೀವ್ರ ಆದ್ರೆ? ಮಾನಸಿಕ ಒತ್ತಡ ತೀವ್ರ ಆದರೆ ಉದಾಹರಣೆಗೆ ನಿಮಗೆ ಒಂದು ಬೊಜ್ಜು ಬೆಳೆಯುವಂಥದ್ದು. ಒತ್ತಡಕ್ಕೆ ಒಳ್ಳೆ ಔಷಧಿ ಅಂತ ಜನ ಏನು ಕಂಡು ಹುಡುಕಿದ್ದಾರೆ? ಸ್ವೀಟ್ ತಿನ್ನೋದು, ಸೇವನೆ ಮಾಡೋದು. ಏನು ಆಹಾರ? ಸ್ವೀಟ್, ಜಂಕ್ ಸೇವಿಸ್ತಾ ಹೋಗೋದು. ಬೆಸ್ಟ್ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ತೀವಿ. ಈಗ ಈ IT ಉದ್ಯೋಗದಲ್ಲಿರುವವರು ಎಷ್ಟೋ ಜನ ಪದೇ ಪದೇ ಆಹಾರ ಸೇವನೆ ಮಾಡ್ತಾರೆ, ಸ್ಟ್ರೆಸ್ ಕಡಿಮೆ ಆಗಬೇಕು ಅಂತ. ಯಾಕಂದರೆ ಅವರು ತುಂಬ ಒತ್ತಡದಲ್ಲಿ ಕೆಲಸ ಮಾಡುವಂಥದ್ದು. ಅವರಿಗೆ ಟಾರ್ಗೆಟ್ ಇರ್ತದೆ. ಆ ಟಾರ್ಗೆಟನ್ನು ಅವರು ಅಚೀವ್ ಮಾಡಬೇಕು ಅಂತ ಹೇಳ್ತೀವಿ ನಾವು. ಏನು ಮಾಡ್ತಾರೆ? ಮಧ್ಯ ಒತ್ತಡ ನಿವಾರಣೆಗೋಸ್ಕರ ಹೊರಗಡೆ ಹೋಗ್ತಾರೆ ಅಥವಾ ಆಹಾರ ತರಿಸ್ತಾರೆ, ಸೇವನೆ ಮಾಡ್ತಾರೆ. ಬೊಜ್ಜು ಬೆಳೀತಾ ಹೋಗ್ತದೆ. ಆವಾಗ ಏನಾಗ್ತದೆ? ಮಾನಸಿಕ ಒತ್ತಡ, ಆ ಬೊಜ್ಜಿನಿಂದಾಗಿ ಮಾನಸಿಕ ಒತ್ತಡ ಬರ್ತದೆ. ಅಂದರೆ ನಾನು ದಪ್ಪ ಆದೆ, ನನಗೆ ಹೀಗೆ ಕಾಣಿಸ್ಬೇಕು, ಹಾಗೆ ಕಾಣಿಸ್ಬೇಕು ಅಂತ ಮನಸ್ಸಲ್ಲಿ ಇರ್ತದೆ. ಹಾಗೇನಾಗ್ತದೆ? ಮತ್ತೆ ಪುನಃ ಅವು ಏನಾದರೂ ಔಷಧ ತಗೊಳ್ಳುವ ಅಂತ ಹೇಳಿ ಕೆಲವು ಆನ್ಲೈನ್ ಏನಾದರೂ ತರಿಸ್ತಾರೆ. ಏನು ವೆಯ್ಟ್ ರಿಡ್ಯೂಸಿಂಗ್ ಪಿಲ್ಸ್ ಅಂತೇಳಿ. ಅಲ್ಲಿ ಬೇಕಾದ ವೆಯ್ಟ್ ರಿಡ್ಯೂಸಿಂಗ್ ಪಿಲ್ಸ್ ಅಲ್ಲ, ನೀವು ನಿಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಪಡಿಸಿಕೊಳ್ಳುವಂಥದ್ದು. ಅದು ಮಾಡದೆ ನೀವು ಮಾಡಿಕೊಂಡ್ರೆ ನಿಮಗೆ ಬೊಜ್ಜು ಬರ್ತದೆ. ಬೊಜ್ಜು ಬಂದರೆ ಡಯಾಬಿಟಿಸ್ ಬರ್ತದೆ. ಈಗ ಡಯಾಬಿಟಿಸ್ ಅಂತ ನಾವು ಏನು ಹೇಳ್ತೇವೋ ಅದು ಒಂದು ಮೆಟಬಾಲಿಕ್ ಡಿಸಾರ್ಡರ್. ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ಏನೂ ಇಲ್ಲ, ನಿಮಗೆ ಸರಿಯಾಗಿ ಆಹಾರ ಪಚನ ಆಗ್ತಾ ಉಂಟೋ ಇಲ್ವೋ. ಪಚನ ಆಗಲಿಲ್ಲ, ಹೆಚ್ಚಿನ ಶುಗರ್ ನಮ್ಮ ದೇಹದಲ್ಲಿ ರಕ್ತದ ಮೂಲಕ ಕಂಡುಬರುವಂಥದ್ದು. ಆವಾಗ ಡಯಾಬಿಟಿಸ್ ಅಂತ ನಾವು ಕರಿತೇವೆ. ಇದು 1 ವರ್ಷದ 2 ವರ್ಷದಲ್ಲಿ ಬರುವುದಿಲ್ಲ. ಇದೇ ನಿತ್ಯಾಭ್ಯಾಸ ಮಾಡಿಕೊಂಡಾಗ ನಿಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಆದಾಗ, ಈ ಆಮ ವಿಷ ಅಂತ ನಾವೇನು ಹೇಳ್ತೀವಿ ಒಟ್ಟಾದಾಗ, ಐದರ್ ಡಯಾಬಿಟಿಸ್ ಆರ್ ಹಾರ್ಟ್ ಡಿಸೀಸ್ ಅಥವಾ ನಿಮಗೆ ರಕ್ತದ ಒತ್ತಡ ಇತ್ಯಾದಿ ಸಮಸ್ಯೆಗಳು, ಇದೇ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳೋದು ಬಂದೇ ಬರ್ತವೆ. ಒಂದು ಹಂತದಲ್ಲಿ ಅವನು ಔಷಧಿ ತಗೊಳ್ಳಿಕ್ಕೆ, ಸೇವನೆ ಮಾಡಲಿಕ್ಕೆ ಆರಂಭ ಮಾಡಲೇಬೇಕು. ಅಂದ್ರೆ ಅದೇ ಸರ್ ದಿನ ಅಂದ್ರೆ ನಮ್ಗೆ ಅದು ತುಂಬಾ ಇದು ಸರಳವಾಗಿರೋದಕ್ಕೆ ಏನ್ ಅಂದ್ರೆ ಅದೇನು ತುಂಬಾ ಎಫೆಕ್ಟಿವ್ ಅಲ್ಲ ಅಂತ ಅನ್ಸತ್ತೆ. ಈಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸಿ ತುಂಬಾ ಹೆವಿ ಟ್ರೀಟ್ಮೆಂಟ್ ತಗೊಂಡ್ರೆ ಆವಾಗ ಅದು ಡಿಸೀಸ್ ಕ್ಯೂರಬಲ್ ಅಂತ ಅನ್ಸುತ್ತೆ ಹೊರತು ಇದ್ರ ದಿನ ನಾವು ಮಾಡ್ಕೊಳ್ಬೇಕಾಗಿರುವಂತದಲ್ಲ. ಲೈಫ್ ಸ್ಟೈಲ್ ಚಿಕ್ಕ ಚಿಕ್ಕ ಚೇಂಜಸ್. ಸೊ ಹಾಗೆ ಈ ರೀತಿ ರಿಯಲ್ ಲೈಫ್ ಏನಾದ್ರು ಟ್ರಾನ್ಸಿಷನ್ ಆಗಿರುವಂತ ಎಕ್ಸಾಂಪಲ್ ನೀವು ಕೊಡ್ಬಲ್ಲಿರಲ್ಲ? ಬಹಳಷ್ಟು ನಾನು ಒಂದು ಒಳ್ಳೆಯ ಒಂದು ಉದಾಹರಣೆ ಕೊಡ್ತೇನೆ. ನಾನು ಒಂದು ದಿವಸ ಒಂದು ತರಕಾರಿ ಅಂಗಡಿ ಹೋಗಿದ್ದೆ. ಅಲ್ಲಿ ಒಬ್ಬರು ತರಕಾರಿ ಅಂಗಡಿಯಲ್ಲಿ ಒಬ್ಬರ ಹತ್ರ ಮಾತಾಡ್ತಾ ಇದ್ರು. ನಾನು ತರಕಾರಿ ಅಂಗಡಿಯವರ ಹತ್ರ ನನ್ನ ಬಗ್ಗೆ ಅವರಿಗೆ ಗೊತ್ತಿದೆ, ನಾನು ವೈದ್ಯ ಅಂತ ಗೊತ್ತಿದೆ. ಅವ್ರು ನನ್ನ ಹತ್ರ ಮಾತಾಡಿದ್ರು, ನೀವು ಹೇಗೆ ಹೀಗೆ ಸ್ಲಿಮ್ ಆಗಿದ್ದೀರಾ ಅದು ಇದು ಅಂತ ಕೇಳಿಕೊಂಡು ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಹೇಳಿದೆ. ಅಲ್ಲೇ ಪಕ್ಕದಲ್ಲಿ ಅವರು ಕೇಳಿಸ್ಕೊಳ್ತಾ ಇನ್ನೊಬ್ಬರು ಇದ್ದರು. ಅವರು ಮಣಿಪಾಲದಲ್ಲಿ ಒಬ್ಬರು ಪ್ರೊಫೆಸರ್. ಅವರು ನನ್ನ ಪರಿಚಯ ಮಾಡಿಕೊಂಡ್ರು, ನನ್ನ ಹತ್ರ ಮಾತಾಡಿದರು. ನಾನು ಹೀಗೀಗೆ ಅಂತ ಅಂದರು. ನಿಮ್ಮ ಹಾಗೆ ಆಗಬೇಕು ನನಗೆ ಅಂದರು ಅವರು. ನಾನೇನು ಹೇಗೆ ನನ್ನ ಹಾಗೆ ಅಂದರೆ ಹೇಗೆ? ಅಲ್ಲ, ನಿಮ್ಮ ಫ್ಲ್ಯಾಟ್ ಇದು ಆ್ಯಬ್ಡಮಿನ್ ಇದೆ, ನಿಮಗೆ ಹೇಗೆ ಮಾಡಿಕೊಂಡ್ರಿ? ನಾನು ಹೇಳಿದ ಬಹುಶಃ ನಂದು ಜೀನೇ ಹಾಗೆ ಇದೆಯೋನು. ಮತ್ತು ನಾನು ಚೆನ್ನಾಗಿ ಅಂದರೆ ನಾನು ಸ್ಪೋರ್ಟ್ಸಲ್ಲೆಲ್ಲ ಇದ್ದೇನೆ, ಆಹಾರ ಸೇವನೆಯನ್ನು ನಾನು ರಾತ್ರಿ 6 ಗಂಟೆ ಮೇಲೆ ಮಾಡೋದಿಲ್ಲ, ಈ ವಿಚಾರಗಳನ್ನೆಲ್ಲ ಹೇಳಿದೆ. ಅವರನ್ನು ನೋಡಿದಾಗ ಅವ್ರಿಗೆ ಚೆನ್ನಾಗಿ ಒಂದು ಬಲ್ಜ್ಡ್ ಹೊಟ್ಟೆ ಇತ್ತು, ದೊಡ್ಡ ಹೊಟ್ಟೆ ಇತ್ತು. ಅವರು ಏನು ಮಾಡಬೇಕು ನಾನು ಅಂತ ಕೇಳಿದರು. ನಾನು ಇದ್ದ ವಿಚಾರಗಳನ್ನೆಲ್ಲ ಹೇಳಿದೆ.
ಅವರು ಒಂದು 3 ತಿಂಗಳ ನನ್ನ ಹತ್ರ ಬಂದರು. ಅವರು ಬಂದು ನನ್ನ ಹತ್ರ ನನ್ನ ಹೆಸರನ್ನು ವೈದ್ಯರೇ ಅಂತ ಹೇಳಿಲ್ಲ. ಅಜಿತಣ್ಣ, ಹ. ನಾನು ನೀವು ಹೇಳಿದ ಹಾಗೆ ಕೇಳಿದೆ. ನೋಡಿ ನನ್ನನ್ನು ಈಗ ನೋಡಿ. ನಾನು 10 ಕಿಲೋ ಕಳ್ಕೊಂಡಿದ್ದೀನಿ. ಕೇವಲ ನೀವು ಹೇಳಿದ್ರಿಂದ ನಾನು ಮಾಡಿದ್ದು ಅಂತ. ಈಗ ನಿನ್ನೆ ಕೂಡ ಅವ್ರು ನನಗೆ ಫೋನ್ ಮಾಡಿದರು ಹ್ಮ್. ಯಾವುದೋ ವಿಚಾರದಲ್ಲಿ. ಅವರು ಈಗ ಅವರೊಂದು ವಯಸ್ಸೊಂದು 10 ವರ್ಷ ಕಡಿಮೆ ಆದ ಹಾಗೆ ಇದ್ದಾರೆ. ಅವರ ಮುಖದಲ್ಲಿದ್ದ ಆ ಬೊಜ್ಜು, ಹಾ, ಹೊಟ್ಟೆ, ಉದರ ಸುತ್ತ ಇದ್ದ ಬೊಜ್ಜು ಹಾ. ಸ್ಲಿಮ್ ಆಗಿ ಒಳ್ಳೆ ಯಂಗ್ ಕಾಣ್ತಾ ಇದ್ದಾರೆ ಈಗ. ಓಕೆ ಸರ್. ಇದೊಂದು ಒಂದು ಉದಾಹರಣೆ ಅಷ್ಟೇ. ಸರ್, ಹಾಗಿದ್ರೆ ಈಗ ಇದೊಂದೇ ಹೇಳಿದ್ರಿ ಬೊಜ್ಜು. ಹ್ಮ್. ಹಾಗೆ ಬೇರೆ ಡಿಸೀಸ್‌ಗೆ ಸಂಬಂಧಪಟ್ಟ ಹಾಗೆ ಯಾವ್ದಾದ್ರು ಇನ್ಸಿಡೆಂಟ್, ರಿಯಲ್ ಲೈಫ್ ಇನ್ಸಿಡೆಂಟ್ ಹೇಳ್ಬೋದಾ ಸರ್? ನಾನು ಒಬ್ಬರು ಪೇಷಂಟ್ ಬಂದಿದ್ರು. ಅವರು ಒಂದು 60-65 ವರ್ಷ ವಯಸ್ಸಿನ ಸ್ತ್ರೀ ಅವರು. ಅವರಿಗೊಂದು ಸೊಂಟ ನೋವಿನ ಸಮಸ್ಯೆ ಇತ್ತು. ಕಾಲು ಎಳೆಯುವಂಥದ್ದು ಹಾಗೂ ಸೊಂಟದಲ್ಲಿ ನೋವು. ಅವರು ಬಂದಾಗ ನಾನು ಈ ಕೆಲವು ಆಹಾರದ ವಿಚಾರವನ್ನು ಹೇಳಿದೆ. ಅಂದರೆ ಪ್ರತಿ ಸಲ ಆಹಾರ ಸೇವನೆ ಮಾಡುವಾಗಲೂ ಆ ಆಹಾರವು ಆಗ ತಾನೇ ತಯಾರಿ ಮಾಡಿದ್ದಾಗಿರಬೇಕು ಅಂತೇಳಿ. ನೀವು ಬೆಳಗಿನ ಆಹಾರವನ್ನು ಪುನಃ ಸಾಯಂಕಾಲ ಬಿಸಿ ಮಾಡಿ ಸೇವನೆ ಮಾಡುವಂಥದ್ದು ನಾವು ಅದೇ ಇದು ಮಾಡ್ತೀವಿ ಒಳ್ಳೆಯದಲ್ಲ actually. ಖಂಡಿತ. ನಾವು ಅದನ್ನೇ ಮಾಡ್ತೀವಿ ಎಷ್ಟೋ ಜನ. ಬೆಳಗಿನ ಆಹಾರ ಬಿಸಿ ಸಾಯಂಕಾಲ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಹಾಗೆ ಮಾಡ್ತಾ ಇಲ್ಲ. ಸಾಯಂಕಾಲಕ್ಕೆ ಪುನಃ Fresh ಫ್ರೆಶ್ ಆಗಿ ಆಹಾರ ತಯಾರಿ ಮಾಡ್ತೇವೆ. ಹಾಗಾಗಿ ಆ ವಿಚಾರ ನಮಗೆ ಬರೋದಿಲ್ಲ. ಇನ್ನು ಎಷ್ಟೋ ಜನ ನಿನ್ನೆ ಆಹಾರವನ್ನು ಇವತ್ತು ಬಿಸಿ ಮಾಡಿ, ಅಂದರೆ ಈಗ ತಂಗಳನ್ನ ಡಬ್ಬಿ ಫ್ರಿಡ್ಜ್ ಇದೆಯಲ್ಲ ಅದರಲ್ಲಿ ಇಟ್ಟು ಬಿಸಾಡಲಿಕ್ಕೆ ಮನಸ್ಸು ಬಾರದೆ ಅದನ್ನು ಒಳಗೆ ಇಟ್ಟು ಅದನ್ನು ಪುನಃ ಪದೇ ಪದೇ ಬಿಸಿ ಮಾಡಿ 2-3 ದಿವಸ, 1 ವಾರ ಸೇವನೆ ಮಾಡುವವರು ಇದ್ದಾರೆ. ಈಗ ಮೊನ್ನೆ ಒಬ್ಬರು ಬಂದಿದ್ದರು. ಅವರು ಹೇಳ್ತಾರೆ, ನಾನು ಇಸ್ರೇಲಲ್ಲಿ ಕೆಲಸ ಮಾಡ್ತೇನೆ. ನನ್ನ ಕೆಲಸ, ನಾನೊಂದು 101 ವರ್ಷ ಪ್ರಾಯದ ಒಂದು ಹೆಂಗಸನ್ನು ನಾನು ನೋಡಿಕೊಳ್ಳೋದು. 101 ವರ್ಷ. 101 ವರ್ಷ ವಯಸ್ಸಿನ ಅಜ್ಜಿ ಅಂತೆ ಅವರು. ಹಾ. ಅವರನ್ನು ನೋಡಿಕೊಳ್ಳೋದು 14 ವರ್ಷದಿಂದ ನಾನು ಮಾಡ್ತಾ ಇದ್ದೇನೆ ಅಂತ. ಓಕೆ, ನೀವು ಏನು ಆಹಾರ ಸೇವನೆ ಮಾಡ್ತೇನೆ ಕೇಳಿದೆ. ಅವ್ರಿಗೆ ಸಿಕ್ಕಾಪಟ್ಟೆ ಸೊಂಟ ನೋವು. ಅವ್ರು ಹೇಳಿದರು, ಅಲ್ಲಿ ನಮಗೆಲ್ಲ ಆಹಾರ ತಯಾರಿ ಮಾಡಲಿಕ್ಕೆ ಏನೂ ಅವಕಾಶ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತೇವೆ ಅಂತೇಳಿ ಒಂದು ಸರ್ತಿ ಮಾಡಿಡ್ತೇನೆ. 1 ವಾರಕ್ಕೆ ಬೇಕಾದಷ್ಟು ಒಂದೇ ಸರ್ತಿಗೆ ಮಾಡಿಡ್ತೇನೆ ನಾನು. ಏನು ವೆಜ್ಜಾ ನಾನ್ ವೆಜ್ಜಾ ಕೇಳಿದೆ. ವೆಜ್ ಇದ್ದರೆ ವೆಜ್, ನಾನ್ ವೆಜ್ ಆದರೆ ನಾನ್ ವೆಜ್. ನಾನೊಂದು ಒಂದು ಒಂದು ದೊಡ್ಡ ಡಬ್ಬಿ ಭರ್ತಿ ನಾನು ಒಂದೇ ಸರ್ತಿ ತಯಾರಿ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಕೊಳ್ತೇನೆ. ದಿನ ಅದನ್ನು ಬಿಸಿ ಮಾಡಿ ತಿಂತೇನೆ ಅಂತ ಹೇಳಿ. ಈಗ ಈ ವ್ಯಕ್ತಿಗೆ ಈ ಸೊಂಟ ನೋವು ಬರಲಿಕ್ಕೆ ಕಾರಣ ಈ ಆಮವಿಷವೇ. ಆಮವಿಷ ಯಾಕೆ? ಆಹಾರವನ್ನು ಪದೇ ಪದೇ ಬಿಸಿ ಮಾಡುವಂಥದ್ದು. ಈಗ ಏನು ಹೇಳ್ತೀವಿ ನಾವು, ಘೃತಂ ತೈಲಂ ವ್ಯಂಜನಾಧಿಕಂ. ವ್ಯಂಜನ ಅಂದರೆ ಆಹಾರ. ಘೃತ ತೈಲ ಅಂದರೆ, ಘೃತ ಅಂದರೆ ತುಪ್ಪ, ತೈಲ ಅಂದರೆ ಎಣ್ಣೆ. ವ್ಯಂಜನ ಆಧಿಕಂ ಅಂದರೆ ವ್ಯಂಜನ ಅಂದರೆ ಆಹಾರ ಪದಾರ್ಥ ಇತ್ಯಾದಿ. ಪುನಸ್ತಪ್ತಂ ವಿಷವತ್ ಭವೇತ್ ಅಂತೇಳಿ. ಪುನಃ ಅದನ್ನು ಬಿಸಿ ಮಾಡಿ ಸೇವನೆ ಮಾಡೋದು ವಿಷವನ್ನು ಸೇವಿಸಿದಕ್ಕೆ ಸಮ ಅಂತೇಳಿ. ವಿಷವತ್, ವಿಷದ ಹಾಗೆ. ವಿಷದ ಗುಣಗಳು ಏನು? ದೇಹಕ್ಕೆ ಹಾನಿ ಉಂಟು ಮಾಡುವಂಥದ್ದು. ಅದು ನಿಮ್ಮ ಸಂಧಿಗಳಿಗಿರ್ಬೋದು, ಅಥವಾ ನಿಮ್ಮ ಹೃದಯಕ್ಕೆ ಇರ್ಬೋದು, ಅಥವಾ ಮಸ್ತಿಷ್ಕಕ್ಕೆ ಇರ್ಬೋದು. ಇದಕ್ಕೆಲ್ಲ ಪುನಃ ಆಘಾತ ಆಗುವುದು ಹೇಗೆ? ಈ ವಿಷವತ್ ಭವೇತ್ ಅಂತ ಹೇಳುವಂಥ ಕಾರಣ. ಅಂದರೆ ಈಗ ಎಣ್ಣೆ ಬಿಸಿ ಮಾಡ್ತಾರಲ್ಲ, ಅದೆಲ್ಲ ನಾವು ಖಂಡಿತ. ಚರ್ಬಾಕ್ ಅಂತ ಹೇಳಿ ಅದನ್ನೇ ಯೂಸ್ ಮಾಡ್ತಾರೆ. ನೀವು ನೋಡೋ ಎಷ್ಟು ನಾವು ವಿಡಿಯೋಗಳು ನೋಡ್ತೇವೆ, ಈ ಹೋಟೆಲ್ಗಳು ಹಾ, ಅಥವಾ ಹೌದು. ತಳ್ಳುಗಾಡಿಗಳಲ್ಲಿ ತಯಾರಾಗುವಂಥ ಆಹಾರ, ಅವರು ಉಪಯೋಗ ಮಾಡುವಂಥ ಎಣ್ಣೆಯನ್ನು ನೀವು ನೋಡಿರ್ತೀರಿ. ಎಂಜಿನ್ ಆಯಿಲ್ಗೆ ಸಮವಾಗಿರ್ತದೆ, ಅದು ಕಪ್ಪಾಗಿರ್ತದೆ. ಹಾ, ಅದನ್ನು ಸೇವನೆ ಮಾಡಿದರೆ ಖಂಡಿತ ಆಘಾತ ಆಗೇ ಆಗ್ತದೆ, ದೇಹಕ್ಕೆ ಹಾನಿ ಉಂಟಾಗೇ ಆಗ್ತದೆ. ನಮಗೆ ಗೊತ್ತಿರೋ ವಿಚಾರ. ಆದರೆ ಬಹಳ ಚೀಪ್ ಫುಡ್ ಅಂತ ಯಾರು ಅದಕ್ಕೆ ಹೋಗ್ತಾರೋ ಅವರಿಗೆ ಸಮಸ್ಯೆ ಆಗೇ ಆಗ್ತದೆ. ಚೀಪ್ ಫುಡ್ ಮತ್ತೆ ಟೇಸ್ಟ್ Taste. ಎಣ್ಣೆಯ ಕ್ವಾಲಿಟಿ ಹದಗೆಡ್ತದೆ. ಅಷ್ಟೇ ಅಲ್ಲ, ಅದರ ಗುಣ ಹದಗೆಡಿದಾಗ ಅದರಲ್ಲಿ ವಿಷಾಂಶಗಳು ಸೇರ್ತಾ ಹೋಗ್ತವೆ. ಆ ಸೇರ್ತಾ ಹೋದ ಹಾಗೆ ಆಹಾರದ ರುಚಿ ಹೆಚ್ಚಾಗ್ತದೆ. ಆದರೆ ದೇಹಕ್ಕೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ಒಂದಲ್ಲ ಒಂದು ದಿವಸ ಅದು ತಂದು ಒಡ್ಡಿಯೇ ಓಡುತ್ತದೆ. ಓಕೆ ಸರ್. ಸೊ ಅದಾದ ಆ ಸೊಂಟ ನೋವು ಹೆಂಗಸ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ಬಗ್ಗೆ ಹೇಳ್ತಾ ಇದ್ದೆ. ನಾನು ಹೇಳಿದೆ, ಅಲ್ಲ ಹೀಗೆ ನೀವು ಮಾಡಿದ್ರೆ ನಿಮಗೆ ಈ ಸಮಸ್ಯೆ ಪರಿಹಾರ ಆಗುವುದೇ ಇಲ್ವಲ್ಲ ಅಂತ. ಏನು ಮಾಡೋದು ಸರ್, ನಾವು ಹೊಟ್ಟೆಪಾಡಿಗಾಗಿ ಇಸ್ರೇಲ್ನಂಥ ದೂರ ದೇಶಕ್ಕೆ ಹೋಗಬೇಕಾಯ್ತು, ನಮಗೆ ಬೇರೆ ಅವಕಾಶ ಇಲ್ಲ ಅಂತ ನಾನು ಹೇಳಿದೆ. ಹಾಗಾದ್ರೆ ನೀವು ಅನುಭವಿಸ್ಬೇಕಷ್ಟೇ. ನೀವು ಪ್ರತಿನಿತ್ಯ ಆಗ ತಾನೇ ತಯಾರಿ ಮಾಡಿದ ಆಹಾರವನ್ನು ಸೇವಿಸದಿದ್ದರೆ ಈ ಸಮಸ್ಯೆ ನಿಮಗೆ ಪರಿಹಾರ ಇಲ್ಲವೇ ಇಲ್ಲ. ಆಯಿತು, ಬಂದಿದ್ದರು, ಅವರಿಗೆ ಸೊಂಟ ನೋವು, ನಾವು 1 ವಾರದ ಟ್ರೀಟ್ಮೆಂಟ್ ಕೊಟ್ಟೆವು. ಚೆನ್ನಾಗಿ ಹುಷಾರಾಗಿ ಹೋಗಿದ್ದಾರೆ ಅವರು. ಏನು ನನಗೆ ಭಾಳ ಖುಷಿ ಆಗ್ತಾ ಇದೆ, ಇಷ್ಟು ವರ್ಷದಿಂದ ಇದ್ದ ಸೊಂಟ ನೋವು ನನಗೆ ಹೋಯ್ತಲ್ಲ ಅಂತೇಳಿ. ನಾನು ಹೇಳಿದೆ, ನೀವು ವಾಪಸ್ ಹೋಗಿ ಇದನ್ನೇ ತಪ್ಪು ಮಾಡ್ತೀರಿ. ನೀವು ಮಾಡಿದರೆ ನಿಮಗೆ ಇದ್ರ ಕಟ್ಟಿಟ್ಟ ಬುತ್ತಿ ಅಪಾಯ. ನಾನೇನು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದೇನೆ. ಓಕೆ ಸರ್. ಸೊ ಹಾಗೆ ಈಗ ಇನ್ನೊಂದು ಒಂದಿಗೆ ಪ್ರಶ್ನೆ. ತುಂಬಾ ಜನ ಪೇಷಂಟ್ಸ್ಗಳು ಬರ್ತಾರಲ್ಲ, ಹೆಚ್ಚು ಯಾವ ಸಮಸ್ಯೆ ಇಟ್ಕೊಂಡು ಬರ್ತಾರೆ ಏನಾಗಿ? ನಾವು ಹೆಚ್ಚಾಗಿ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂದರೆ ಡಯಾಬಿಟಿಸ್ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ನಿದ್ರೆ ಸಮಸ್ಯೆ ಇರುವಂಥದ್ದು ಇರ್ಬೋದು,
ಕ್ರಾನಿಕ್ ಪ್ಯಾನ್ಕ್ರಿಯಾಟೈಟಿಸ್ ಅಂತ ಹೇಳುವಂಥದ್ದು. ನಿದ್ರೆ ಕೂಡ ಈಗ ಸಮಸ್ಯೆ ಅಂತ ಹೇಳಿ ನಿದ್ರೆ ನೋಡಿ, ಸ್ಲೀಪ್ ಆ್ಯಂಡ್ consultation ಪೂಪ್ ಅಂತ ಹೇಳ್ತೀವಿ. ಸ್ಲೀಪ್ ಆ್ಯಂಡ್ ಪೂಪ್ ಹ್ಮ್. ಆರ್ ದ ನ್ಯೂ ಏಜ್ ಪ್ರಾಬ್ಲಮ್ಸ್. ನಿದ್ರೆ ಇಲ್ಲ, ಸರಿಯಾದ ಸರಿಯಾಗಿ motion ಆಗೋದು. ಮೋಷನ್ ಆಗೋದಿಲ್ಲ ಅಂತ ಹೇಳುವಂಥದ್ದು. ಮಲಬದ್ಧತೆಯೇ ಸಮಸ್ಯೆ ಆಗ್ತಾ ಉಂಟು. ಮಲಬದ್ಧತೆ ಎಲ್ಲ ರೋಗಗಳಿಗೂ ಕಾರಣ ಆಗ್ತದೆ. ಮಲಬದ್ಧತೆ ಯಾಕೆ ಬರ್ತದೆ? ಅಗ್ನಿಯನ್ನು ನೀವು ಸರಿಯಾಗಿ ಇಟ್ಕೊಳ್ಳಿಲ್ಲ, ಚೆನ್ನಾಗಿ ಇಟ್ಕೊಳ್ಳಿಲ್ಲ, ಹಾಗಾಗಿ ಆಗ್ತದೆ. ಸ್ಲೀಪ್ ಆ್ಯಂಡ್ ಪೂಪ್ ಆಯ್ತಲ್ಲ, ಸ್ಲೀಪ್ ಕೂಡ ಬರುವುದಿಲ್ಲ ಯಾರು ಹೆಚ್ಚಿನ, ಯಾಕಂದರೆ ತಡರಾತ್ರಿ ಮಲಗ್ತಾರೆ 1 ಗಂಟೆವರೆಗೆ, ರಾತ್ರಿ 2 ಗಂಟೆವರೆಗೆ. ನಮ್ಮ ಹತ್ರ ಒಬ್ಬರು ಪೇಷಂಟ್ ಬಂದಿದ್ದರು, ಅವ್ರು ಪಂಜಾಬ್ನವರು. ಅವರು ಈ ಊರಲ್ಲಿ ಸೆಟ್ಲ್ ಆಗಿದ್ದಾರೆ, ಗಂಡ ಹೆಂಡತಿ. ಇಬ್ಬರ ಹತ್ರನೂ ನಾನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದರು, ನಾವು ಮಲಗುವ 2 ಗಂಟೆ ಆಗ್ತದೆ ಅಂತ. 2 ಗಂಟೆ ಏನು ಮಾಡ್ತೀರಿ ಅಷ್ಟೊತ್ತು? ನಾವು ಆನ್ಲೈನ್ ಗೇಮ್ ಆಡ್ತೀವಿ ಅಂತ. ಗಂಡ ಹೆಂಡತಿ, ಅವರಿಗೆ ಪ್ರಾಯ ಗಂಡನಿಗೆ 45, ಹೆಂಡತಿಗೆ 45, ಈ ಒಂದೇ ಸಮಾನ ಪ್ರಾಯ ಅವರಿಗೆ. ಕೇಳಿದಾಗ ಇದೆ, ರಾತ್ರಿ 1-2 ಗಂಟೆವರೆಗೆ ಅವರು ಆನ್ಲೈನ್ ಗೇಮ್ ಆಡ್ತಾರಂತೆ. ಬೊಜ್ಜು ಬೆಳೆದು, ಸೊಂಟ ಸಮಸ್ಯೆ, ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಎಲ್ಲ ಏನೆಲ್ಲ ಇದೆ ಎಲ್ಲನೂ ಇತ್ತು ಅವರಿಗೆ ಸಮಸ್ಯೆ. ಅದರ ಮಧ್ಯೆ ಮಾತಾಡ್ತಾ ಇದ್ದ ಹಾಗೆ ಆ ಹೆಂಗಸತ್ರ ನಾನು ಮಾತಾಡ್ತೇವೆ. ಆಗ ಗಂಡ ಒಂದು ಸಣ್ಣ ಬ್ರೇಕ್, ನಾನು ಈಗ ಬರ್ತೇನೆ ಅಂತ ಹೊರಗೆ ಹೋದ್ರು. ನಮ್ಮ ಕ್ಲಿನಿಕಿಂದ ಎದುರು ನಿಂತ್ಕೊಂಡು ಅವರು ಸಿಗರೆಟ್ ಸೇವನೆ ಮಾಡ್ತಾ ಇದ್ದಾರೆ. ಏನು ಹೇಳಿ ನಾವು ಇದಕ್ಕೆ? ನಿದ್ರೇನೂ ಸರಿಯಾಗಿ ಮಾಡೋದಿಲ್ಲ, ಆಹಾರ ಸೇವನೆ ಕೂಡ ಒಟ್ಟಾರೆಯಾಗಿ ಮಾಡ್ತಾರೆ, ಮತ್ತು ಹೌದು, ದುಶ್ಚಟಗಳು. ಹಾಗಾಗಿ ನಾವು ಏನು ಮಾಡೋ ಹಾಗಿಲ್ಲ ಅಂತ ವಿಚಾರ. ನೀವು ನಿದ್ರೆಯನ್ನು ಗೈಡೆನ್ಸ್ ಕೊಡ್ತೀರಿ, ಗೈಡೆನ್ಸ್ ಕೊಡ್ತೀವಿ. ರಾತ್ರಿ ತಡವಾಗಿ ಮಲಗಬೇಡಿ, ಹಸಿವಿಲ್ಲದಿದ್ದರೆ ಆಹಾರ ಸೇವನೆ ಮಾಡಬೇಡಿ. ಎರಡೇ ವಿಚಾರ, ಯಾವುದು ಕೂಡ ಖರ್ಚಿಲ್ಲದೆ ಆಗುವಂಥದ್ದು. ಏನು ನೀವು 1 ಪೈಸಾ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ. ನೀವು ಮನಸ್ಸು ಮಾಡುವಂಥದ್ದು ಮಾತ್ರ ನೀವು ಮಾಡಬೇಕಾದ್ದು. ಅದು ಮಾಡದಿದ್ದರೆ ನಾವು ಅಪಾಯಕ್ಕೆ ನಾವೇ ನಾಂದಿ ಹಾಡಿದಾಗೆ. ಓಕೆ ಸರ್. ಸೊ ಆಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಹೇಳ್ತಿದ್ರಿ ತುಂಬಾ ಫಾರಿನರ್ಸ್ ಅವ್ರಿಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ ತಗೊಳ್ತಾರೆ ಅಂತ. ಸೊ ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಸರ್. ಅಂದ್ರೆ ಹಾ, ಅವ್ರು ಖಂಡಿತ. ಹೇಗೆ, ಅಂದ್ರೆ ಇನ್ಫ್ಲುಯೆನ್ಸ್, ಅಂದ್ರೆ ನಮ್ಮ ಕಲ್ಚರ್ ಅಥವಾ ಆಯುರ್ವೇದಕ್ಕೆ ಹೇಗೆ ಅವ್ರ ಹೇಗೆ ದೃಷ್ಟಿಕೋನ ಇದೆ, ಏನ್ ಟ್ರೀಟ್ಮೆಂಟ್, ಅವ್ರಿಗೆ ಏನ್ ಸಮಸ್ಯೆ ಇರುತ್ತೆ, ಅದು ಹೇಗೆ ಸರಿ ಆಗತ್ತೆ ಅಂತ. ಹೊರದೇಶದವರು ಆಯುರ್ವೇದದ ಬಗ್ಗೆ ತುಂಬ ಹೆಮ್ಮೆಯನ್ನು ಇಟ್ಕೊಂಡಿರ್ತಾರೆ. ಅವರಿಗೆ ಅದರಲ್ಲಿ ನಂಬಿಕೆ ಕೂಡ ಜಾಸ್ತಿ. ಒಂದು ನೈಸರ್ಗಿಕವಾದ ಜೀವನ ಪದ್ಧತಿ ಮಾತ್ರ ಅಲ್ಲ, ನೈಸರ್ಗಿಕವಾದ ಒಂದು ಚಿಕಿತ್ಸಾ ವಿಧಾನ ಅಂತಲೂ ಅವರಿಗೆ ಒಂದು ಮೊದಲಿನಿಂದ ಗೊತ್ತಿರುವಂಥದ್ದು. ಅವರು ಆನ್ಲೈನ್ ತುಂಬ ಅದನ್ನು ರಿಸರ್ಚ್ ಅಂದರೆ ಸರ್ಚ್ ಮಾಡ್ತಾ ಇರ್ತಾರೆ. ಆವಾಗ ಏನು ಮಾಡ್ತಾರೆ, ಅವರಿಗೆ ಉಡುಪಿ ಶ್ರೀಕೃಷ್ಣನ ನಾಡು, ಮತ್ತು ಇಲ್ಲಿ ಕೆಲವು ಬೀಚ್ಗಳಿದ್ದಾವೆ, ಮತ್ತು ಟೂರಿಸಮ್ಗೆ ಒಳ್ಳೆಯ ಪ್ರದೇಶ ಅಂತ ಅವರಿಗೆ ಗೊತ್ತಿರ್ತದೆ, ನೋಡ್ಕೊಂಡಿರ್ತಾರೆ. ಹಾಗೆ ಆನ್ಲೈನ್ ಸರ್ಚ್ ಮಾಡ್ತಾರೆ ಯಾವ ಆಯುರ್ವೇದ ಸೆಂಟರ್ ಇದೆ ಅಂತ. ಆವಾಗ ನಮ್ಮದು ರೇಟಿಂಗ್ ಚೆನ್ನಾಗಿದೆ, ರೇಟಿಂಗ್ ನೋಡಿ ಬರ್ತಾರೆ. ನಾವು ಅವರಿಗೆ ಜೀವನ ಶೈಲಿ, ಅವರಿಗೆ ಸ್ವಲ್ಪ ಆಯುರ್ವೇದದ ಬಗ್ಗೆ ಜ್ಞಾನ ಕೊಡ್ತೀವಿ, ಕ್ಲಾಸ್ ಮಾಡ್ತೀವಿ, 1-2 ಗಂಟೆ ಪಾಠ ಮಾಡ್ತೀವಿ, ಯೋಗವನ್ನು ಕೂಡ ನಾವು ಅವರಿಗೆ ನೀಡ್ತೇವೆ. ಅಷ್ಟೇ ಅಲ್ಲದೆ ಅವರಿಗೆ ಸುತ್ತಾಡಲಿಕ್ಕೆ ಸ್ವಲ್ಪ ಒಳ್ಳೆಯ ಪ್ರದೇಶ ಅಲ್ವಾ ಇದು ಉಡುಪಿ, ಹಾಗಾಗಿ ಬರ್ತಾರೆ. ಜೊತೆಗೆ ಅವರಿಗೆ ಒಂದು ಡಿಟಾಕ್ಸ್ ಥೆರಪಿ ನಾವು ಕೊಡ್ತೀವಿ. ಕೆಲವರು 3 ವಾರ ನಿಂತಾರೆ. 3 ವಾರ ನಿಂತಾಗ ಅವರಿಗೆ ಇಲ್ಲಿ ನಮ್ಮಲ್ಲಿ ಉಳ್ಕೊಂಡಾಗ ನಾವು ಅವರಿಗೆ ಒಂದು ಕಂಪ್ಲೀಟ್ ಪ್ಯಾಕೇಜ್, ಪಂಚಕರ್ಮ ಅಂದರೆ ಅಂದರೆ ಎಲ್ಲ 5 ಚಿಕಿತ್ಸೆಗಳನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. 1 ವಾರ ಬರುವವರೆಗೆ ನಾವು ಹೆಚ್ಚು ಚಿಕಿತ್ಸೆ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಇವರು ಹೆಚ್ಚಿನವರು ಬರುವಂಥದ್ದು ತಮ್ಮ ದೇಹವನ್ನು ಶುದ್ಧೀಕರಿಸಲಿಕ್ಕೋಸ್ಕರ. ಸೊ ಇದನ್ನು ನಾವು 3 ವಾರ ಕಾಲ ಅವರಿದ್ದಾಗ ನಾವು ವಮನ, ವಿರೇಚನ, ಬಸ್ತಿ, ನಸ್ಯ ಇವೆಲ್ಲವನ್ನು ಅವರಿಗೆ ನಾವು ನೀಡ್ತೇವೆ. ಹಾಗೆ ಅವರು ಅದೊಂದು ಅಭಿಮಾನದಿಂದ ಪ್ರತಿ ವರ್ಷ ಬರ್ತಾರೆ. ನಾವು ಚೆನ್ನಾಗಿ ಸರ್ವಿಸ್ ಕೊಟ್ಟರೆ ಅವರಿಗೆ ಅದು ಮನದಟ್ಟಾಗ್ತದೆ, ಅವರಿಗೆ ವಿಚಾರಗಳು ಒಪ್ಪಿಗೆ ಆಗ್ತವೆ, ಮತ್ತು ನಮ್ಮ ರೀತಿಯ ಅವರಿಗೆ ತುಂಬ ಇಷ್ಟ ಆಗ್ತದೆ ನಮ್ಮ ಆಹಾರ ಪದ್ಧತಿ. ಅಂದರೆ ನಮ್ಮ ಕ್ಲಿನಿಕಲ್ಲಿ ನಮ್ಮ ಕಿಚನ್ ಇದೆ, ನಾವು ನೀರುಳ್ಳಿ ಬೆಳ್ಳುಳ್ಳಿ ಉಪಯೋಗ ಮಾಡೋದಿಲ್ಲ, ಮತ್ತು ಫ್ರೆಶ್ ಆಹಾರ ಎಲ್ಲವೂ ಫ್ರೆಶ್ ಮಾಡ್ತೀವಿ, ಅದೆಲ್ಲರೂ ಮಾಡಿದಷ್ಟೇ. ಮುಖ್ಯವಾಗಿ ಅವರಿಗೆ ಖುಷಿ ಆಗುವಂಥದ್ದು ಆಯುರ್ವೇದ ರೀತಿಯಲ್ಲಿ ಜೀವನ ಶೈಲಿಯನ್ನು ಹೇಗೆ ನಾವು ಜೀವನವನ್ನು ಮಾಡಬೇಕು ಅಂತ ಹೇಳಿರುವಂಥ ಕೆಲವು ಸಿಂಪಲ್ ವಿಚಾರಗಳು ಅದೆಲ್ಲ ಹೊಸದೇ ಆಗಿರುತ್ತೆ ಸರ್. ಅವರಿಗೆಲ್ಲ ಹೊಸದೇ ಆಗಿರ್ತದೆ. ಅವರಿಗೆ ಹೊರದೇಶದವರಿಗೆ ಏನು ಅಂತ ಹೇಳಿದರೆ, ಹೆಚ್ಚಿನವರು ಚಳಿ ಪ್ರದೇಶದಿಂದ ಬರುವವರು, ಅವರಿಗೆ ಆಹಾರವನ್ನು ಫ್ರೆಶ್ ಮಾಡಿ ಕೊಡೋರಿಲ್ಲ. ಗಂಡ ಹೆಂಡತಿ ಇಬ್ಬರೂ ಉದ್ಯೋಗಕ್ಕೆ ಹೋಗುವವರು ಏನು ತಿಂತಾರೆ? ಬ್ರೆಡ್ ತಿಂತಾರೆ, ಅಥವಾ ಫ್ಯಾಕ್ಟ್ರಿ ಫುಡ್ ಅಂತ ಏನು ಹೇಳ್ತೀವಿ, ಫ್ಯಾಕ್ಟ್ರಿಯಿಂದ ರೆಡಿಯಾಗಿ ಬಂದದ್ದು. ಫ್ಯಾಕ್ಟ್ರಿ ಅಂದರೆ ಫ್ರೋಝನ್ ಫುಡ್ಡನ್ನು ಬಿಸಿನೀರಲ್ಲಿ ಇಡ್ತಾರೆ, ಅಥವಾ ಅದನ್ನು ನೀರಿಗೆ ಹಾಕಿ ಕುದಿಸಿ ಆಹಾರ ಸೇವನೆ ಮಾಡ್ತಾರೆ. ಅದು ಯಾವುದು ಒಳ್ಳೆಯದಲ್ಲ ಅಂತ ಅವ್ರಿಗೆ ಗೊತ್ತಿದೆ, ನಾವು ಅವರಿಗೂ ಹೇಳ್ತೀವಿ ಕೂಡ. ಅವ್ರಿಗೆ ಇಲ್ಲಿ ಬಂದಾಗ ನಮ್ಮಲ್ಲಿ ಕುಕ್ ಇದ್ದಾರೆ, ಅವರು ಚೆನ್ನಾಗಿ ಫ್ರೆಶ್ ಆಹಾರ ಮಾಡಿ ಕೊಟ್ಟ ಕೂಡಲೇ ಅವ್ರು ಬಹಳ ಖುಷಿ ಪಡ್ತಾರೆ. ಅಂದರೆ ಅವರಿಗೆ ಮಾಡಿಕೊಡೋರು ಇರೋದಿಲ್ಲಲ್ಲ, ಮತ್ತು ಫ್ರೆಶ್ ಆಹಾರ ಸೇವನೆ ಮಾಡಿಯೂ ಗೊತ್ತಿರೋದಿಲ್ಲ. ಮಸಾಲೆ ಕೂಡ ನಾವು ಫ್ರೆಶ್ ಆಗಿ ಮಾಡುವಂಥದ್ದು. ಇದು ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಭಾರತದಲ್ಲಿ ಸಹಜವಾಗಿ ಎಲ್ಲ ಕಡೆ ಕಂಡು ಬರುವಂಥದ್ದು. ಆದರೆ ಅವರಿಗದು ಹೊಸತ್ತು. ತುಂಬಾ ವಿಶೇಷ. ಹೌದು.
ಅಂದ್ರೆ ಬೇಸಿಕಲಿ ಏನ್ ಪ್ರಾಬ್ಲಮ್ಸ್ ಇರ್ತದೆ ಅವರಿಗೆ ಹೆಲ್ತ್ ಇದ್ರಲ್ಲಿ ಇಂಡಿಯನ್ಸ್ ತರನೇ ಅಥವಾ ಅವರಿಗೆ ಹೆಚ್ಚಿನವರಿಗೆ ಸಮಸ್ಯೆ ಇರುವಂಥದ್ದು ಮಾನಸಿಕ ಸಮಸ್ಯೆಗಳು. ಯಾಕೆ ಮಾನಸಿಕ ಸಮಸ್ಯೆ ಅಂದರೆ ಅವರ ಒಳಗಿನ ಸಂಬಂಧಗಳು ಚೆನ್ನಾಗಿರುವುದಿಲ್ಲ. ಹೊರ ದೇಶದಲ್ಲಿ ಮಾನಸಿಕ ಸಮಸ್ಯೆಗಳು ಮೊದಲಿನಿಂದಲೇ ಜಾಸ್ತಿ, ಸಂಬಂಧಗಳು ಚೆನ್ನಾಗಿ ಇಲ್ಲದಿರುವ ಕಾರಣ. ಅಷ್ಟೇ ಅಲ್ಲ, ಅವರಿಗೆ ಡಿಟಾಕ್ಸ್ ಮಾಡ್ಕೊಳ್ಬೇಕು, ತಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇರ್ತದೆ. ಹಾಗಾಗಿ ಭಾರತಕ್ಕೆ ಬಂದು ಆಯುರ್ವೇದ ಚಿಕಿತ್ಸೆ ಪಡೆಯೋಣ ಅಂತ ಅವರು ತಿಳ್ಕೊಂಡಿರ್ತಾರೆ. ಹಾಗಾಗಿ ಬರ್ತಾರೆ. ಇವತ್ತು ಇಲ್ಲಿ ಬರ್ತಾರೆ, ನಾಳೆ ಇನ್ನೊಂದು ಸೆಂಟ್ರಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಕೊಚ್ಚಿನಿಗೆ ಹೋಗ್ತಾರೆ, ಅಥವಾ ಪತಂಜಲಿಯ ಚಿಕಿತ್ಸಾ ಕೇಂದ್ರಗಳಿಗೆ ಹೋಗ್ತಾರೆ. ಹೀಗೆ ಅವರು ನೋಡ್ತಾ ಇರ್ತಾರೆ ಆನ್ಲೈನ್ ಯಾವುದು ಅಂತೇಳಿ. ಅದಕ್ಕೋಸ್ಕರ ಅಂತಾನೆ ಇಲ್ಲಿ ಅದಕ್ಕೋಸ್ಕರ ಅಂತಾನೆ ಬರ್ತಾರೆ. ಅವ್ರು ಚಿಕಿತ್ಸೆಗೋಸ್ಕರನೇ ಭಾರತಕ್ಕೆ ಬರುವವರು, ಚಿಕಿತ್ಸೆಗೋಸ್ಕರ. ಎಷ್ಟೋ ಜನ ಇಸ್ಕಾನ್ಗೆ ಸಂಬಂಧಪಟ್ಟವರು ಇರ್ತಾರೆ. ಅವರಿಗೆ ಉಡುಪಿ ಬಂದಾಗ ಶ್ರೀಕೃಷ್ಣನ ದರ್ಶನ ಪಡೀಲಿಕ್ಕಾಗ್ತದೆ. ವಿವಿಧ ಮಠಗಳಿಗೆ ಭೇಟಿ ನೀಡ್ತಾರೆ. ಅವರು ಜ್ಯೋತಿಷ್ಯಕ್ಕೆ ಕೆಲವರು ಜ್ಯೋತಿಷಿಗಳನ್ನು ಭೇಟಿ ಆಗ್ತಾರೆ. ಕೆಲವರು ಹೋಮ ಹವನಗಳನ್ನು ಕೂಡ ಇಲ್ಲಿ ಮಾಡಿಸ್ಕೊಳ್ತಾರೆ. ಈಗ ಮೊನ್ನೆ ಒಬ್ಬರು ಬಂದಿದ್ದರು ಬ್ರೆಜಿಲ್ನಿಂದ. ಅವರಿಗೆ ಆಯುರ್ವೇದದ ಬಗ್ಗೆ ಏನೂ ಗೊತ್ತಿಲ್ಲ, ಆದರೆ ಆಯುರ್ವೇದ ಸ್ವಲ್ಪ ಟ್ರೀಟ್ಮೆಂಟ್ ಇದೆ ಅಂತ ಗೊತ್ತಿರುತ್ತೆ. ಮತ್ತು ಭಾರತೀಯ ಜೀವನ ಶೈಲಿ, ಭಾರತದ ಏನು ಹೇಳ್ತೇವೆ, ನಮ್ಮ ಆಯುರ್ವೇದ ಮಾತ್ರ ಅಲ್ಲ, ವೇದಗಳ ನಾಡು ಮಾತ್ರ ಅಲ್ಲ, ನಮಗೆ ನೈಸರ್ಗಿಕ ಚಿಕಿತ್ಸೆ ಪಡಿಬೇಕು ಅಂತ ಒಬ್ಬರು ಬಂದಿದ್ದರು. ಅವರು ಗಂಡ ಹೆಂಡತಿ ಅಲ್ಲ, ಒಂದೇ ವಯಸ್ಸಿನ, ಸಾರಿ, ಒಬ್ಬರಿಗೆ 60 ವರ್ಷ, ಒಬ್ಬರಿಗೆ 70 ವರ್ಷ. ಗಂಡಸಿಗೆ 70 ವರ್ಷ, ಹೆಂಗಸಿಗೆ 60 ವರ್ಷ. ಅವರಿಗೆ ನಾವು ಇಲ್ಲಿ ಬಂದಾಗ ಅವರಿಗೆ ಅವರ ಜನ್ಮದಿನವಾಗಿತ್ತು. ಜನ್ಮದಿನವನ್ನು ಹೇಗೆ ಆಚರಿಸಬೇಕು ಅಂತ ಆಚರಿಸ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ನಾವು ಅವ್ರನ್ನ ಕೇಳಿದ್ವಿ. ಆಗ ಅವ್ರು ಹೇಳಿದರು, ನೀವು ಏನಾದರೂ ದೇವಸ್ಥಾನದಲ್ಲಿ ಏನಾದರೂ ಮಾಡಿಸಿ ಅಂದರು. ನಾವು ಸರಿ ಅಂಥೇಳಿ ನಾವು ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಮಠ ಇದೆ, ರಾಘವೇಂದ್ರ ಮಠ. ಅವರ ಜನ್ಮದಿನ ದಿವಸದ ಅವರ ಜನ್ಮ ನಕ್ಷತ್ರಕ್ಕೆ ಸರಿಯಾಗಿ ನಾವು ಆ ದಿವಸ ಒಂದು ಹೋಮವನ್ನು ಮಾಡಿಸಿದ್ವಿ, ಪೂಜೆಯನ್ನು ಮಾಡಿಸಿದ್ವಿ. ಬಹಳ ಖುಷಿಪಟ್ಟರು ಅವರು. ಮತ್ತು ಅವರಿಗೆ ಸಾಯಂಕಾಲ ನಾವು ಅವರ ಶೈಲಿಯಲ್ಲಿ ಸ್ವಲ್ಪ ಬರ್ತ್ಡೇ ಕೇಕ್ ಕಟ್ಟಿಂಗ್ ಇದೆಲ್ಲ ಮಾಡಿದಾಗ ಖುಷಿಪಟ್ಟರು. ಅವರಿಗೆ ಬಹಳ ಖುಷಿಯಾಗಿದೆ. ಇನ್ನು ಮುಂದಿನ ವರ್ಷ ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಬ್ರೆಜಿಲ್ ದೇಶದಿಂದ ಬಂದವರು. ಬ್ರೆಜಿಲ್ ಪೆರು ದೇಶದಿಂದ ಬಂದವರು, ದಕ್ಷಿಣ ಅಮೆರಿಕದ ಪೆರು ದೇಶದಿಂದ ಬಂದವರು. ಯಾವ ದೇಶಗಳು ಅಂದ್ರೆ ಬರ್ತಾರೆ ನಮಗೆ ಹಂಗೇರಿಯಿಂದ ಬರ್ತಾರೆ, ಬ್ರಿಟನ್ನಿಂದ ಬರ್ತಾರೆ, ಮತ್ತು ಅಜರ್ಬೈಜಾನ್ ಬರ್ತಾರೆ, ಆಮೇಲೆ ಕಜಾಕ್ಸ್ತಾನಿಂದ ಬರ್ತಾರೆ, ರಷ್ಯಾದಿಂದ ಬರ್ತಾರೆ, ಯುಕ್ರೇನಿಂದ ಬರ್ತಾರೆ. ಕೆಲವೊಂದು ದೇಶಗಳ ಹೆಸರು ಸಹ ನಾವು ಹೌದು. ಅಲ್ಲ, ಒಂದು ಅಂದ್ರೆ ಬಹಳ ಖುಷಿ ಆಗತ್ತೆ. ನಮ್ಮ ದೇಶದ ಒಂದು ರೂಟ್ಸ್ ಅನ್ನ ನಾವು ಮರ್ತಿರ್ತೇವೆ, ಬಟ್ ಬೇರೆಯವರು ಅದನ್ನ ಅವರಿಗೆ ಮಾಡುವಂತ ಅವರ ಬಗ್ಗೆ ಅದಕ್ಕೆ ಅವರಿಗೆ ಈ ನಮ್ಮ ಆಯುರ್ವೇದದಲ್ಲಿ ನಾವು ಏನು ಹೇಳ್ತೀವೋ ಅದನ್ನು ಅವ್ರು ಚಾಚು ತಪ್ಪದೆ ಮಾಡ್ತಾರೆ. ಅವರಿಗೆ ಬೇಗ ಮಲಗಿ ಅಂದರೆ ಬೇಗ ಮಲಗ್ತಾರೆ, ಸಾಯಂಕಾಲ 6 ಗಂಟೆ ಒಳಗೆ ಊಟ ಮಾಡಿ ಅಂದರೆ ಅದನ್ನೇ ಪಾಲಿಸ್ತಾರೆ. ನಾವು ಪಂಚಕರ್ಮಕ್ಕೆ ಪೂರ್ವಭಾವಿಯಾಗಿ ಏನು ಘೃತಪಾನ ಅಂತ ಹೇಳ್ತೀವಿ ನಾವು, ಅಂದರೆ ಔಷಧಿಯ ತುಪ್ಪವನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತೀವಿ, ಚಾಚು ತಪ್ಪದೆ ಮಾಡ್ತಾರೆ. ಎಷ್ಟು ಅವರು ತೆಗಿಲಿಕ್ಕೆ ಖಂಡಿತವಾಗಿ ತಗೊಳ್ತಾರೆ. ಅದು ಎಷ್ಟೇ ಕಹಿ ಇರಲಿ, ಎಷ್ಟೇ ಏನು ಹೇಳ್ತೀವಿ ರುಚಿಕರ ಅಲ್ಲದಿರಲಿ, ಅವರು ಖಂಡಿತ ಸೇವನೆ ಮಾಡಿಯೇ ಮಾಡ್ತಾರೆ. ಅದು ನಮಗೆ ಅವರ ಬಗ್ಗೆ ತುಂಬ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ನಮ್ಮವರು ಎಷ್ಟೋ ಜನ, ನಾನು ಪಂಚಕರ್ಮದ ಮಧ್ಯದಲ್ಲಿ ನಾನ್ ವೆಜ್ ತಿನ್ಬೋದಾ, ಬಿರಿಯಾನಿ ತಿನ್ಬೋದಾ, ನಾನು ಆಫೀಸಿಗೆ ಹೋಗ್ಬೋದಾ, ನಾನು ಹೋಟೆಲ್ನ ಆಹಾರ ತರಿಸಿ ಸೇವಿಸ್ಬೋದಾ, ಇಂಥದ್ದೆಲ್ಲ ಪ್ರಶ್ನೆ ಮಾಡ್ತಾರೆ. ಯಾವುದು ಮಾಡಬಾರ್ದು ಅದನ್ನು ಅವರು ಮಾಡಲಿಕ್ಕೆ ಇಷ್ಟಪಡ್ತಾರೆ ನಮ್ಮವರು. ಆದರೆ ಇವರು ಚಾಚು ತಪ್ಪದೆ ಪಾಲಿಸ್ತಾರಲ್ಲ, ಶ್ರದ್ಧೆಯಿಂದ ಪಾಲಿಸ್ತಾರೆ. ಹಾಗಾಗಿ ಅವರಿಗೆ ಅದರ ಉಪಯೋಗಗಳು ಅವರಿಗೆ ಬೆನಿಫಿಟ್ಸ್ ಸಿಗ್ತವೆ. ಅಂದ್ರೆ ಅವರು ಅಂದ್ರೆ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ಸ್ ಆಗಿರ್ಬೋದಲ್ಲ ಸರ್? ಎಷ್ಟೋ ಜನ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ, ಇಲ್ಲಿ ಬಂದು ಅವರು ವೆಜಿಟೇರಿಯನ್ ಆಗ್ತಾರೆ. ಮತ್ತು ಕೆಲವರು ಇಸ್ಕಾನ್ನ ಏನು ಇನ್ಫ್ಲುಯೆನ್ಸ್ಗೆ ಒಳಪಡ್ತಾರೆ. ಹಾಗಾಗಿ ಅವರು ಅದನ್ನು ಪಾಲಿಸಲಿಕ್ಕೆ ಆರಂಭಿಸ್ತಾರೆ. ಎಷ್ಟೋ ಜನ ಇಲ್ಲಿ ಬಂದ ನಂತರ, ನಮ್ಮ ಕ್ಲಿನಿಕ್ಕಿಗೆ ಬಂದ ಮೇಲೆ, ನಮ್ಮ ಇಸ್ಕಾನ್ ಪೇಷಂಟ್ಸ್ ಜೊತೆಗೆ ಓಡಿ ಅವರ ಜೀವನ ಶೈಲಿಯನ್ನು ನೋಡಿ ಅದನ್ನು ಅಳವಡಿಸಿಕೊಂಡು ಮುಂದಿನ ವರ್ಷ ಬಂದಾಗ ಅವರು ಶ್ರೀಕೃಷ್ಣನ ಭಕ್ತರಾಗಿರ್ತಾರೆ, ಇಸ್ಕಾನ್ ಡಿವೋಟಿ ಆಗಿ ಬಿಡ್ತಾರೆ. ತುಂಬಾ ಒಂದು ಅಂದ್ರೆ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಲ್ಲ, ಅದೇ ನಾವು ಮಾಡೋದಿಲ್ಲ, ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ನಮ್ಗೆ ಹಿತ್ತಲ ಗಿಡವೇ ಮದ್ದು ಅಲ್ಲ, ಅಂದ್ರೆ ಅದು ನಮ್ಮ ಒಂದು ಮನೋಭಾವ. ಹೌದೌದು. ಸೊ ಓಕೆ ಸರ್, ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ತಿಳಿಸ್ಕೊಟ್ರಿ. ಲೈಫ್ ಸ್ಟೈಲ್ ಅಥವಾ ಹೇಗೆ ಇದ್ ಮಾಡ್ಕೊಳ್ಬೇಕಂತ ಹೇಳಿ, ಪಾಲನೆ ಮಾಡ್ಕೊಳ್ಬೇಕು ಅಥವಾ ತಪ್ಪಾಗ್ತಾ ಇರೋದನ್ನ ಎಲ್ಲಿ ನಾವು ಸರಿ ಮಾಡ್ಕೊಳ್ಬೇಕಂತ. ಲಾಸ್ಟ್ ಅಲ್ಲಿ ಏನಾದ್ರು ನೀವು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ? ನಾನು ಹೇಳುವಂಥದ್ದು, ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಬದಲಾವಣೆಯನ್ನು ಯಾವುದೇ ಖರ್ಚಿಲ್ಲದೆ ಮಾಡಲಿಕ್ಕಾಗ್ತದೆ.
ಆಹಾರ ಸೇವನೆಯನ್ನು ನಿಮಗೆ ಹಸಿವಿದ್ದರೆ ಮಾತ್ರ ಮಾಡಿ. ಹಸಿವಿಲ್ಲದಿದ್ದರೆ ನೀವು ನಿ ನಿರಾಹಾರವಾಗಿ ಇರ್ಬೋದು. ಏನೂ ಆಗುವುದಿಲ್ಲ. ಎಷ್ಟೋ ಜನ ಅಂದ್ಕೊಳ್ತಾರೆ, ನಾನು ಆಹಾರ ಸೇವನೆ ಮಾಡದಿದ್ದರೆ ನನಗೆ ಪೌಷ್ಟಿಕಾಂಶದ ಕೊರತೆಯಾಗಿ ನಾನು ಎಲ್ಲಿಯಾದ್ರೂ ತಲೆ ಸುತ್ತಿ ಬೀಳ್ಬೋದೋ ಏನೋ ಅಂತ. ಏನಾಗುವುದಿಲ್ಲ. ನಿಮ್ಮ ದೇಹದಲ್ಲಿ ಸಾಕಷ್ಟು ಏನು ಸ್ಟಾಕ್ ಇರ್ತದೆ. ಈ ಸ್ಟಾಕ್ ಏನು ಎಲ್ಲಿರ್ತದೆ, ಲಿವರಲ್ಲಿ ಶೇಖರಣೆ ಆಗಿರ್ತದೆ. ಅದು ಅವಶ್ಯಕತೆ ಬಂದಾಗ ದೇಹವೇ ಉತ್ಪತ್ತಿ ಮಾಡಿ ನಮಗೆ ಬೇಕಾದಂಥ ಪೌಷ್ಟಿಕಾಂಶಗಳನ್ನು ರಕ್ತಕ್ಕೆ ನೀಡ್ತದೆ. ಅದು ನಮ್ಮ ದೇಹದ ಚಲನೆಗೆ, ನಮ್ಮ ಕೆಲಸ ಮಾಡಲಿಕ್ಕೆ ಸಾಕಾಗ್ತದೆ. ಈ ಉಪವಾಸ ಮಾಡೋದ್ರಿಂದ ಭಾಳಷ್ಟು ಬೆನಿಫಿಟ್ ಇದ್ದಾವೆ. ಅದನ್ನು ನೀವು ಖಂಡಿತವಾಗಿ ಮಾಡಿ. ಉಪವಾಸ ಅಂದರೆ ನೀವು ಇಡೀ ದಿನ ಸೇವನೆ ಮಾಡಿರುವಂಥ ಮಾಡದೇ ಇರಬೇಕು ಅಂತ ಅಲ್ಲ. ನಿಮಗೆ ಹಸಿವಾದಾಗ ಖಂಡಿತ ಊಟ ಮಾಡಿ. ಹಸಿವಿಲ್ಲದಿರುವಾಗ ಖಂಡಿತ ಊಟ ಮಾಡಬೇಡಿ ಅಂತ ಹೇಳುವಂಥ ಕಿವಿ ಮಾತನ್ನು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ ಸರ್. ತುಂಬ ಥ್ಯಾಂಕ್ ಯು ಸರ್ ಇಲ್ಲಿ ತನಕ ಬಂದು ನಮಗೆ ಇಷ್ಟೊಂದು ಮಾಹಿತಿಯನ್ನು ನೀಡಿದ್ದಕ್ಕೆ. ಸೊ ಹಾಗೆ ವೀಕ್ಷಕರೇ, ಇಲ್ಲಿ ತನಕ ನೋಡಿದ್ರಲ್ಲ ಸರ್ದು ಒಂದು ಪಾಡ್ಕಾಸ್ಟ್. ಅದರಲ್ಲಿ ನಾವು ಲೈಫ್ ಸ್ಟೈಲನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು, ಆಹಾರ ಪದ್ಧತಿ, ನಿದ್ದೆ ಅಥವಾ ವ್ಯಾಯಾಮ ಎಲ್ಲದ್ರ ಬಗ್ಗೆನೂ ತಿಳಿಸ್ಕೊಟ್ರು. ಸೊ ಸರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಆ ಮಾಹಿತಿಯನ್ನು ಹಿತಾಯು ಆಯುರ್ವೇದ ಸೆಂಟರ್, ಕುಂಜಿಬೆಟ್ಟು, ಉಡುಪಿ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಅದರ ಡೀಟೇಲ್ಸ್ ಮತ್ತು ಅಡ್ರೆಸ್ಸನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕೂಡ ನಾವು ನೀಡಿದ್ದೇವೆ. ಸೊ ಅಲ್ಲಿ ಕೂಡ ನೀವು ಫೋನ್ ನಂಬರ್ ಕೂಡ ನೀಡಿದ್ದೇವೆ. ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಯಾವುದೇ ನಿಮ್ಮ ಹೆಲ್ತ್ ರಿಲೇಟೆಡ್ ಯಾವ್ದಾದ್ರು ಕ್ವೆರೀಸ್ ಇದ್ರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತಾ ಇದ್ದೇವೆ. ಸೊ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಈ ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟದ್ದು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟ ಒಂದು ವಿಶೇಷ ಅತಿಥಿಯನ್ನು ಕರ್ಕೊಂಡು ನಾವು ನಿಮ್ಮ ಮುಂದೆ ಹಾಜರಿರ್ತೇವೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಸೊ ದ್ಯಾಟ್ ಎಲ್ಲರೂ ಕೂಡ ಒಂದು ಹೆಲ್ತಿ ಲೈಫ್ ಸ್ಟೈಲನ್ನು ನಾವು ಪಾಲನೆ ಮಾಡಲಿಕ್ಕೆ ಸುಲಭ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಸರ್ ಮತ್ತೊಮ್ಮೆ ಇಲ್ಲಿ ತನಕ ಬಂದು ನಮ್ಮೊಟ್ಟಿಗೆ ಎಷ್ಟು ಮಾತುಕತೆ ಮಾಡಿದ್ದಕ್ಕೆ. ಓಕೆ. ನಮಸ್ತೆ. 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 ಧನ್ಯವಾದಗಳು. ನಮಸ್ತೆ.